ಮೇನ್ಸ್ ಅಲ್ಲಿ ಇಂಟರ್ವ್ಯೂಗೆ ಕ್ವಾಲಿಫೈ ಆಗಿರೋರು ಮಾತ್ರ ಇದ್ದೀರಾ ಅಥವಾ ಜನರಲ್ ಡಿಸ್ಕಷನ್ ಅವ್ರು ಇದ್ದೀರಾ? ಸೊ ಐ ಥಿಂಕ್ ದ ಪೀಪಲ್ ಹ್ಯಾವ್ ಕ್ವಾಲಿಫೈಡ್ ಇರೋರು ಇಂಟರ್ವ್ಯೂ ಕ್ವಾಲಿಫೈ ಆಗಿರೋರಾ ಇರೋ ನೀವು ಅಷ್ಟೇ? ಯು ಹ್ಯಾವ್ ಕ್ವಾಲಿಫೈಡ್. ಓಕೆ, ಯು ಕ್ವಾಲಿಫೈಡ್ ಫಾರ್ ಇಂಟರ್ವ್ಯೂ. ಯುವರ್ ಸ್ಟಾಫ್. ಸಿ ಇಂಟರ್ವ್ಯೂ ಸೆಷನ್ ಈಸ್ ಲೈಕ್ ಇಲ್ಲಿ ಆಲ್ರೆಡಿ ನಿಮ್ದೆಲ್ಲ ನಾಲೆಡ್ಜ್ ಟೆಸ್ಟ್ ಮಾಡ್ಬಿಟ್ಟಿರ್ತಾರೆ. ದೆನ್ ಡೋಂಟ್ ಟೆಸ್ಟ್ ಅ ಕೈಂಡ್ ಆಫ್ ನಾಲೆಡ್ಜ್. ಓಕೆ, ಕ್ವೆಶನ್ಸ್ ಫ್ಯಾಕ್ಚುಯಲ್ ಕ್ವೆಶನ್ಸ್ ಬರ್ಬೋದು, ನಾಲೆಜ್ ಬೇಸ್ಡ್ ಕ್ವೆಶನ್ಸ್ ಅವ್ರು ಕೇಳಬಹುದು, ಬಟ್ ಅಲ್ಲಿ ಬೇಸಿಕಲಿ ನೀವು ನಾಲೆಜ್ ಏನ್ ಟೆಸ್ಟ್ ಮಾಡಲ್ಲ. ವಾಟ್ ದೇ ಟೆಸ್ಟ್ ಈಸ್ ಬೇಸಿಕಲಿ ಅವರ್ ಪರ್ಸನಾಲಿಟಿ. ಸೊ ವೆದರ್ ಯು ಫಿಟ್ ಟು ಬಿ ಅನ್ ಆಫೀಸರ್ ಆರ್ ನಾಟ್, ದಟ್ ಈಸ್ ಮೇಜರ್ಲಿ ಟೆಸ್ಟೆಡ್ ದೇರ್. ಸೊ ಆ ತರ ಅಂದಾಗ ಯಾವ ತರ ಕ್ವೆಶನ್ಸ್ ಕೇಳ್ತಾರೆ ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ಏನ್ ಕ್ವೆಶನ್ ಕೇಳ್ತಾರೆ ಇಂಟರ್ವ್ಯೂ ನಲ್ಲಿ, ಯಾವ ತರ ಕ್ವೆಶನ್ ಕೇಳ್ತಾರೆ, ನಾವ್ ಏನ್ ಉತ್ತರ ಕೊಡ್ಬೇಕು, ಹೆಂಗ್ ಕೂತ್ಕೋಬೇಕು, ಸೊ ಯಾವ ತರ ಡ್ರೆಸ್ ಕೋಡ್ ಇರಬೇಕು, ಅಂಡ್ ನಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಮ್ಗೆ ಉತ್ತರ ಗೊತ್ತಿದ್ರೆ ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು. ಆಲ್ ದೀಸ್ ಆರ್ ಬೇಸಿಕ್ ಕ್ವೆಶನ್ಸ್ ಟು ಅ ಪರ್ಸನ್ ಹೂ ಗೋ ಫಾರ್ ಅನ್ ಇಂಟರ್ವ್ಯೂ. ಸೊ ಇದರಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದಾಗ ಒಂದು ಪ್ರಿಪರೇಷನ್ ಫಾರ್ ಅನ್ ಇಂಟರ್ವ್ಯೂ ಅಂತ ಅನ್ನೋದು ಯು ಡೋಂಟ್ ಯೂಶಲಿ ಗೋ ಫಾರ್ ಬುಕ್ಸ್. ನಂಗೆ ಗೊತ್ತಿರಂಗೆ ಸೊ ಬುಕ್ಸ್ ನೋಡ್ಕೊಂಡು ನಾನು ಓದ್ತೀನಿ, ಚೆನ್ನಾಗಿ ಓದಿ ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತೀನಿ ಅನ್ನೋದು ಇಟ್ ಈಸ್ ನಾಟ್ ಅ ಗುಡ್ ಸಜೆಷನ್ ಅಕಾರ್ಡಿಂಗ್ ಟು ಮೀ, ಬಿಕಾಸ್ ಬುಕ್ ನ ನೋಡಿ ಇಂಟರ್ವ್ಯೂ ಪ್ರಿಪೇರ್ ಆಗೋದೇನು ಅಷ್ಟು ಇರೋದಿಲ್ಲ. ಸೊ ಬೇಸಿಕಲಿ ವಾಟ್ ಯು ಪ್ರಿಪೇರ್ ಈಸ್ ವಾಟ್ ಎವರ್ ಯು ನೋ ಹೌ ಟು ಎಕ್ಸ್ಪ್ರೆಸ್ ದಟ್ ಇನ್ ಫ್ರಂಟ್ ಆಫ್ ಇಂಟರ್ವ್ಯೂರ್ಸ್. ಯಾರು ಇಂಟರ್ವ್ಯೂ ತಗೋತಾರೋ ಅವ್ರ ಎದುರು ನೀವು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಕಲ್ತ್ಕೋಬೇಕು. ಸಿ ಬೇಸಿಕಲಿ ಒಂದು ಇಂಟರ್ವ್ಯೂ ನಲ್ಲಿ ಸುಳ್ಳು ಹೇಳಕ್ ಟ್ರೈ ಮಾಡಬಾರ್ದು, ಬಿಕಾಸ್ ನೀವು ಸುಳ್ಳು ಹೇಳ್ತಾ ಅಲ್ಲೇ ಸಿಕ್ಕಾಕೊಳ್ತೀರಾ. ಅದ್ರ ಮೇಲೆ ಮತ್ತೆ ಕ್ವೆಶನ್ಸ್ ರೈಸ್ ಆಯ್ತು ಅಂದ್ರೆ ಯು ಡೋಂಟ್ ನೋ ಹೌ ಟು ಆನ್ಸರ್ ಇಟ್. ಯು ಜಸ್ಟ್ ಎಕ್ಸ್ಪ್ರೆಸ್ ವಾಟ್ ಯು ಆರ್. ನೀವೇನು ನಿಮ್ಗೆ ಏನ್ ಗೊತ್ತಿದೆಯೋ ಅಷ್ಟು ಮಾತ್ರ ಹೇಳ್ಬೇಕು, ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಹೆಚ್ಚು ಹೇಳ್ಬಾರ್ದು ಅಂಡ್ ಸುಳ್ಳು ಹೇಳ್ಬಾರ್ದು. ಓಕೆ, ನೀವು ಯಾವ್ದೋ ಒಂದು ಹಾಬಿ ಸುಳ್ಳು ಕೊಟ್ಬಿಟ್ಟಿರ್ತೀರಾ, ಅಲ್ಲಿ ಅದ್ರ ಬಗ್ಗೆ ಕ್ವೆಶನ್ ಬರುತ್ತೆ, ಯು ಕೆನಾಟ್ ಆನ್ಸರ್ ದಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ಯು ಹ್ಯಾವ್ ಟು ಮೇಂಟೈನ್ ಈಕ್ವಲ್ ಟೋನ್. ಗೊತ್ತಿರೋದಕ್ಕೆ ತುಂಬಾ ಜೋರಾಗಿ ಆನ್ಸರ್ ಮಾಡೋದು, ಗೊತ್ತಿಲ್ಲ ಅಂತಂದ್ರೆ ಸೊ ಯು ಡಿಕ್ರೀಸ್ ಯುವರ್ ಟೋನ್ ಆರ್ ರೆಡ್ಯೂಸ್ ಯುವರ್ ವಾಯ್ಸ್, ಆ ತರ ಇರಬಾರ್ದು. ಯು ಶುಡ್ ಗೋ ಇನ್ ಅ ಈಕ್ವಲ್ ಟೋನ್. ಯು ಶುಡ್ ಬಿ ವೆರಿ ಕಾಮ್ ಅಂಡ್ ಕಂಪೋಸ್ಡ್. ಸೊ ಟೆನ್ಷನ್ ಮಾಡ್ಕೊಳ್ಳೋದಾಗ್ಲಿ, ಎಕ್ಸೈಟ್ಮೆಂಟ್ ತೋರಿಸೋದಾಗ್ಲಿ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸೊ ಯು ಶುಡ್ ಬಿ ವೆರಿ ಕಾಮ್. ನೀವು ಜನರಲ್ ಆಗಿ ಒಂದು ಡಿಸ್ಕಷನ್ ಆಗುವಾಗ ಹೆಂಗ್ ಮಾಡ್ತೀರೋ ಅಷ್ಟೇ ಮಾಡ್ಬೇಕು. ಥರ್ಡ್ ಥಿಂಗ್ ಈಸ್ ವಾದ ಮಾಡಬೇಡಿ. ದಟ್ ಈಸ್ ಒನ್ ಮೋರ್ ಸಜೆಷನ್. ಸಿ ಆಕ್ಚುಲಿ ನೀವು ಎಷ್ಟು ನೀಟಾಗಿ ನೀವು ಆಫೀಸರ್ ಆಗಿ ಕೆಲಸ ನಿಭಾಯಿಸ್ತೀರಾ, ಅವಾಗ ಏನೆಲ್ಲ ಪ್ರೆಷರ್ಸ್ ಬರ್ಬೋದು, ನಿಮ್ಗೆ ಏನ್ ಟೆನ್ಷನ್ಸ್ ಇರ್ಬೋದು, ಆ ತರ ಒಂದು ಟೆನ್ಷನ್ ಎನ್ವಿರಾನ್ಮೆಂಟ್ ಅಥವಾ ಒಂದು ಪ್ರೆಷರ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಿ ನಿಮ್ಮ ಕ್ಯಾಲಿಬರ್ ನ ಟೆಸ್ಟ್ ಮಾಡಕ್ಕೆ ಟ್ರೈ ಮಾಡಬಹುದು. ಸೊ ಆ ತರ ಇನ್ ಕೇಸ್ ಏನಾದ್ರು ಟ್ರಿಗರ್ ಮಾಡಿದ್ರೆ ಸೊ ದೇ ಕ್ಯಾನ್ ಟ್ರಿಗರ್ ಯು. ಆ ತರ ಆದಾಗ ಯು ಶುಡ್ ನಾಟ್ ಲೂಸ್ ಯುವರ್ ಕಂಪೋಸ್ಟ್. ಅಷ್ಟೇ ಕಾಮ್ ಆಗಿರ್ಬೇಕು, ಅಷ್ಟೇ ಉತ್ತರ ಕೊಡಬೇಕು. ಅಂಡ್ ದ ಅದರ್ ಥಿಂಗ್ ಈಸ್ ಅವಾಯ್ಡ್ ಬಯಾಸ್ಡ್ ಡಿಸಿಷನ್ಸ್. ನಿಮ್ಮ ಒಪಿನಿಯನ್ ಏನಾದ್ರೂ ಕೇಳಿದಾಗ ನಿಮ್ಮ ಒಪಿನಿಯನ್ ಏನಿದೆಯೋ ಅದನ್ನ ನೀವು ಹೇಳಿ. ಇಲ್ಲ ಫಾರ್ ಎಕ್ಸಾಂಪಲ್ ದೇ ಮೈಟ್ ಆಸ್ಕ್ ಯು ಲೈಕ್ ಸೂಪರ್ಸ್ಟಿಷನ್ಸ್ ನ ನೀವು ನಂಬ್ತೀರಾ? ನೀವು ಬ್ಯಾಲೆನ್ಸ್ಡ್ ಆಗಿ ಹೇಳೋದ್ ಬೇಕಿಲ್ಲ. ಅಂದ್ರೆ ನಾನ್ ನಂಬೋದು ಇಲ್ಲ, ನಾನ್ ನಂಬ್ತೀನಿ ಈ ತರ ಹೇಳೋದ್ ಬೇಡ. ವಾಟ್ ಎವರ್ ಯುವರ್ ಒಪಿನಿಯನ್, ಇಫ್ ಯು ಡೋಂಟ್ ಬಿಲೀವ್ ಯು ಸೇ ಇಟ್ ಇಸ್ ಐ ಡೋಂಟ್ ಬಿಲೀವ್ ಇಟ್. ಒಪ್ಕೊಳ್ತೀನಿ ಅಂದ್ರೆ ನಾನು ಒಪ್ಕೋತೀನಿ. ಈ ತರ ವೆನ್ ದರ್ ಇಸ್ ಒಪಿನಿಯನ್ ಬೇಸ್ಡ್ ಕ್ವೆಶನ್ಸ್, ನಾವೀಗ ಮೇನ್ಸ್ ಆನ್ಸರ್ ಅಲ್ಲಿ ಹೆಂಗ್ ಬರೀತೀವಿ, ನಾವ್ ಎರಡೂ ಕಡೆನೂ ಬರೀತೀವಿ ಯಾವ್ದಾದ್ರು ಒಂದು ಪಾಯಿಂಟ್ ಏನಾದ್ರೂ ಬಂದ್ರೆ ಒಪಿನಿಯನ್ ಬೇಸ್ಡ್ ಅಲ್ಲಿ. ಬಟ್ ಇಲ್ಲಿ ಒಪಿನಿಯನ್ ಬೇಸ್ಡ್ ಅಂತ ಬಂದಾಗ ಎರಡೂ ಕಡೆನೂ ಇಫ್ ಯು ನೀಡ್ ಎರಡೂ ಕಡೆನೇ ಆಗಿ, ಇಲ್ಲ ಅಂದ್ರೆ ಯು ಟೇಕ್ ಯುವರ್ ಒಪಿನಿಯನ್. ಓಕೆ, ದಟ್ ಈಸ್ ಒನ್ ಥಿಂಗ್. ಸೊ ಈ ತರ ಕೆಲವೊಂದಷ್ಟು ಡೌಟ್ಸ್ ಇರುತ್ತೆ. ಸೊ ಅದರಲ್ಲಿ ಯೂಶಲಿ ಇಂಟರ್ವ್ಯೂ ಸೆಷನ್ ಗೈಡೆನ್ಸ್ ಸೆಷನ್ ಅಂತ ಹೋಗೋದೆ ನಿಮ್ಮ ಬೇಸಿಕ್ ಡೌಟ್ಸ್ ಅಲ್ಲಿ. ಸೊ ನಿಮ್ಗೆ ಆತರ ಏನಾದ್ರೂ ಇಂಡಿವಿಜುವಲ್ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ಇಲ್ಲ ಕೇಳ್ಬೋದು. ಸೊ ದಟ್ ಈಸ್ ಸಮ್ ಕೈಂಡ್ ಆಫ್ ಬೇಸಿಕ್ ಥಿಂಗ್ಸ್ ವಾಟ್ ಯು ನೀಡ್ ಟು ನೋ. ಸೊ ಏನಾದ್ರು ನಿಮ್ಗೆ ಇಂಡಿವಿಜುವಲ್ ಡೌಟ್ಸ್ ಇದ್ರೆ ಹಾಕಿದ್ರೆ ಇಟ್ ವಿಲ್ ಬಿ ಬೆಟರ್ ಐ ಥಿಂಕ್ ಇಂಟ್ರಾಕ್ಷನ್ ಸೆಷನ್. ಸಿ ಆಕ್ಚುಲಿ ದ ಇಂಟರ್ವ್ಯೂ ಸ್ಟಾರ್ಟ್ಸ್ ವಿತ್, ಅಲ್ಲಿ ನೀವು ಹೋಗಿ ಅಲ್ಲಿ ಕೂತ್ಕೊಂಡಿದ ತಕ್ಷಣ ಫಸ್ಟ್ ಐ ವಿಲ್ ಟೆಲ್ ಫ್ರಮ್ ದ ಬಿಗಿನಿಂಗ್. When you enter the interview, ನೀವು ಬಾಗ್ಲು ತೆಗಿದಂಗೆ you say that may I come in. That is the first thing you say, but ಅಲ್ಲಿ ವಿಶ್ ಮಾಡಬಾರ್ದು. ಬಾಗ್ಲ ಹತ್ರನೇ ವಿಶ್ ಮಾಡಬಾರ್ದು. You look into everyone, you go, you stand in front of them. ಅಲ್ಲಿ ಹೋಗಿ ನಿಂತ್ಕೊಂಡು ನೀವು ವಿಶ್ ಮಾಡ್ತೀರಾ. ಕೂತ್ಕೊಳ್ಳಿ ಅನ್ನೋವರೆಗೂ ಕೂತ್ಕೋಬಾರ್ದು. Only when they say you have to sit. Okay, these are the basic norms you have. ಕುತ್ಕೊಂಡಾಗ ಪೋಸ್ಚರ್ ಯಾವಾಗ್ಲೂ ಸ್ಟ್ರೈಟ್ ಆಗೇ ಇರಬೇಕು. ಸೊ ಬಗ್ಗಿ ಕೂತ್ಕೊಳ್ಳೋದು, ಕೈನ ಟೇಬಲ್ ಮೇಲೆ ಇಟ್ಟು ಕೂತ್ಕೊಳ್ಳೋದು, ಇವನ್ನ ಯೂಶಲಿ ಮಾಡಬಾರ್ದು. ಸೊ ವೆನ್ ಯು ರೈಸ್ ಯುವರ್ ಹ್ಯಾಂಡ್ ಟೇಬಲ್ ಮೇಲೆ ಅಂದ್ರೆ ನೀವು ಅವ್ರ ಈಕ್ವಲ್ಸ್ ತರ ಅನ್ನಿಸ್ತೀರಾ. ಸೊ ದಟ್ ಈಸ್ ನಾಟ್ ಅ ಗುಡ್ ಮ್ಯಾನರ್ಸ್. ಕೈ ಕೆಳಗಡೆನೆ ಇರಬೇಕು. ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್. ಯು ಶುಡ್ ಸಿಟ್ ಸ್ಟ್ರೈಟ್. ಕೆಳಗಡೆ ಜಾಸ್ತಿ ನೋಡಬಾರ್ದು. ಅವ್ರನ್ನ ಐ ಕಾಂಟ್ಯಾಕ್ಟ್ ಮಾಡಬೇಕು. ಅಂಡ್ ವೆನ್ ಯು ಹ್ಯಾವ್ ದ ಮೆಂಬರ್ಸ್, ಸೊ ಯೂಶಲಿ ಫಿಮೇಲ್ ಮೆಂಬರ್ಸ್ ಇದ್ರೆ ಫಸ್ಟ್ ಅವರು ವಿಶ್ ಮಾಡಿ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ಫೀಲ್ ದಟ್ ಈಸ್ ಆಕ್ಚುಲಿ ರಿಕ್ವೈರ್ಡ್. ರೀಸನ್ ಈಸ್ ಅಂದ್ರೆ ಫಿಮೇಲ್ಸ್ ತುಂಬಾ ಈಗೋ ತಗೋತಾರೆ ಅನ್ನೋ ವಿಚಾರಕ್ಕೆ ಹೇಳ್ತಾರೇನೋ. ಬಟ್ ಯು ಕ್ಯಾನ್ ವಿಶ್, ಎಲ್ಲರಿಗೂ ಇಂಡಿವಿಜುವಲ್ ಆಗಾದ್ರೂ ವಿಶ್ ಮಾಡಿ, ಇಲ್ಲ ವಿಶ್ ಮಾಡಿ ಎಲ್ಲರ ಮುಖ ನೋಡಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್. ದೀಸ್ ಆರ್ ಸಮ್ ಬೇಸಿಕ್ ನಾರ್ಮ್ಸ್ ಯು ಹ್ಯಾವ್. ಸಿ ದೆರ್ ಈಸ್ ಅ ವೆರಿ ಸ್ಮಾಲ್ ಲೈನ್ ಬಿಟ್ವೀನ್ ಕಾನ್ಫಿಡೆನ್ಸ್ ಅಂಡ್ ಅರೋಗೆನ್ಸ್.
ಇಂಟರ್ವ್ಯೂನಲ್ಲಿ ಇದು ಬಹಳ ಇಂಪಾರ್ಟೆಂಟ್. ನೀವು ಆ ಕಾನ್ಫಿಡೆನ್ಸ್ ಆಗಿದ್ದು ಕಾನ್ಫಿಡೆನ್ಸ್ ಆಗಿ ನಾನು ಇದೀನಿ ಅಂತ ನೀವು ತೋರಿಸ್ಕೊಳ್ತೀರಾ. ಕೆಲವು ಸಲ ಕಾನ್ಫಿಡೆನ್ಸ್ ಟರ್ನ್ಸ್ ಇಂಟು ಅರೋಗೆನ್ಸ್, ಅದಾಗಬಾರ್ದು. ಯು ಶುಡ್ ಬ್ಯಾಲೆನ್ಸ್ ದಟ್. ಈ ಕಾನ್ಫಿಡೆನ್ಸ್ ಇಲ್ದಂಗೆ ಕೂತ್ಕೊಳ್ಳೋದು ತಪ್ಪೆ, ಕಾನ್ಫಿಡೆನ್ಸ್ ಲೆವೆಲ್ ಮೀರಿ ಅರೋಗೆಂಟ್ ಆಗೋದು ತಪ್ಪು. ಸೊ ಯು ಪ್ಲೀಸ್ ಮೇಂಟೈನ್ ದಟ್. ಸೊ ವೆನ್ ಎವರ್ ಯು ಸಿಟ್, ಬೇಸಿಕ್ ಕ್ವೆಶ್ಚನ್ ಏನಿರ್ತದೆ ಅಂದ್ರೆ, ದ ಬೇಸಿಕ್ ಕ್ವೆಶ್ಚನ್ ಈಸ್ ಅಬೌಟ್ ಯುವರ್ ಬ್ಯಾಕ್ ಗ್ರೌಂಡ್. ನೀವು ಹೋಗಿದ ತಕ್ಷಣ ಅವ್ರು ಕೇಳ್ತಾರೆ ನಿಮ್ ಬ್ಯಾಕ್ ಗ್ರೌಂಡ್ ಏನು. ಸೊ ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ಫಾದರ್ ನೇಮ್, ವಾಟ್ ಡಸ್ ಯುವರ್ ಫಾದರ್ ಡೂ, ನೀವು ಕೆಲಸ ಮಾಡ್ತಾ ಇದ್ದೀರಾ, ನೀವೇನು ಓದಿದ್ದೀರಾ, ಇವೆಲ್ಲ ಕೇಳ್ತಾರೆ. ಸಿ ಅದಕ್ಕೆ ಫಸ್ಟ್ ಬೇಸಿಕಲಿ ಅದಕ್ಕೆ ರೆಡಿ ಆಗಬೇಕು. ದ ಫಸ್ಟ್ ಥಿಂಗ್ ಈಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಾದರೂ ಇದ್ರೆ, ಇಫ್ ದ ನೇಮ್ ಈಸ್ ಬಿಟ್ ಡಿಫ್ರೆಂಟ್, ಯಾವುದಾದ್ರೂ ನಿಮ್ಮದು ಫ್ಯಾಮಿಲಿ ನೇಮ್ ಆ್ಯಡ್ ಆಗಿರುತ್ತೆ, ಇಲ್ಲ ಅಂದರೆ ನಿಮ್ಮ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯು ಟ್ರೈ ಟು ನೋ ಅಬೌಟ್ ದಟ್ ಬ್ಯಾಕ್ ಗ್ರೌಂಡ್. ಈಗ ನಿಮ್ಮ ಹೆಸರು ಮೀನಿಂಗ್ ಇರ್ಬೋದು, ಫ್ಯಾಮಿಲಿ ನೇಮ್ ಇದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ನಂದಿನಿ ಯಾದವ್, ಆಕ್ಚುಲಿ ಐ ಡೋಂಟ್ ಗಿವ್ ಇಟ್ ಆಸ್ ಅ ಯಾದವ್ ಸರ್. ಸೊ ಇಫ್ ಮೈ ನೇಮ್ ಈಸ್ ಯಾದವ್, ಯಾದವಾಸ್ ಮೇಲೆ ಕ್ವೆಶ್ಚನ್ ಬರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಟು ವಿಚ್ ಕ್ಯಾಟಗರಿ ದೇ ಬಿಲಾಂಗ್, ಅವ್ರ ಎಕನಾಮಿಕಲ್ ಸೋಷಿಯಲ್ ಸ್ಟೇಟಸ್ ಯಾವ ತರ ಇದೆ. ಸೊ ಫಾರ್ ಎಕ್ಸಾಂಪಲ್ ಕಾಡುಗೊಲ್ಲ ವಿಚಾರ ಇದೆ, ಕಾಡುಗೊಲ್ಲ ದೇ ಆರ್ ಟ್ರೈಂಗ್ ಟು ಪುಟ್ ಇಟ್ ಫಾರ್ ST ಕ್ಯಾಟಗರಿ, ಈ ತರ ಹಾಕ್ಬೇಕು ಅಂತ ಇದ್ದಾರೆ, ಅದು ಸರಿನಾ ತಪ್ಪ, ಏನ್ ಇಶ್ಯೂಸ್ ಆಗ್ಬೋದು, ಈ ತರ ಬರ್ಬೋದು. ಆ ತರ ನಿಮ್ಮ ಹೆಸರಲ್ಲಿ ಬೇಸಿಕಲಿ ಏನಾದ್ರೂ ಸರ್ ನೇಮ್ಸ್ ಇದ್ರೆ, ಇಲ್ಲ ಡಿಫ್ರೆಂಟ್ ಆಗಿದೆ, ಇಲ್ಲ ನಿಮ್ ಮೀನಿಂಗೇ ಕೇಳ್ಬೋದು ಹೆಸರು, ಅದನ್ನ ನೋಡ್ಕೊಳ್ಳಿ. ಎಸ್ಪೆಷಲಿ ಅ ಫಾದರ್ ನೇಮ್. ಫಾರ್ ಎಕ್ಸಾಂಪಲ್ ನನ್ಗೆ ನಮ್ ತಂದೆ ಹಿಸ್ ನೇಮ್ ವಾಸ್ ಅಶ್ವಥ್ ನಾರಾಯಣ. ನಾನು ಹೋದಾಗ ಮಿನಿಸ್ಟರ್ ಇದ್ರು ಅವ್ರ ಹೆಸರಲ್ಲಿ. ನಿಮ್ ತಂದೆ ಅವ್ರ ಹೆಸರಲ್ಲಿ ಒಬ್ರು ಮಿನಿಸ್ಟರ್ ಇದಾರೆ, ಯಾರು ಅಂತ ಕೇಳಿದ್ರು. ಆರ್ ಯುವರ್ ಫಾದರ್ಸ್ ಆಕ್ಯುಪೇಷನ್, ಈ ಲೆವೆಲ್ ವರ್ಗೂ ಕೇಳ್ತಾರೆ. ಇಫ್ ಯುವರ್ ಫಾದರ್ ಇಸ್ ಅ ಪ್ರೊಫೆಸರ್, ಫಾರ್ ಎಕ್ಸಾಂಪಲ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಕ್ವಶನ್ ಬರ್ಬೋದು. ಯುವರ್ ಫಾದರ್ ಇಸ್ ಅ ರೈಲ್ವೆ ಎಂಪ್ಲಾಯಿ, ರೈಲ್ವೇಸ್ ಬಗ್ಗೆ ಕ್ವಶನ್ ಬರ್ತದೆ. ಸೊ ಈ ರೀತಿ ಇಫ್ ಯುವರ್ ಫಾದರ್ ಇಸ್ ಅ ಫಾರ್ಮರ್, ಬೇಸಿಕಲಿ ಅಂದ್ರೆ ಬರೀ ನಿಮ್ಮ ಲೆವೆಲ್ ವರ್ಗೂ ಮಾತ್ರ ಅಲ್ಲ, ಇವನ್ ಟು ಯುವರ್ ಫಾದರ್ ಲೆವೆಲ್ ದ ಕ್ವೆಶನ್ಸ್ ಮೈಟ್ ಕಮ್. ಸೊ ಅದನ್ನು ಕೂಡ ಒಂದ್ ಸ್ವಲ್ಪ ನೋಡ್ಕೋಬೇಕು. ಅಂಡ್ ದ ಸೆಕೆಂಡ್ ಥಿಂಗ್ ಈಸ್ ದ ಪ್ಲೇಸ್ ವೇರ್ ಯು ಕಮ್ ಫ್ರಮ್. ಈಗ ಅದರಲ್ಲಿ ನೀವಲ್ಲಿ DAF ಇಲ್ಲೇನೋ ಫಿಲ್ ಮಾಡ್ಬಿಟ್ಟಿರ್ತೀರಾ. ನೀವು ಅಲ್ಲಿ ಹೋದಾಗ ಇಂಟರ್ವ್ಯೂ ಆಗೋದಕ್ಕೆ ಮುಂಚೆ ಒಂದು ಫಾರ್ಮ್ ಕೊಡ್ತಾರೆ ನಿಮ್ಗೆ. ಸೊ ದಟ್ ವಿಲ್ ಬಿ ಅ ಬೇಸಿಕ್ ಫಾರ್ಮ್. ನಿಮ್ ಕ್ವಾಲಿಫಿಕೇಶನ್ ಏನು, ನಿಮ್ ಹಾಬೀಸ್ ಏನು, ತಂದೆ ಹೆಸರಿನ ಆ ಫಾರ್ಮ್. ಯೂಶುವಲಿ ನನಗೆ ಗೊತ್ತಿರೋ ಪ್ರಕಾರ ಆ ಫಾರ್ಮ್ ಮಾತ್ರ ಇಂಟರ್ವ್ಯೂರ್ ಹತ್ರ ಇರುತ್ತೆ. ಟು ಮೈ ನಾಲೆಜ್ DAF ಕಂಪ್ಲೀಟ್ ನಮ್ DAF ದೇ ವಿಲ್ ನಾಟ್ ಹ್ಯಾವ್ ಟಿಲ್ ಪ್ರಿವಿಯಸ್. ಅದನ್ನ ಫಿಲ್ ಮಾಡುವಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಈಗ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಹುಟ್ಟಿರ್ತೀರಾ, ಬೆಳಗಾವಿಲಿ ಬೆಳೆದಿರ್ತೀವಿ ನಾವು, ಅಂದ್ರೆ ನಮ್ ಕಂಪ್ಲೀಟ್ ಸ್ಟಡೀಸ್ ಎಲ್ಲ ಬೆಳಗಾವಿ. ಅಂಡ್ ಯು ನೋ ಗುಡ್ ಅಬೌಟ್ ಬೆಳಗಾವಿ, ಯು ಡೋಂಟ್ ನೋ ಅಬೌಟ್ ಧಾರವಾಡ. ಸೊ ಧಾರವಾಡ ಕೊಡಬೇಡಿ, ಯು ಗಿವ್ ಇಟ್ ಆಸ್ ಬೆಳಗಾವಿ. ಓಕೆ, ನಿಮ್ಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಜಾಸ್ತಿ ಕೊಡಬಾರ್ದು. ಮೈ ನೇಟಿವ್ ಇಸ್ ತುಮಕೂರು, ಬಟ್ ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರ್. ತುಮಕೂರು ಬಗ್ಗೆ ಕ್ವೆಶನ್ಸ್ ಜಾಸ್ತಿ ಕೇಳ್ಬೋದು. ಅಂಡ್ ನಂಗೆ ಗೊತ್ತಿಲ್ಲ, ಸೊ ಐ ಡಿಡ್ಂಟ್ ಗಿವ್ ಎಸ್ ತುಮಕೂರು. ಬೆಂಗಳೂರು ಬಗ್ಗೆ ಗೊತ್ತು, ಬೆಂಗಳೂರು ಕೊಟ್ಟಿದ್ದು. ಬೆಂಗಳೂರು ಅಂದಾಗ ದೇ ಆಸ್ಕ್ ಮಿ ಅಬೌಟ್ ಮೆಟ್ರೋ. ಸೊ ರೈಲ್ವೆ ಸ್ಟೇಷನ್, ಒಬ್ರು ಫ್ರೀಡಮ್ ಫೈಟರ್ ಹೆಸರಲ್ಲಿದೆ ಇದು ರೈಲ್ವೆ ಸ್ಟೇಷನ್, ಯಾರ ಹೆಸರಲ್ಲಿದೆ, ಈ ತರ ಕ್ವೆಶನ್ಸ್ ಬರ್ತದೆ. ಸೊ ವೆನ್ ಯು ಆರ್ ಫಿಲಿಂಗ್ ದಟ್, ಅಂದ್ರೆ ನೀವು ಯಾವ ಜಾಗದಿಂದ ಬಂದಿರ್ತೀರಾ ಅದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ. ಇಫ್ ಯು ಅಂಡ್ ಯು ಶುಡ್ ನೋ ದಟ್ ವೆಲ್. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಫ್ರಮ್ ಧಾರವಾಡ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರ್ಬೇಕು. ದ ಕಿಂಗ್ಡಮ್ಸ್ ವಿಚ್ ರೂಲ್ಡ್ ಧಾರವಾಡ ಫಾರ್ ಎಕ್ಸಾಂಪಲ್, ಧಾರವಾಡ ಈಸ್ actually coming up as a second educational hub in Karnataka after Bangalore. ಇದ್ರ ಬಗ್ಗೆ ಸ್ಟ್ರೈಕ್ ಆಯ್ತು ರೀಸೆಂಟ್ ಆಗಿ, ಅದ್ರ ಬಗ್ಗೆ ಇರಬಹುದು. ಅದ್ರ ಬಗ್ಗೆ ಆಗಿದ ತಕ್ಷಣ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಬಗ್ಗೆ ಕೇಳಬಹುದು. ಅಂದ್ರೆ ಇಟ್ ಕುಡ್ ಬಿ ಕನೆಕ್ಟೆಡ್. ಓಕೆ, ಅಂಡ್ ದ ಅದರ್ ಥಿಂಗ್ ಈಸ್ ಧಾರವಾಡ ಪ್ರಾಬ್ಲಮ್ಸ್ ಬಗ್ಗೆ ಕೇಳ್ಬೋದು. ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಯಾವ್ದ್ಯಾವ್ದಿದೆ ಅಂತ ಕೇಳ್ಬೋದು. ಆರ್ ಯೂನಿಫಿಕೇಶನ್ ಆಫ್ ಕರ್ನಾಟಕ ಮೇಜರ್ಲಿ ಸ್ಟಾರ್ಟ್ ಆಗಿದ್ದು ಧಾರವಾಡಲ್ಲಿ. ಸೊ ಆ ತರ ಅಂದ್ರೆ ಆ ಒಂದು ಡಿಸ್ಟ್ರಿಕ್ಟ್ಗೆ, ಫಾರ್ ಎಕ್ಸಾಂಪಲ್ ಧಾರವಾಡಲ್ಲಿ ಎಷ್ಟು ಸಬ್ ಡಿವಿಷನ್ ಇದೆ, ಧಾರವಾಡಲ್ಲಿ ಯಾವ ತಾಲೂಕ್ಸ್ ಇದೆ, ಆ ತಾಲೂಕ್ ಹೆಸರೇನು, ಇವನ್ನೂ ಕೇಳಬಹುದು. ಅಂಡ್ ಧಾರವಾಡಲ್ಲಿ ಇರುವಂತ GI ಟ್ಯಾಕ್ಸ್ ಏನು, ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಬೌಟ್ ಧಾರವಾಡ, ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ. ಬ್ಯಾಂಗ್ಳೂರ್ ಅಂತ ಬಂದಾಗ ದೇ ಕೆನ್ ಆಸ್ಕ್ ಇಲ್ಲಿರೋ ಇಶ್ಯೂಸ್ ಏನು. ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಅಂತೀರಾ, ಟ್ರಾಫಿಕ್ ಬಂದಿದ ತಕ್ಷಣ ದೇ ಕೆನ್ ಆಸ್ಕ್ ಅಬೌಟ್ ಟ್ರಾಫಿಕ್ ಇವಾಗ ಸಿಗ್ನಲ್ಸ್ ಇದೆ, ನಿಮ್ಗೆ ನೋಡಿದೀರಾ, ನಿಮ್ಗೆ ಗೊತ್ತಿದೆಯಾ, ದಟ್ ಕುಡ್ ಬಿ ದ ಕ್ವೆಶನ್. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಒನ್ ಆಫ್ ದ ಇಶ್ಯೂ. ಯಾವ ತರ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇದೆ ಹೇಳಿ ಅಂತ ಕೇಳ್ಬೋದು. ಸಿ ದ ಕ್ವೆಶನ್ ಆಲ್ವೇಸ್ ರೈಸಸ್ ಬೇಸಿಕಲಿ ಫ್ರಮ್ ಯು. ಅವ್ರು ಯಾವ್ದೋ ಗಾಳಿಲಿ ತಗೊಂಡ್ ಬಂದು ವಿಷಯನ ಕೇಳಲ್ಲ. ಓಕೆ, ಟು ಮೈ ನಾಲೆಡ್ಜ್ ಐ ಹ್ಯಾವ್ ಅಟೆಂಡೆಡ್ 3 ಇಂಟರ್ವ್ಯೂಸ್. ಅಂಡ್ ನೀವು ಹೋಗ್ತಿರೋ ಅಂತ ನಿಮ್ಮ ಡಿಸ್ಟ್ರಿಕ್ಟ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಎಸ್ಪೆಷಲಿ ನೀವು ಯಾವ್ದಾದ್ರು ಒಂದು ತಾಲೂಕಿಂದ ಆಗಿದ್ರೆ, ನೀವು ಯಾವ್ದಾದ್ರು ಒಂದು ಗ್ರಾಮ ಬರ್ದಿದ್ರೆ, ಅಲ್ಲಿ ಏನಾದ್ರೂ ಪಾಪ್ಯುಲರ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ಅಂತ ಬಂದಿದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ರೀಸೆಂಟ್ ಆಗಿ ಆಯ್ತು ಯಾವುದು, ಇಲ್ಲ ಅಲ್ಲಿ ಯಾವ್ದಾದ್ರು ರಿವರ್ ಡಿಸ್ಪ್ಯೂಟ್ಸ್ ಇರ್ಬೋದು, ಈ ತರ. ಸಿ ಯು ಶುಡ್ ನೋ ಎವ್ರಿಥಿಂಗ್ ಅಬೌಟ್ ಯುವರ್ ಡಿಸ್ಟ್ರಿಕ್ಟ್. ಸೊ ದಟ್ ಈಸ್ ಒನ್ ಆಫ್ ದ ಮೇಜರ್ ಥಿಂಗ್, ಯು ಶುಡ್ ನೋ ದಟ್. ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು. ಓಕೆ, ದಟ್ ಈಸ್ ಸೆಕೆಂಡ್ ಒನ್. ಥರ್ಡ್ ಥಿಂಗ್ ಈಸ್ ನಿಮ್ಮ ಬಗ್ಗೆನೇ ಕ್ವೆಶನ್ ಬರುತ್ತೆ. ಐ ಮೀನ್ ದಟ್ ಫಾರ್ ಎಕ್ಸಾಂಪಲ್ ನೀವು ಯಾವಾಗ ಗ್ರಾಜುಯೇಷನ್ ಫಾರ್ ಎಕ್ಸಾಂಪಲ್ ನಿಮ್ದು ಆಗಿ ಮುಗಿದಿದ್ದು 21, ಸೊ 2026 ಇದು ಏನ್ ಮಾಡ್ತಿದ್ರಿ ಈ 5 years. ಸೊ ಯು ಸೇ ದಟ್ ಇಲ್ಲ ನಾನು ಪ್ರಿಪೇರ್ ಆಗ್ತಾ ಇದೆ ಸಿವಿಲ್ಸ್ ಅಲ್ಲಿ. So you couldn't clear for these 5 years. What was your drawbacks? See, starting actually on 10 to 15 minutes questions ನಿಮ್ಮನ್ನೇ ಪಾಯಿಂಟ್ ಮಾಡ್ತಿರುತ್ತೆ. Okay, they won't go out of that. So ಈ 5 years ನೀವು ಕ್ಲಿಯರ್ ಮಾಡೋಕ್ಕಾಗಿಲ್ಲ, ಯಾವ್ಯಾವ ಎಕ್ಸಾಮ್ಸ್ ಬರ್ದಿದ್ರಿ, ನೀವು ಯಾಕೆ ಕ್ಲಿಯರ್ ಮಾಡೋಕ್ಕಾಗಿಲ್ಲ, ನಿಮ್ ಲೂಪ್ ಹೋಲ್ಸ್ ಏನಿದೆ.
ದಟ್ ಕುಡ್ ಬಿ ದ ಕ್ವೆಶನ್. ಸೊ ನೀವ್ ಏನ್ ನಿಮ್ ಸುತ್ತ ಇರುತ್ತೋ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಮೇಜರ್ಲಿ ಹಾಬೀಸ್, ಯಾರ್ಯಾರು ಹಾಬೀಸ್ ನ DA ಫಾರ್ಮ್ ನಲ್ಲಿ ನೀವೇನೇನ್ ಬರ್ದಿದ್ದೀರಾ ಬಿಟ್ಬಿಡಿ, ಅಲ್ಲೊಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ನಲ್ಲಿ ಅಟ್ ಲೀಸ್ಟ್ ನಿಮ್ಗೆ ಗೊತ್ತಿಲ್ಲದಿರೋ ಹಾಬಿ ಬಗ್ಗೆ ಬರಿಬೇಡಿ. ಹಾಬೀಸ್ ಇಂದ ತುಂಬಾ ಡೈವರ್ಸಿಫೈಡ್ ಕ್ವೆಶನ್ಸ್ ಹೋಗೋದು ನಾನು ನೋಡಿದ್ದೀನಿ. ಸೊ ಯು ಬಿಲೀವ್ ಮೀ, ನಾನು ಯಾವ್ದು ಹಾಬಿ ಕೊಟ್ಟೇ ಇಲ್ಲ. ಲಿಟ್ರಲಿ ಐ ಹ್ಯಾವ್ ನಾಟ್ ಗಿವನ್ ಎನಿ ಹಾಬಿ. ಯಾಕೆ ನಿಮ್ಗೆ ಏನು ಹಾಬಿ ಇಲ್ಲ ಅಂದ್ರೆ ಐ ಶುಡ್ ಡಿಫೆಂಡ್ ದಟ್. ನನಗೆ ಆನ್ಸರ್ ಮಾಡೋಕೆ ಗೊತ್ತಿದೆ, ನಾನೇನೋ ಹಾಬೀಸ್ ಕೊಟ್ಟಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಹಾಬಿ ದಟ್ ಐ ಕ್ಯಾನ್ ಸೇ. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ವೆನ್ ಯು ಗಿವ್ ಸಮಥಿಂಗ್, ಫಾರ್ ಎಕ್ಸಾಂಪಲ್ ಬ್ಯಾಡ್ಮಿಂಟನ್ ಹಾಬಿ ಕೊಡ್ತೀರಾ, ಅವ್ರು ಏನ್ ಕೇಳ್ತಾರೆ, ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಟಾಪ್ ಬ್ಯಾಡ್ಮಿಂಟನ್ ಯಾರಿದ್ದಾರೆ, ಎಸ್ಪೆಷಲಿ ಫೀಮೇಲ್ ಯಾರಿದ್ದಾರೆ, ಇಫ್ ಯು ಆರ್ ಅ ಫೀಮೇಲ್. ಈ ತರ ಡೈವರ್ಸ್ಡ್ ಕ್ವೆಶನ್ಸ್ ಬರೋದ್ರಿಂದ ಸೊ ಹಾಬೀಸ್ ನೀವಲ್ಲಿ ಮೆನ್ಷನ್ ಮಾಡುವಾಗ ಯು ಪ್ಲೀಸ್ ಬಿ ಕೇರ್ಫುಲ್. ಇದರಿಂದ ಕ್ವೆಶನ್ಸ್ ಬರುತ್ತೆ. ಎಸ್ಪೆಷಲಿ ಯುವರ್ ಗ್ರಾಜುಯೇಷನ್ ಬ್ಯಾಕ್ ಗ್ರೌಂಡ್ ಇಂದ ಕ್ವೆಶನ್ ಇರುತ್ತೆ. ಇಫ್ ಯು ಆರ್ ಅ ಇಂಜಿನಿಯರ್, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಂತ ಅನ್ಕೊಳ್ಳಿ, ದೇ ಕ್ಯಾನ್ ಆಸ್ಕ್ ಲೈಕ್ ನೀವು ಟೆಕ್ನಾಲಜಿಯನ್ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡಬಹುದು, ಅದರಿಂದ ಏನ್ ಅಡ್ವಾಂಟೇಜಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಅಗ್ರಿಕಲ್ಚರ್ ಅಂದ್ರಿ ಅಲ್ಲ, BSc in agriculture, MSc in agriculture. So MSc in agriculture ಅಂದಾಗ ಮೇಜರ್ಲಿ ಅಗ್ರಿಕಲ್ಚರ್ ಬಗ್ಗೆ ಕ್ವೆಶನ್ಸ್ ಬರುತ್ತೆ. ಎಸ್ಪೆಷಲಿ ಅದರಲ್ಲೂ ಪ್ರತಿ ಪ್ಯಾನಲ್ ನಲ್ಲಿ ಒಬ್ರು ಸ್ಪೆಷಲಿಸ್ಟ್ ಇರ್ತಾರೆ. ಮೆಂಬರ್ಸ್ ಆರ್ ಜನರಲ್. ಓಕೆ, ಅವ್ರ ಎಲ್ಲಾ ತರ ಜನರಲ್. ಈಗ ನಾನೇನೇನ್ ಹೇಳ್ದೆ ನಿಮ್ ಬಗ್ಗೆ ಕ್ವೆಶನ್ಸ್ ಇದೆಲ್ಲ ಜನರಲಿಸ್ಟ್ ಕೇಳ್ತಾರೆ, ಒಬ್ರು ಸ್ಪೆಷಲಿಸ್ಟ್ ಇರ್ತಾರೆ. ನನ್ನ ಪ್ಯಾನಲ್ ಆಕ್ಚುಲಿ ಅಗ್ರಿಕಲ್ಚರಿಸ್ಟ್ ಬಂದಿದ್ರು ಲಾಸ್ಟ್ ಟೈಮ್. ಹಿ ಆಸ್ಕ್ ಮಿ ಲೈಕ್ ಗ್ಲೋಬಲ್ ವಾರ್ಮಿಂಗ್ ನ ಅಗ್ರಿಕಲ್ಚರ್ ಗೆ ಕನೆಕ್ಟ್ ಮಾಡಿ ಹೇಳಿ ಅಂತ ಕೇಳಿದ್ರು. ಅಗ್ರಿಕಲ್ಚರ್ ಅಂದಾಗ ಇಫ್ ದೇರ್ ಈಸ್ ಅಗ್ರಿಕಲ್ಚರ್ ಮೆಂಬರ್ ಡೆಪ್ತ್ ಹೋಗುತ್ತೆ ಕ್ವೆಶನ್. ಇಲ್ಲ ಅಂದ್ರೆ ಅಗ್ರಿಕಲ್ಚರ್ ಬಗ್ಗೆ ಕೇಳ್ತಾರೆ, ಇಟ್ ವಿಲ್ ಬಿ ವೆರಿ ಜನರಲ್. ಫಾರ್ ಎಕ್ಸಾಂಪಲ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಅಗ್ರಿಕಲ್ಚರ್ ಇರ್ಬೋದು, ಕರ್ನಾಟಕ ಅಗ್ರಿಕಲ್ಚರ್ ಇನಿಷಿಯೇಟಿವ್ಸ್ ಏನಿದೆ ಕೇಳ್ಬೋದು, ಕಮರ್ಷಿಯಲೈಸ್ಡ್ ಅಗ್ರಿಕಲ್ಚರ್ ಬಗ್ಗೆ ಕೇಳ್ಬೋದು. ಅಂದ್ರೆ ಅಲ್ಲಿ ಏನು ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಈಸ್ ಆಸ್ಕಿಂಗ್. ಇನ್ ಕೇಸ್ ಅಲ್ಲಿ ಸ್ಪೆಷಲಿಸ್ಟ್ ಇದ್ರೆ ತುಂಬಾ ಡೆಪ್ತ್ ಕ್ವೆಶನ್ ಕೇಳ್ತಾರೆ ಅಗ್ರಿಕಲ್ಚರ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಕ್ರಾಪ್ಸ್ ಬಗ್ಗೆ ಇರ್ಬೋದು. ಇಲ್ಲ ಅಂದ್ರೆ ನಾರ್ಮಲ್ ಇಟ್ ವಿಲ್ ಬಿ ಜನರಲ್ ಕ್ವೆಶನ್ ಅಗ್ರಿಕಲ್ಚರ್ ಬಗ್ಗೆ ಕೇಳ್ತಾರೆ. ಬರೀ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಅದೆಲ್ಲ ಜನರಲಿ MSc ಇನ್ ಅಗ್ರಿಕಲ್ಚರ್. ಸೊ ಈ ತರ ಕ್ವೆಶನ್ಸ್ ಬರುತ್ತೆ. ಫಸ್ಟ್ ನೀವೇನು ನಿಮ್ಮ ಬೇಸಿಕ್ ಫಾರ್ಮ್ಸ್ ಇರುತ್ತೋ ಅದ್ರ ಬಗ್ಗೆ ಥರೋಲಿ ಪ್ರಿಪೇರ್ ಆಗ್ಬೇಕು. ನಿಮ್ ಹೆಸರಿಂದ ಹಿಡಿದು ಪ್ಲೇಸಸ್ ಇರ್ಬೋದು, ನಿಮ್ಮ ಗ್ರಾಜುಯೇಷನ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ನಿಮ್ ತಂದೆ ಎಂಪ್ಲಾಯ್ಮೆಂಟ್ ಇರ್ಬೋದು, ನಿಮ್ ತಾಯಿ ಏನ್ ಮಾಡ್ತಾರೆ ಅಂದಾಗ ಹೌಸ್ ವೈಫ್ ಅಂದಾಗ ದೇ ಕ್ಯಾನ್ ಸ್ಟಾರ್ಟ್ ಕ್ವೆಶನ್ ಫ್ರಮ್ ಹೌಸ್ ವೈಫ್. ಸಿ ಬೀಯಿಂಗ್ ಅ ಹೌಸ್ ವೈಫ್, ಡು ಯು ಥಿಂಕ್ ಇಟ್ ಇಸ್ ಅನ್ಎಂಪ್ಲಾಯ್ಮೆಂಟ್? ಇಟ್ ಈಸ್ ಅನ್ಪೇಡ್ ಜಾಬ್. ಸೊ ಅನ್ಪೇಡ್ ಜಾಬ್ ಅಂದಾಗ ವಿ ಆರ್ ನಾಟ್ ಕನ್ಸಿಡರಿಂಗ್ ದ ಎಫರ್ಟ್ಸ್ ಆಫ್ ಅ ವುಮೆನ್ ಇನ್ ಸೊಸೈಟಿ. ನಾವು ಮನೆಯಲ್ಲಿ ಹೆಣ್ಮಕ್ಳು ಏನ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಲೆಕ್ಕಕ್ಕೆ ತಗೋತಾ ಇಲ್ಲ. ನಿಮ್ ಪ್ರಕಾರ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈ ತರ ಕ್ವೆಶನ್ ಕೇಳ್ಬೋದು. ಅಂಡ್ ಫೀಮೇಲ್ಸ್ಗೆ ಇನ್ಇಕ್ವಾಲಿಟಿ ಬಗ್ಗೆ ಕ್ವೆಶನ್, ಜೆಂಡರ್ ಇನ್ಇಕ್ವಾಲಿಟಿ ಬಗ್ಗೆ ಕ್ವೆಶನ್ ಬರಬಹುದು. ಸೊ ಪೆಟ್ರಿಯಾರ್ಕಲ್ ಸಿಸ್ಟಮ್ಸ್ ಬಗ್ಗೆ ಕ್ವೆಶನ್ ಬರ್ಬೋದು. ಸೊ ಇವೆಲ್ಲ ವೆನೆವರ್ ವಿ ಸೇ ದಟ್, ಅಂದ್ರೆ ಬೀಯಿಂಗ್ ಅ ಫೀಮೇಲ್ ವಿಲ್ ಗೆಟ್ ಅ ಕ್ವೆಶನ್. ಫೀಮೇಲ್ಸ್ ಇದ್ರೆ ಯಾರಿಗೆ ಆಗಿದ್ರು ಅವ್ರ ಹೆಸರು ಬಗ್ಗೆ, ಅವ್ರ ಜಾಗದ ಬಗ್ಗೆ, ಅವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ, ಅವ್ರ ಗ್ರಾಜುಯೇಷನ್ ಬಗ್ಗೆ, ತಂದೆ ಕೆಲಸದ ಬಗ್ಗೆ, ಇವೆಲ್ಲದ್ರ ಬಗ್ಗೆನೂ ಕ್ವೆಶನ್ಸ್ ಬರುತ್ತೆ. ಇದರಲ್ಲಿ ವೆನ್ ಯು ಗೋ ಲೈಕ್ ಆನ್ಸರ್ ಮಾಡುವಂತ ಒಂದು ವೇ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಅವ್ರು ಕ್ವೆಶನ್ ಕೇಳ್ತಾ ಇರೋದ್ರಿಂದ ನೀವು ಅವ್ರು ಆ ಕ್ವೆಶನ್ ಕೇಳಂಗಿಲ್ಲ, ಈ ಕ್ವೆಶನ್ ಕೇಳಿದ್ರೆ ತಪ್ಪು, ಅವೆಲ್ಲ ನಾವು ಹೇಳಕ್ ಆಗಲ್ಲ. ವಾಟ್ ಎವರ್ ದೇ ಆಸ್ಕ್ ಯು ಹ್ಯಾವ್ ಟು ಆನ್ಸರ್ ಮಾಡುವಾಗ ಯು ಶುಡ್ ನೋ ಫ್ಯೂ ಥಿಂಗ್ಸ್. ಡೋಂಟ್ ಡ್ರ್ಯಾಗ್ ಆನ್ ಟು ವಿಚ್ ಯು ಆರ್ ನಾಟ್ ವೆರಿ ಕಾನ್ಫಿಡೆಂಟ್. ಈಗ ಬ್ಯಾಡ್ಮಿಂಟನ್ ಏನೋ ಕೊಟ್ಬಿಟ್ಟಿರ್ತೀರಾ ನೀವು, ಓಕೆ, ಹಾಬಿನ. ಬ್ಯಾಡ್ಮಿಂಟನ್ ಬಗ್ಗೆ ನಿಮ್ಗೆ ಅಷ್ಟೊಂದು ಗೊತ್ತಿರಲ್ಲ, ಬಟ್ ನೀವು ಕೊಟ್ಬಿಟ್ಟಿರ್ತೀರಾ, ದಟ್ ಈಸ್ ಸೆಕೆಂಡ್ರಿ. ಅವ್ರು ಬ್ಯಾಡ್ಮಿಂಟನ್ ಬಗ್ಗೆ ಕ್ವೆಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಸಮ್ ಹೌ ಯು ಹ್ಯಾವ್ ಟು ಎಂಡ್ ದಟ್ ಕನ್ಸರ್ವೇಷನ್. ನೀವು ಡ್ರ್ಯಾಗ್ ಮಾಡ್ತಾ ಹೋದಾಗ ಅವ್ರೇನ್ ಮಾಡ್ತಾರೆ, ಅದ್ರ ಬಗ್ಗೆನೇ ಕ್ವೆಶನ್ ಕೇಳ್ತಾ ಹೋಗ್ತಾರೆ. ಆ ತರ ಮಾಡಬಾರ್ದು. ನಿಮಗ್ ಗೊತ್ತಿಲ್ಲ ಅಂದ್ರೆ ಒಂದೇ ಮಾತಿಗೆ ನನಗೆ ಗೊತ್ತಿಲ್ಲ ಅಂತ ಸ್ಟಾಪ್ ಮಾಡಿ. ಅವ್ರು ನೆಕ್ಸ್ಟ್ ಏನು ಅದರಿಂದ ಕ್ವೆಶನ್ ಕೇಳಕ್ ಆಗ್ಬಾರ್ದು. ಆಲ್ವೇಸ್ ಇಂಟರ್ವ್ಯೂ ಈಸ್ ಲೈಕ್, ನೀವ್ ಏನ್ ಹೇಳಿ ಎಂಡ್ ಮಾಡ್ತಿರೋ ಅಲ್ಲಿಂದ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ಇರೋದ್ರಿಂದ ನೀವ್ ಏನ್ ಹೇಳ್ತಿದ್ದೀರಾ ಅನ್ನೋದ್ರ ಮೇಲೆ ಯು ಶುಡ್ ಹ್ಯಾವ್ ಸಮ್ ಕಂಟ್ರೋಲ್. ನೀವು ಹೇಳುವಾಗ ನಿಮ್ಗೆ ಯಾವ ವಿಚಾರ ಗೊತ್ತಿಲ್ವೋ ಅದನ್ನ ಯು ಎಂಡ್ ಇಟ್. ಅವ್ರು ಏನು ನೆಕ್ಸ್ಟ್ ಕ್ವೆಶನ್ ಕೇಳಬಾರ್ದು, ಫಾರ್ ಎಕ್ಸಾಂಪಲ್. ಅಂಡ್ ಯು ಶುಡ್ ನಾಟ್ ಓವರ್ ಸೇ ಎನಿಥಿಂಗ್. ಈಗ ಐ ವಾಸ್ ಅಟೆಂಡಿಂಗ್ ಸಮ್ ಮಾಕ್ ಅಲ್ಲಿ ದೇ ಆರ್ ಆಸ್ಕಿಂಗ್ ವಾಟ್ ಆರ್ ದ ರಿವರ್ಸ್ ಆಫ್ ಬೆಳಗಾವಿಯಲ್ಲಿ ಯಾವ್ಯಾವ ನದಿಗಳಿದಾವ್ ಹೇಳಿ. ಅವ್ರ ನದಿ ಕೇಳಿದ್ರೆ ನದಿ ಅಷ್ಟೇ ಹೇಳ್ಬೇಕು ನಿಮ್ಗೆ, ಡಿಪೆಂಡ್ಸ್. ಈಗ ಅವ್ರ ನದಿಗಳ ಬಗ್ಗೆ ಕೇಳ್ತಾರೆ, ಯು ಜಸ್ಟ್ ಥಿಂಕ್ ನೀವು ನದಿಗಳ ಬಗ್ಗೆ ಮಾತ್ರ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತೀರಾ. ಸ್ಟಾಪ್ ಮಾಡಿದ್ರೆ ಕ್ಯಾನ್ ಗೋ ಟು ಅದರ್ ಕ್ವೆಶನ್. ಇಲ್ಲ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆನೇ ಕೇಳ್ಬೇಕು ಅನ್ನೋ ಆಸೆ ಇದ್ರೆ ಮುಂದಕ್ಕೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನದಿಗಳಿಂದ ಬೆಳಗಾವಿಯಲ್ಲಿ ಯಾವಾಗ್ಲೂ ಫ್ಲಡ್ಸ್ ಆಗುತ್ತೆ, ಏನಕ್ಕೆ? ದೇ ಕ್ಯಾನ್ ಆಸ್ಕ್ ಅಬೌಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಬಗ್ಗೆ ಕೇಳಬಹುದು. ಸೊ ಈ ರೀತಿ ನೀವೇನೆ ಜಾಸ್ತಿ ಹೇಳ್ಬಾರ್ದು. ಅವ್ರು ಬರೀ ನದಿಗಳು ಯಾವ್ಯಾವ ಇದಾವೆ ಅಂತ ಕೇಳಿದಾಗ ನೀವು ನದಿಗಳು ಹೇಳ್ತಾರೆ, ಡಿಸ್ಪ್ಯೂಟ್ಸ್ ಬಗ್ಗೆನೂ ಹೇಳ್ತಾರೆ, ಫ್ಲಡ್ಸ್ ಬಗ್ಗೆನೂ ಹೇಳ್ತಾರೆ, ಎಲ್ಲ ನೀವೇ ಹೇಳ್ಬಾರ್ದು. ಅದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಹೇಳ್ಬೇಕು. ಆಲ್ವೇಸ್ ಇಂಟರ್ವ್ಯೂ ಈಸ್ ಯು ವಿಲ್ ಹ್ಯಾವ್ ಸಮ್ ಲಿಮಿಟ್ ಆಫ್ ಟೈಮ್. 30 to 40 ನಿಮಿಷ ಆಗ್ತದೆ ಇಂಟರ್ವ್ಯೂ. ನೀವ್ ಏನೇ ಡ್ರ್ಯಾಗ್ ಮಾಡೋ ವಿತಿನ್ 40 minutes ದೇ ವಿಲ್ ಎಂಡ್, ಟೈಮ್ ಆಯ್ತು ಅಂತ. ನಿಮ್ಗೆ ಚೆನ್ನಾಗಿ ಗೊತ್ತಿರೋದ್ರ ಬಗ್ಗೆ ನೀವು ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಯು ಆರ್ ಕನ್ಸ್ಯೂಮಿಂಗ್ ದ ಟೈಮ್ ಅಂಡ್ ಯು ಆರ್ ನೋವೇರ್ ಯು ಆರ್ ಗೋಯಿಂಗ್ ರಾಂಗ್. ನೀವೆಲ್ಲೂ ನೀವು ತಪ್ಪು ಹೇಳ್ತಾ ಇರಲ್ಲ, ಟೈಮ್ ಕನ್ಸ್ಯೂಮ್ ಮಾಡ್ತಿದ್ರೆ 40 minutes ಆಗುತ್ತೆ, ಅವ್ರು ಬಿಡ್ತಾರೆ. ಅಂದ್ರೆ ನೀವು ಜಾಸ್ತಿ ತಪ್ಪು ಹೇಳೋದಕ್ಕೆ ಅವಕಾಶ ಸಿಗಲ್ಲ. ಅವ್ರಿಗೆ ಜಾಸ್ತಿ ಕ್ವೆಶನ್ ಕೇಳಕ್ ನಿಮ್ಗೆ ಅವಕಾಶ ಸಿಕ್ಕಿರಲ್ಲ. ಓಕೆ,
ನಿಮಗೆ ತುಂಬಾ ಚೆನ್ನಾಗಿ ಯಾವ್ದೋ ಒಂದು ವಿಚಾರ ಗೊತ್ತಿದೆ ಅಂದಾಗ ಅದನ್ನ ಡ್ರ್ಯಾಗ್ ಮಾಡಿ. ನಿಮ್ಗೆ ಆ ವಿಚಾರ ಸ್ವಲ್ಪ ಮಾತ್ರ ಗೊತ್ತಿದೆ ಅಂದಾಗ ಎಷ್ಟು ಬೇಕೋ ಅಷ್ಟೇ ಹೇಳಿ, ನೆಕ್ಸ್ಟ್ ಅವ್ರ ಕ್ವಶನ್ ಕೇಳಬಾರ್ದು, ಆ ತರ ಎಂಡ್ ಮಾಡ್ಬೇಕು. ನಿಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂದಾಗ ಯು ಫೀಲ್ ಫ್ರೀ ಟು ಸೇ ದಟ್ ಸರ್ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್, ಐ ಗೆಟ್ ಟು ನೋ ಅಬೌಟ್ ಇಟ್. ನಾನು ತಿಳ್ಕೊಳ್ತೀನಿ ಸರ್, ನಂಗೆ ಅದ್ರ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಯು ಎಂಡ್ ಇಟ್. ಅವ್ರ ಅವಾಗ ಅದ್ರ ಬಗ್ಗೆ ಮುಂದಕ್ಕೆ ಹೋಗಲ್ಲ. ಸೊ ಇಂಟರ್ವ್ಯೂನಲ್ಲಿ ಗೊತ್ತಿಲ್ಲ ಅಂತ ಅನ್ಬಾರ್ದು ಅನ್ನೋದು ಸುಳ್ಳು. ನಿಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಸೊ ದೀಸ್ ಆರ್ ಫ್ಯೂ ಬೇಸಿಕ್ಸ್ ವಾಟ್ ಯು ಶುಡ್ ಹ್ಯಾವ್. ಸೊ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮಾತಾಡಬೇಡಿ, ಜಾಸ್ತಿ ಮಾತಾಡಬಾರ್ದು ಒಂದು ಟಾಪಿಕ್ ಬಗ್ಗೆ. ಅವ್ರು ಏನ್ ಕೇಳ್ತಾರೋ ಅಷ್ಟು ಉತ್ತರ ಕೊಡಬೇಕು. ಗೊತ್ತಿದ್ರೆ ಡ್ರ್ಯಾಗ್ ಮಾಡಿ, ದಟ್ ಈಸ್ ಆಕ್ಚುಲಿ ಗುಡ್. ಸೊ ಗೈಸ್ ದೀಸ್ ಆರ್ ಫ್ಯೂ ಬೇಸಿಕ್ಸ್, ಆಯ್ತಾ. ನಿಮ್ಗೆ ಇದನ್ನ ಬಿಟ್ಟು ಪರ್ಟಿಕ್ಯುಲರ್ ಕ್ವೆಶನ್ಸ್ ಇರ್ತವೆ. ನೀವು ಯಾರು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅವ್ರಿಗೆ ಪರ್ಟಿಕ್ಯುಲರ್ ಕ್ವೆಶನ್ಸ್ ಇದ್ರೆ ದಯವಿಟ್ಟು ಇದನ್ನ ಇಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಜಸ್ಟ್ ಲೆಟ್ ಯು ನೋ. ಬೇರೆ ಏನಾದ್ರು ಕ್ವೆಶನ್ಸ್ ಇದೆಯಾ? ಎಸ್, ಸಿ ಇಂಪಾರ್ಟೆನ್ಸ್ ಆಫ್ ಕರೆಂಟ್ ಅಫೇರ್ಸ್ ಇಸ್ ಲೈಕ್, ಕರೆಂಟ್ ಅಫೇರ್ಸ್ ಯಾವಾಗ್ಲೂ ನಮಗೆ ಲಿಂಕ್ ಆಗಿರಲ್ಲ, ವೆರಿ ಸಡನ್ಲಿ ಸ್ಟಾರ್ಟ್ ಆಗುತ್ತೆ ಇಂಟರ್ವ್ಯೂನಲ್ಲಿ. ಯಾವ್ದಾದ್ರು ಒಬ್ರು ಮೆಂಬರು ಕರೆಂಟ್ ಅಫೇರ್ಸ್ನೇ ಕೇಳಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಓಕೆ, ದೇ ವಿಲ್ ಸ್ಟಾರ್ಟ್ ಕರೆಂಟ್ ಅಫೇರ್ಸ್, ಬಟ್ ನೆವರ್ ಯು ಥಿಂಕ್ ದಟ್ ಯಾವುದೋ ಮ್ಯಾಗಝಿನ್ ನಲ್ಲಿ ಮೂಲಲ್ಲಿರೋ ಕರೆಂಟ್ ಅಫೇರ್ಸ್ ಕೇಳೋದೇ ಇಲ್ಲ. ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ ಪಾಪ್ಯುಲರ್ ಆಗಿ ಯಾವ ಕರೆಂಟ್ ಅಫೇರ್ಸ್ ಇದೆಯೋ ಅದನ್ನ ಮಾತ್ರ ಕೇಳ್ತಾರೆ. ಓಕೆ, ಅಟ್ಲೀಸ್ಟ್ ಈ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಲ್ಲಿ ಕೇಳ್ತಾರೆ ನೋಡಿ, ಯಾವುದೋ ಬಿಲ್ ಬಗ್ಗೆ ಆ ಥರ ಎಲ್ಲ ಕ್ವಶನ್ ಕೇಳಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಕೇಳಿದ್ರು, ಮೆನ್ಷನ್ 5 ನ್ಯೂಸ್ ಆಫ್ ಟುಡೇ, ಈ ತರ ಕ್ವಶನ್ ಕೇಳಿದ್ರು. ಅಂದ್ರೆ ಯು ಮೇಕ್ ಶೋರ್ ದಟ್ ಇಂಟರ್ವ್ಯೂಗೆ ಇನ್ನೊಂದು 15 days ಇದೆ ನಿಮ್ಗೆ. ಅಟ್ಲೀಸ್ಟ್ ನೀವೇನಾದ್ರೂ ಬಿಸಿ ಇದ್ರೆ, ನೀವು ನ್ಯೂಸ್ ಪೇಪರ್ ಓದಕ್ಕೆ ನಿಮಗೆ ಟೈಮ್ ಸಿಗ್ತಾ ಇಲ್ಲ ಅಂದ್ರೆ, ಅಟ್ಲೀಸ್ಟ್ ಒಂದು 15 days ಮುಂಚೆ ಆದ್ರೂ ನ್ಯೂಸ್ ಪೇಪರ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿರ್ಬೇಕು. ನಿಮ್ಗೆ ಅವಾಗ ಕರೆಂಟ್ ಅಫೇರ್ಸ್ ಏನ್ ನಡೀತಿದೆ ಗೊತ್ತಾಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ದೇ ಕ್ಯಾನ್ ಆಸ್ಕ್ ಅಬೌಟ್ ವಾರ್ ಇಂದ ಇಂಡಿಯಾದಲ್ಲಿ ಏನೇನು ಎಫೆಕ್ಟ್ಸ್ ಇಂಪ್ಯಾಕ್ಟ್ಸ್ ಆಗ್ತಿದೆ ಅಂತ ಕೇಳಬಹುದು, ರೈಟ್. ಅಲ್ಲಿಂದ ಬೇಕಾದ್ರೆ ಇಂಡಿಯಾ ವಿಚಾರ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ LPG ಇಶ್ಯೂಸ್ ಆಗ್ತಿದೆ, ಹೌ ವಿ ಕ್ಯಾನ್ ಕಂಬ್ಯಾಟ್ ಇಟ್, ಅದನ್ನ ಹೆಂಗ್ ಸರಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಬಗ್ಗೆ ಇರ್ಬೋದು, ಇಲ್ಲಾಂದ್ರೆ ನೀಟಾಗಿ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ, ಇದೆಲ್ಲ ಹೇಳ್ಬೋದು. ಕರೆಂಟ್ ಅಫೇರ್ಸ್ ನೋವೇರ್ ಇಟ್ ಸ್ಟಾರ್ಟ್ ಸಮ್ವೇರ್ ಇನ್ ದ ಮಿಡಲ್. ಇವತ್ತಿಗೆ ಏನ್ ನಡೀತಿದೆ ಅದಕ್ಕೆ ಇಟ್ ಕ್ಯಾನ್ ಬಿ, ಬಟ್ ಫೀಲ್ಡ್ಸ್ ತುಂಬಾ ಇರುತ್ತೆ. ಸ್ಪೋರ್ಟ್ಸ್ ಬಗ್ಗೆ ಕೇಳ್ಬೋದು, IPL ಸ್ಟಾರ್ಟ್ ಆಗ್ತಿದೆ ಅದ್ರ ಬಗ್ಗೆ ಕೇಳ್ಬೋದು, ಮೊನ್ನೆ T20 ಆಯ್ತು ಅದ್ರ ಬಗ್ಗೆ ಕೇಳ್ಬೋದು. ಸೊ ಇದ್ರ ಅಂದ್ರೆ ವಾರ್ ಬಗ್ಗೆ ಕೇಳ್ಬೋದು, ಬಡ್ಜೆಟ್ ಮೊನ್ನೆ ಕರ್ನಾಟಕ ಬಡ್ಜೆಟ್ ಆಯ್ತು, ಬಡ್ಜೆಟ್ ಬಗ್ಗೆ ಕೇಳ್ಬೋದು, ಏನ್ ಬೇಕಾದ್ರೂ ಕೇಳಬಹುದು. ಬಟ್ ರೀಸೆಂಟ್ ಆಗಿ ಏನ್ ಆಗ್ತಾ ಇದೆ ಅಂಡ್ ವೆರಿ ಪಾಪ್ಯುಲರ್ ನ ಮಾತ್ರ ಕೇಳ್ತಾ. ಅಂಡ್ ಎಸ್ಪೆಷಲಿ ಬಡ್ಜೆಟ್ ಅಂತ ಎಲ್ಲ ಬಂದಾಗ ದೇ ಕ್ಯಾನ್ ಆಸ್ಕ್ ಹೈಲೈಟ್ ಫ್ಯೂ ಪಾಯಿಂಟ್ಸ್ ಆಫ್ ಅ ಬಡ್ಜೆಟ್, ಇದನ್ನು ಕೇಳ್ಬೋದು. ಆ ಯಾವ್ದೋ ಒಂದು ನೀವು ಪಾಯಿಂಟ್ ಹೇಳ್ತೀರಾ ಅಂತಂದ್ರೆ ಅದ್ರಲ್ಲೂ ಡೆಪ್ತ್ ಹೋಗ್ತಾರೆ. ಸಿ ಇಂಟರ್ವ್ಯೂಸ್ ಆಲ್ವೇಸ್ ಏನು ಪ್ಲಾನ್ ಮಾಡ್ಕೊಂಡು ಯೂಶಲಿ ಇಂಟರ್ವ್ಯೂರ್ಸ್ ಬಂದಿರಲ್ಲ. ನೀವು ಕೂತ್ಕೊಂಡಾಗ ಅಲ್ಲಿ ಡಿಸ್ಕಷನ್ ಆಗುವಾಗ ಅವ್ರ ತಲೆಗೆ ಏನ್ ಬರುತ್ತೋ ಅದನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಯು ಸೇ ದಟ್ ಕರ್ನಾಟಕ 1 trillion GSDP ಎಕನಾಮಿ ಆಗ್ಬೇಕು ಅಂತ ಅನ್ಕೊಂಡಿದೀವಿ, ಅಲ್ಲಿಂದಾನೇ ನೆಕ್ಸ್ಟ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಇಷ್ಟೊಂದೆಲ್ಲ ಸಾಲ ಇದೆ ಅಂತ ಅನ್ಬಿಟ್ಟು ಮೊನ್ನೆ ಎಲ್ಲ ಕಾಂಟ್ರವರ್ಸಿ ಆಗಿದೆ. ಇಷ್ಟು ಸಾಲ ಇಟ್ಕೊಂಡು $1 trillion GSDP ಕರ್ನಾಟಕ ಅಚೀವ್ ಮಾಡಿದ್ರೆ ವಾಟ್ ಈಸ್ ಯೋರ್ ಒಪಿನಿಯನ್? ಫಾರ್ ಎಕ್ಸಾಂಪಲ್ 16 years ಗಿಂತ ಒಳಗಡೆ ಇರುವಂತಹ ಮಕ್ಕಳಿಗೆ ಮೊಬೈಲ್ ಫೋನ್ ಬ್ಯಾನ್ ಮಾಡಿದ್ದಾರೆ, ಈ ವಿಚಾರನು ಕೇಳಬಹುದು. ಸೊ ಈಗಿನ ಡಿಜಿಟೈಸ್ಡ್ ಎಕಾನಮಿನಲ್ಲಿ ಈ ತರ ಬ್ಯಾನ್ ಮಾಡೋದು, ಸೊ ಡಸ್ ಇಟ್ ಫೀಲ್ ದಟ್ ವಿ ಆರ್ ಟೇಕಿಂಗ್ ದ ಡಿಜಿಟಲ್ ರೈಟ್ಸ್ ಫ್ರಮ್ ದ ಸ್ಟೂಡೆಂಟ್ಸ್? ಓಕೆ, ಸೊ ಡಿಜಿಟಲ್ ಇಸ್ ನಾಟ್ ಬ್ಯಾಡ್, ಇಟ್ ಇಸ್ ಗುಡ್. ರೈಟ್ಸ್ ನಾವು ಕಿತ್ಕೊಂಡಂಗೆ ಅನ್ನಿಸ್ತಿಲ್ವಾ? ನಿಮ್ಮ ಒಪಿನಿಯನ್ ಏನು? ಇದನ್ನ ಕೇಳಬಹುದು. ಸೊ ಯೂಶಲಿ ಒಪಿನಿಯನ್ ಬೇಸ್ಡ್ ಇರುತ್ತೆ, ಫ್ಯಾಕ್ಟ್ಸ್ ಇರುತ್ತೆ, ಸಬ್ಜೆಕ್ಟಿವ್ ಇರುತ್ತೆ, ಮೂರು ಇರುತ್ತೆ. ಒನ್ ಥಿಂಗ್ ಈಸ್ ಯು ಶುಡ್ ಕಂಟ್ರೋಲ್ ದ ಇಂಟರ್ವ್ಯೂ. ಐ ಕ್ಯಾನ್ ಆಲ್ ಸೇ ದಟ್. ಅವ್ರಿಗೆ ಇಷ್ಟ ಬಂದಿದ್ ಕ್ವೆಶನ್ ಕೇಳ್ತಿರ್ತಾರೆ, ಹಂಗೆ ಬಿಟ್ಬಿಡ್ಬಾರ್ದು. ಹಂಗೆ ಬಿಟ್ಟಾಗ ಇಂಟರ್ವ್ಯೂ ಔಟ್ ಆಫ್ ಯುವರ್ ಹ್ಯಾಂಡ್ ಔಟ್ ಹೋಗುತ್ತೆ. ಸಮ್ವೇರ್ ಇಟ್ ಇಸ್ ಗೋಯಿಂಗ್ ಔಟ್ ಆಫ್ ದಟ್, ಯು ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್. ಅಷ್ಟಾದ್ರೂ ನಾಲೆಡ್ಜ್ ಇರಬೇಕು. ಗೈಸ್, ಎನಿ ಬೇಸಿಕ್ ಕ್ವೆಶನ್ಸ್ ಇಲ್ಲಿ ಯಾರು ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರೋ ಅವರು ಏನಾದ್ರೂ ಸ್ಪೆಸಿಫಿಕ್ ಆಗಿ ಕೇಳೋದಿದ್ರೆ, ಆತರ ಕೇಳೋದಿದ್ರೆ ನನಗೂ ಅನುಕೂಲ ಆಗ್ತದೆ. ಅದ್ರ ಮೇಲೆ ಜನರಲ್ ಆಗಿ ನಾನು ಹೇಳ್ತೀನಿ. ನಿಮ್ದು ಏನಾದ್ರು ಡೌಟ್ ಇದ್ರೆ ಕೇಳಿ. ನಿಮ್ಗೆ ಯಾವ್ದ್ರ ಬಗ್ಗೆ ಚೆನ್ನಾಗ್ ಗೊತ್ತು? ಮೈಸೂರು ಬಗ್ಗೆ ಗೊತ್ತು. ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ನಿಮ್ಗೆ, ಇಂಟರ್ವ್ಯೂ ಹೋಗೋದಕ್ಕೆ ಮುಂಚೆನೆ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನಲ್ಲಿ ಯು ಡೋಂಟ್ ರೈಟ್ ಇಟ್ ಆಸ್ ಮಂಡ್ಯ, ಮೈಸೂರೇ ಬರುತ್ತೆ. ಈಗೆಲ್ಲ ಫ್ಯಾಮಿಲಿ ಸೆಟಲ್ಡ್ ಮೈಸೂರು, ನೀವು ಅಡ್ರೆಸ್ ಕೊಟ್ಟಿರೋದು ಮೈಸೂರು, ದೆನ್ ಹೆಂಗ್ ಗೊತ್ತಾಗುತ್ತೆ ನೀವು ಮಂಡ್ಯದವರು ಅಂತ? ನೀವು ಹೇಳಿದ್ರೆ ಗೊತ್ತಾಗುತ್ತಾನೆ, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗಲ್ಲ. ಹೇಳಲೇಬೇಡಿ, ಜಸ್ಟ್ ರೈಟ್ ಇಟ್ ಆಸ್ ಮೈಸೂರು. DAF ಅಲ್ಲಿ ಬರ್ದಿದ್ದೀರಾ ಎಲ್ಲಾದ್ರೂ? ಸಿ ಹೌ ಟು ಪ್ರಿಪೇರ್ ಆನ್ DAF, ಅದನ್ನೇ ಅಪ್ಪ ಹೇಳಿದ್ದು. ಈಗ DAF ನ ಹೇಳಿದ್ನಲ್ಲ, ನೀವೇನ್ ಮೇನ್ಸ್ಗೆ ಫಿಲ್ ಮಾಡಿದ್ದೀರಲ್ಲ ಆ ಡಾಕ್ಯುಮೆಂಟ್ ಯೂಶುವಲಿ ಅವ್ರ ಹತ್ರ ಇರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಓಕೆ, ಐ ಆಮ್ ನಾಟ್ ವೆರಿ ಶೋರ್, ಬಟ್ ನೋ. ನೀವ್ ಅಲ್ಲಿ ಹೋಗ್ತಿರಲ್ಲ, ಅಲ್ಲಿ ಹೋದ ಮೇಲೆ ನಿಮ್ಗೊಂದು ಫಾರ್ಮ್ ಕೊಡ್ತಾರೆ. ಇಟ್ ಈಸ್ ಅ ಬೇಸಿಕ್ ಫಾರ್ಮ್. DAF ಅಷ್ಟು ಡೀಟೇಲ್ಸ್ ಇರಲ್ಲ, ರೈಟ್? ಬರೀ ನಿಮ್ ಹೆಸರು, ನಿಮ್ ತಂದೆ ಹೆಸರು, ನಿಮ್ ಕ್ವಾಲಿಫಿಕೇಶನ್, ಆಮೇಲೆ ನಿಮ್ ಹಾಬೀಸ್ ಇಷ್ಟೇ ಇರುತ್ತೆ. ನೀವು ಹೌ ಟು ಪ್ರಿಪೇರ್ ಆನ್ DAF ಅಲ್ಲ, ನೀವು ಪ್ರಿಪೇರ್ ಆಗಿರೋದನ್ನ DAF ಅಲ್ಲಿ ಬರೀರಿ. ದಟ್ ಈಸ್ ಹೌ ಯು ವರ್ಕ್, ರೈಟ್? DAF ಕೊಟ್ಟ ಮೇಲೆ ಪ್ರಿಪೇರ್ ಆಗಬಾರ್ದು, ನಿಮ್ ಪ್ರಿಪೇರ್ ಆಗಿರೋದನ್ನ DAF ಅಲ್ಲಿ ಬರೀರಿ.
ಸಿ ಇಟ್ ಈಸ್ ಸಮಥಿಂಗ್ ಲೈಕ್ ನೀವು ಈಗ ಆಲ್ರೆಡಿ ಹಾಬಿ ಕೊಟ್ಟ ಮೇಲೆ ನೀವು ಪ್ರಿಪೇರ್ ಆಗಲ್ಲ ಅಲ್ವಾ, ಅದ್ರ ಬಗ್ಗೆ ಗೊತ್ತಿರೋದಕ್ಕೆ ನೀವು ಹಾಬಿ ಬರ್ದಿರ್ತೀರಾ. ಇನ್ ಕೇಸ್ ಅದು ಇದ್ರೆ ನಾನು ಇಷ್ಟೊತ್ತು ಅದನ್ನೇ ಹೇಳಿದ್ದು, ನೀವು DAF ಅಲ್ಲಿ ಯಾವ್ದಾದ್ರು ಪ್ಲೇಸ್ ಕೊಟ್ಟಿರ್ತೀರಾ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಳ್ಬೇಕು, ರೈಟ್. ಸೊ ಯು ಶುಡ್ ನೋ ದಟ್ ಅದ್ರ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಇವೆಲ್ಲಾನು ಕೂಡ. ಸೊ ದಟ್ ಯು ಶುಡ್ ಡು. ವಿತ್ ಮೆನಿ ಆಸ್ಪಿರೆಂಟ್ಸ್, ವಾಟ್ ಒನ್ ಕ್ವಾಲಿಟಿ ಡು ಯು ಫೀಲ್ ಡಿಫರೆನ್ಶಿಯೇಟ್ಸ್ ಕ್ಯಾಂಡಿಡೇಟ್ಸ್ ಹೂ ಕ್ಲಿಯರ್ ದ ಇಂಟರ್ವ್ಯೂ ಫ್ರಮ್ ದೋಸ್ ಹೂ ನ್ಯಾರೋಲಿ ಮಿಸ್ ಇಟ್? ಸಿ ದೇರ್ ಇಸ್ ನೋ ಡಿಫರೆನ್ಸ್ ಅಪ್ಪ. I say that after becoming an officer and interacting with many aspirants, what one quality you feel differentiates candidates who clear the interview from those? ಏನು ಇಲ್ಲ. There is no difference at all. See, when you miss the list from 0.5 marks, you think you have some difference from who cleared it. You will not have any difference. ನಂಗೆ ಗೊತ್ತಿರಂಗೆ ಏನು ಡಿಫ್ರೆನ್ಸ್ ಇರಲ್ಲ. It is just narrow. ನೀವೇ ಹೇಳ್ತಿದ್ದೀರಲ್ಲ, ನ್ಯಾರೋಲಿ ಮಿಸ್ ಅಷ್ಟೇನೇನೆ, ಏನು ಡಿಫ್ರೆನ್ಸ್ ಇರಲ್ಲ. ಕ್ಲಿಯರ್ ಮಾಡಿದ್ರೆ ಆಫೀಸರ್ ಆಗ್ತಾರೆ, ಇಲ್ಲದೆ ಇರೋರು ಮತ್ತೆ ಟ್ರೈ ಮಾಡ್ತಾರೆ ಅಷ್ಟೇ. ಕ್ವಾಲಿಟಿ ಯು ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್ ಅಟ್ ಆಲ್. ಓಕೆ, ಸೊ ನ್ಯಾರೋಲಿ ಮಿಸ್ ಆಗಿದ್ದಕ್ಕೆ ಇಲ್ಲ, ಅದೆಲ್ಲ ಗ್ರಾಚಾರ ಅಂತಾರಲ್ಲ ಅಷ್ಟೇ, ಅವೆಲ್ಲ ಏನು ಮಾಡೋಕ್ಕಾಗ. ಕ್ವಾಲಿಟಿ ಅಲ್ಲ. ಸಿ ಐ ಆಲ್ವೇಸ್ ಪರ್ಸನಲಿ ಫೀಲ್ ದಟ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿರೋ ಅಂತ 1152 ಕ್ಯಾಂಡಿಡೇಟ್ಸ್, ಅಷ್ಟು ಜನಕ್ಕೂ ಸೇಮ್ ಸ್ಟಾಮಿನಾ ಇರುತ್ತೆ, ಸೇಮ್ ಇಂಟೆಲಿಜೆನ್ಸ್ ಇರುತ್ತೆ, ಸೇಮ್ ನಾಲೆಡ್ಜ್ ಇರುತ್ತೆ. 1152 ಕ್ಯಾಂಡಿಡೇಟ್ಸ್ ಆರ್ ಫಿಟ್ ಟು ಬಿಕಮ್ ಆಫೀಸರ್ಸ್. ಫಿಲ್ಟರ್ ಮಾಡೋಕ್ಕೋಸ್ಕರ ಅಷ್ಟೇ ಇದು ಇಂಟರ್ವ್ಯೂ ಇರೋದು. ಅವರೆಲ್ರಿಗೂ ಅಷ್ಟೇ ನಾಲೆಡ್ಜ್ ಇರುತ್ತೆ. ಡಿಫ್ರೆನ್ಸ್ ಏನು, ಕ್ವಾಲಿಟಿ ಡಿಫ್ರೆನ್ಸ್ ಏನೂ ಇಲ್ಲ. ಆಫ್ಟರ್ ಬಿಕಮಿಂಗ್ ಎನ್ ಆಫೀಸರ್ and who are yet to become an officer, difference irutte ashte. So aದೇನು difference ಇಲ್ಲ, we have same. Any other question? Dress code, see you can go for any dress code. I tell ladies alla sarees ಹಾಕಬೇಕು ಅಂತ ಏನು ಇಲ್ಲ. You can go with the neat dress. To be frank, ladies coat pants ಹಾಕಬಹುದು. You can go with ಅಂದ್ರೆ dress code ಅಂದಾಗ avoid bright colors. That is what I say. ನಿಮ್ಗಿಂತ ಡ್ರೆಸ್ ಎದ್ದು ಕಾಣಬಾರ್ದು. Okay, it should be light color and it should be decent. It can be a dress or it can be a saree. Anything is fine. So for man, fine. Our coat ಆದ್ರೂ ಹಾಕ್ಬೋದು, just formals ಆದ್ರೂ ಹಾಕ್ಬೋದು. Jeans ಎಲ್ಲ ಅವಾಯ್ಡ್ ಮಾಡಿ, jeans ಎಲ್ಲ ಹಾಕ್ಬೇಡಿ ಆಮೇಲೆ ಅಷ್ಟೇ. Any other doubts guys? Interview? No, the jewelries, you please avoid jewelries. ಹಾಕೋದೇ ಬೇಡ. Watch is fine. ವಾಚ್ ಹಾಕ್ಬೋದು. ಜ್ಯುವೆಲ್ರೀಸ್ ಅಂದಾಗ ಇಯರಿಂಗ್ಸ್ ಎಲ್ಲ ಇಟ್ ಶುಡ್ ಬಿ ವೆರಿ ಸಿಂಪಲ್. ಇದು ಎಲ್ಲ ಅಳ್ಳಾಡೋ ತರ ಜ್ಯುವೆಲ್ರೀಸ್ ಎಲ್ಲ ಹಾಕ್ಬೇಡಿ. ಅಂಡ್ if you are married, you will have that auspicious chain, ಅದನ್ನ ಹಾಕೊಳ್ಳಿ. ಇಲ್ಲ ಅಂದ್ರೆ girls can wear a small gold chain if you can. ಈ ಸಿಲ್ವರ್ ಚೈನ್ ಅವೆಲ್ಲ ಅವಾಯ್ಡ್ ಮಾಡಿ. ಓಕೆ, ಡೋಂಟ್ ವೇರ್ ಜ್ಯುವೆಲರೀಸ್. ಓಕೆ, ಇಫ್ ಯು ಆರ್ ಮ್ಯಾರಿಡ್ ಯು ಕ್ಯಾನ್. ಇಲ್ಲ ಅಂತಂದ್ರೆ ಒಂದು ಸಿಂಪಲ್ ಗೋಲ್ಡ್ ಚೈನ್ ಹಾಕಿದ್ರೆ ಇಟ್ ಈಸ್ ಫೈನ್. ಇಲ್ಲ ಅಂತಂದ್ರೆ go with a simple jeweler, right? So any other doubts guys? ಹಂಗೇನಿಲ್ಲ. if you are a Hindu, you put it. if you are not Hindu, you will see. religious allow ಇಲ್ಲ ಅನ್ನೋದಲ್ಲ, you represent your religion ಅಷ್ಟೇ. that is not wrong. ನೀವು ಹೆಂಗಿರ್ತೀರೋ ನೀವು ಹಂಗೆ ಹೋಗ್ಬೋದು. ಸೊ we cannot say that ನೀವು ಹಿಂದೂ ಆದ್ರೂ ನೀವು ಹಾಕಿ ಇಡಬೇಡಿ ಬನ್ನಿ ಅಂತ ಅನ್ನೋಕ್ಕಾಗಲ್ಲ. if you are a Muslim, no one will compel that ಹಾಕ್ರಿ ಅಂತ. ಸೊ ನೀವು ಹೆಂಗಿರ್ತೀರೋ ಹಂಗೆ ಹೋಗ್ಬೋದು, ಇನ್ನೇನಿದೆ. ಇನ್ನೇನಪ್ಪ ಡೌಟ್ ಇದೆಯಾ ನೀವು? ಇಫ್ ಯು ಹ್ಯಾವ್ ಡೌಟ್ಸ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಟು ಡಿಸ್ಕಸ್. ವಾಟ್ ಈಸ್ ದ ಬೆಸ್ಟ್ ವೇ ಟು ಹ್ಯಾಂಡಲ್ ಕಂಟ್ರವರ್ಷಿಯಲ್ ಕ್ವೆಶ್ಚನ್ ಇನ್ ಇಂಟರ್ವ್ಯೂ? ಫಾರ್ ಎಕ್ಸಾಂಪಲ್, ಕಂಟ್ರವರ್ಷಿಯಲ್ ಕ್ವೆಶ್ಚನ್ ಅಂದ್ರೆ ಎಕ್ಸಾಂಪಲ್ ಹೇಳಪ್ಪ. ಸೂಟ್ ಆರ್ ಬ್ಲೇಸರ್ ಅದೇನಿಲ್ಲ. ಇಫ್ ಯು ಆರ್ ಕಂಫರ್ಟೇಬಲ್ ಇನ್ ಬ್ಲೇಸರ್ ಯು ಕ್ಯಾನ್ ವೇರ್. ಓಕೆ, ಡಿಪೆಂಡ್ಸ್, ನಿಮ್ಮ ಇಷ್ಟಪ್ಪ, ಯಾವ್ದು ಬೇಕಾದ್ರೂ ಹಾಕ್ಬೋದು. ಬ್ಲೇಸರ್ಸ್ ಹಾಕಿದ್ರೆ ಲುಕ್ ಮೋರ್ ಫಾರ್ಮಲ್. ಇಲ್ಲ ಅಂದ್ರೆ ನಾರ್ಮಲ್ ಶರ್ಟ್ ಮತ್ತೆ ಪ್ಯಾಂಟ್ ಹಾಕಿ ಇನ್ಸರ್ಟ್ ಮಾಡಿ, ಲೈಕ್ ಫುಲ್ ಸ್ಲೀವ್ ಇರಲಿ. You can go even that way too, right? See, controversial question anta keldaga, if they are asking for opinion, right, dilemma tara ide andaga, Hindu Muslim issues, CM change ಬಗ್ಗೆ question ಕೇಳಲ್ಲ, you don't worry. See, Hindu Muslim issues ಎಲ್ಲ ಕೇಳಿದಾಗ you go with your own opinion. Okay, ಈಗ see, ಮೇನ್ಸ್ಗೆ ನಾವು ಹೆಂಗೆ ಆನ್ಸರ್ ರೆಡಿ ಆಗ್ತಿದ್ವೋ ಹಂಗೆ ಇಂಟರ್ವ್ಯೂಗೆ ರೆಡಿ ಆಗಕ್ ಆಗಲ್ಲ. ಸಿ ವೆನ್ ದೇ ಆಸ್ಕ್ ಅಬೌಟ್ ಹಿಂದೂ ಮುಸ್ಲಿಂ ಇಶ್ಯೂ, ಈಗ ಫಾರ್ ಎಕ್ಸಾಂಪಲ್ ನನ್ನೇ ಹಿಂದೂ ಮುಸ್ಲಿಂ ಇಶ್ಯೂ ಅಂತ ಕೇಳಿದ್ರೆ, ಸಿ ಆಲ್ ದ ರಿಲಿಜಿಯನ್ಸ್ ಆರ್ ಈಕ್ವಲ್, there should be no issue between two religions. ಈ ತರ ಇಶ್ಯೂ ಆಗ್ತಿದೆ ಅಂದಾಗ ವಾಟ್ ಯು ಸೇ, ಹೌದು ಆಗ್ತಾ ಇದೆ, ಈ ಕಾರಣಕ್ಕೆ ಇಶ್ಯೂಸ್ ಆಗ್ತಾ ಇದೆ, ಬಟ್ ಈ ರೀತಿ ಆಗಬಾರ್ದು, ಎಲ್ಲರೂ ಸಹಬಾಳ್ವೆಲ್ ಬಾಳ್ಬೇಕು. ದಟ್ ಈಸ್ ವಾಟ್ ಯು ಸೇ. ಸಿ ದೇ ಕ್ಯಾನ್ ನಾಟ್ ಆಸ್ಕ್ ಯು ಫಾರ್ ಒನ್ ಒಪಿನಿಯನ್, ಆಯ್ತಾ? ಈಗ ಅವ್ರು ಕೇಳ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಅವರೇ ಒಂದು ಒಪಿನಿಯನ್ ಕೊಟ್ಬಿಟ್ಟು ಇದು ಸರಿನಾ ಅಂತ ಕೇಳಲ್ಲ. ಡೈಲಮಾ ಇರೋ ಕ್ವೆಶನ್ ಕೇಳ್ತಾರೆ, ಕಾಂಟ್ರವರ್ಷಿಯಲ್ ಕ್ವೆಶನ್ ಕೇಳ್ತಾರೆ, ಅವ್ರು ನಿಮ್ ಒಪಿನಿಯನ್ ಕೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ. ನಾನು ಆಗ್ಲೇ ಹೇಳ್ದೆ, ಇಂಟರ್ವ್ಯೂ ನಲ್ಲಿ ನಿಮ್ಗೆ ಒಪಿನಿಯನ್ ಕೇಳಿದಾಗ ಯು ಶುಡ್ ನಾಟ್, ಈ ತರ ಕ್ವೆಶನ್ಸ್ ಎಲ್ಲ ಬಂದಾಗ ನೀವು ಬ್ಯಾಲೆನ್ಸ್ಡ್ ಒಪಿನಿಯನ್ ಏನೇ ಹೇಳಕ್ ಆಗಲ್ಲ. ಇದರ್ ಇಟ್ ಈಸ್ ರಾಂಗ್. ಈಗ ಟೆರರಿಸಂ ಬಗ್ಗೆ ಕ್ವೆಶನ್
ಕೇಳಿದಾಗ ಏನ್ ಹೇಳ್ತೀರಾ? ಇಟ್ ಈಸ್ ರಾಂಗ್. ಯಾಕೆ ರಾಂಗ್ ಅಂತ ನೀವು ಸಬ್ಸ್ಟಾನ್ಶಿಯೇಟ್ ಮಾಡ್ತೀರಾ ಅಷ್ಟೇ. ಇಟ್ ಈಸ್ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಆದ್ರೆ ಯು ಹ್ಯಾವ್ ಎನ್ ಆನ್ಸರ್, ರೈಟ್? ಯು ವಿಲ್ ಆನ್ಸರ್ ಇಟ್, ದಟ್ಸ್ ಇಟ್. ಒಪಿನಿಯನ್ ಕ್ವೆಶ್ಚನ್ ಕೇಳಿದಾಗ ಅಲ್ಲ, ಅವ್ರು ಏನಾದ್ರು ನಿಮ್ಮನ್ನು ಟ್ರಿಗರ್ ಮಾಡಿದ್ರೆ ಟ್ರಿಗರ್ ಆಗ್ಬೇಡಿ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಈಗ ಹಿಂದೂ ಮುಸ್ಲಿಂ ಆಯ್ತು, ಈಗ ಹಿಂದೂ ಮುಸ್ಲಿಂ ಬಗ್ಗೆ ಏನೋ ಕೇಳ್ತಾರೆ ಅಂತ ಅನ್ಕೊಳ್ಳಿ. ದೇ ಟ್ರೈ ಟು ಟ್ರಿಗರ್ ಯು. ಅಂದ್ರೆ ಹೌದಾ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂದಾಗ ಯು ಸೇ ದಟ್ ಆಸ್ ಪರ್ ಮೈ ನಾಲೆಡ್ಜ್, ಆಸ್ ಪರ್ ಮೈ ಒಪಿನಿಯನ್, ದಿಸ್ ಇಸ್ ವಾಟ್. ಕೇಸ್ ಸ್ಟಡೀಸು ಕೇಳ್ತಾರೆ ಕೆಲವು ಸಲ. ದಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಪಾ. ನೀವು ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಅಂದ್ರಲ್ಲ, ಅದ್ರ ಬದಲು ಕೆಲವು ಸಲ ಕೇಸ್ ಸ್ಟಡೀಸ್ ಬರುತ್ತೆ. ಯೂಶಲಿ ನನಗೆ 3 ಇಂಟರ್ವ್ಯೂ ನಲ್ಲಿ ಕೇಸ್ ಸ್ಟಡಿ ಕೇಳಿಲ್ಲ. ಕೇಸ್ ಸ್ಟಡೀಸ್ ಕೇಳಿದ್ರೆ ನಿಮಗೆ ಬಹಳ ಕಷ್ಟ ಆಗುತ್ತೆ. ಅವ್ರು ಯಾವ್ದೋ ಒಂದು ಸಿಚುವೇಶನ್ ಹೇಳ್ತಾರೆ, ಈ ತರ ಸಿಚುವೇಶನ್ ನಲ್ಲಿ ಈಗ ಎಥಿಕ್ಸ್ ಅಲ್ಲಿ ಕ್ವೆಶ್ಚನ್ ಇರ್ತಿತ್ತು ನೋಡಿ, ಆ ತರ ನೀವ್ ಏನ್ ಮಾಡ್ತಿದ್ರಿ, ನೀವೇನ್ ಡಿಸಿಷನ್ ತಗೋತೀರಾ, ಯಾವ ಸ್ಟ್ಯಾಂಡ್ ತಗೋತೀರಾ, ಈ ತರ ಕೇಳಬಹುದು. ಆ ತರ ಕೇಳಿದಾಗ ಮಾತ್ರ ನಿಮ್ಗೆ ನೀವ್ ಏನ್ ಮಾಡ್ತೀರಾ ನೀವ್ ಹೇಳಿ. ಬಟ್ ಅವ್ರು ಕೇಳ್ತಾರೆ ನೀವ್ ಹಿಂಗ್ ಮಾಡ್ಬೋದಿತ್ತು, ನೀವ್ ಯಾಕೆ ಹಿಂಗ್ ಮಾಡಲ್ಲ, ಹಂಗ್ ಮಾಡಲ್ಲ, ಆ ತರ ಕೇಳಿದಾಗ ಯು ಆನ್ಸರ್ ವೆರಿ ಕಾಮ್ಲಿ. ಅವರು ಒಂದು ಟೆನ್ಷನ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದಾಗ ನಾವು ನಮ್ ಟೆಂಪರ್ ನ ಕಳ್ಕೋಬಾರ್ದು. ಅಷ್ಟೇ ಕಾಮ್ ಆಗೇ ಹೇಳ್ಬೇಕು, ಸರ್ ಈವನ್ ದಟ್ ಈಸ್ ಅ ವೇ ಟು ಡೂ, ಬಟ್ ಇನ್ ಮೈ ಒಪಿನಿಯನ್ ಆಸ್ ಅನ್ ಆಫೀಸರ್ ನಾನು ಇದನ್ ಮಾಡ್ತೀನಿ, ನನಗೆ ಇದು ಸರಿ ಅನ್ಸುತ್ತೆ, ಅಂಡ್ ಯು ಶುಡ್ ಸಬ್ಸ್ಟಾನ್ಶಿಯೇಟ್. ಈ ಕಾರಣಕ್ಕೆ ನನಗೆ ಇದು ಸರಿ ಅನ್ಸುತ್ತೆ, ಅದಕ್ಕೆ ನಾನು ಇದನ್ ಮಾಡ್ತೀನಿ. ಆ ತರನು ಮಾಡಬಹುದು. ಮಾಡಬಾರ್ದು ಅಂದ್ರೆ ಇನ್ನೊಂದು ವಾದ ಮಾಡಬಾರ್ದು. ಅವ್ರು ಹೇಳ್ತಾರ ಇನ್ ಕೇಸ್ ಇಫ್ ದೇ ಇನ್ಫಾರ್ಮ್ ಯು ಸಮಥಿಂಗ್, ಯು ಸೇ ಎಸ್ ಥ್ಯಾಂಕ್ ಯು. ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಬಟ್ ವಾದ ಮಾಡಬಾರ್ದು. ಇದು ಹಂಗೆ ಅಲ್ಲ, ಇದು ಹಿಂಗೆ ಅಂತ ವಾದ ಮಾಡಬೇಡಿ. ದಟ್ ಈಸ್ ಅ ರಾಂಗ್ ವೇ ಟು. ಸೊ ಸೆಂಟ್ರಲ್ ಅಂಡ್ ಸ್ಟೇಟ್ ಬಜೆಟ್, ಎಕನಾಮಿಕ್ ಸರ್ವೆ ಏನು ಬೇಡ, ಸ್ಟೇಟ್ ಮತ್ತೆ ಸೆಂಟ್ರಲ್ ಬಜೆಟ್ ಏನ್ ಓದೋದ್ ಬೇಡ. ಮೊನ್ನೆ ರೀಸೆಂಟ್ ಆಗಿ ಆಯ್ತಲ್ಲ ಕರ್ನಾಟಕ ಬಜೆಟ್, ಬೇಸಿಕ್ ಪಾಯಿಂಟ್ಸ್ ಇಟ್ಕೊಳ್ಳಿ, ನಾಟ್ ಫ್ಯಾಕ್ಟ್ಸ್. ನಾನು ಹೇಳಿದ್ನಲ್ಲ ಲೆಸ್ ದೆನ್ 16 years ಗೆ ಮೊಬೈಲ್ ಅವಾಯ್ಡ್ ಮಾಡಿರೋದು, ಇಟ್ ಆಲ್ ರೀಸೆಂಟ್ ಕರೆಂಟ್ ಅಫೇರ್ಸ್ ಇಂದ ಕ್ವಶನ್ ಬರ್ಬೋದು. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಂದ ಏನಿಲ್ಲ. ಯೂಶಲಿ ಯಾವ ಸ್ಕೀಮ್ಸ್ ಇದಾವೆ ಇವೆಲ್ಲ ಮೇನ್ಸ್ ಅಲ್ಲಿ ಕೇಳ್ಬಿಟ್ಟಿರ್ತಾರೆ, ನಾರ್ಮಲಿ ಕೇಳಲ್ಲ. ಒಂದು ಬ್ಯಾಲೆನ್ಸ್ಡ್ ಆನ್ಸರ್ಸ್ ಹೇಳ್ಬೇಡಿ ಇಂಟರ್ವ್ಯೂ ನಲ್ಲಿ. ಯು ಗಿವ್ ಯುವರ್ ಕ್ಲಿಯರ್ ಒಪಿನಿಯನ್. ಅಲ್ಲೇ ಸಿ ಬೀಂಗ್ ಎನ್, ಅವರು ನಿಮ್ಗೆ ನಾಲೆಡ್ಜ್ ಟೆಸ್ಟ್ ಆಲ್ರೆಡಿ ಮಾಡಿರ್ತಾರೆ. ಏನ್ ಟೆಸ್ಟ್ ಮಾಡ್ತಾರೆ, ನೀವು ಫಿಟ್ ಆಗ್ತಿರೋ ಆಫೀಸರ್ಗೆ ಇಲ್ವಾ ಅಂತ ಇದನ್ ಮಾಡ್ತಾರೆ. ಸಿ ವೆನ್ ಯು ಬಿಕಮ್ ಎನ್ ಆಫೀಸರ್, ಇನ್ ಸ್ಪೈಟ್ ಆಫ್ ಎನಿ ಪ್ರಾಬ್ಲಮ್ಸ್, ಯಾವ್ದಾದ್ರು ಒಂದು ಇನ್ ಸ್ಪೈಟ್ ಆಫ್ ಎನಿ ಸಿಚುವೇಶನ್, ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂತು ಅಂದಾಗ ನೀವು ಡೈಲೆಮಾದಲ್ಲಿ ಇರಕ್ ಆಗಲ್ಲ. ಯು ಹ್ಯಾವ್ ಟು ಟೇಕ್ ಸಮ್ ಡಿಸಿಷನ್. ಈಗ ಯಾವ್ದೋ ಒಂದು ಕೇಸ್ ಬರುತ್ತೆ, ಸಿ ಯು ನೋ ದ ತಹಶೀಲ್ದಾರ್, ಜೆಸಿದಾರ್, ಜುಡಿಷಿಯಲ್ ಪವರ್ಸ್ ಕೂಡ ಕೋರ್ಟ್ ಹ್ಯಾಂಡಲ್ ಮಾಡ್ತೀವಿ ನಾವು. ಯಾವ್ದೋ ಒಂದು ಕೋರ್ಟ್ಗೆ ಯಾವ್ದೋ ಒಂದು ಕೇಸ್ ಬರುತ್ತೆ. ಸಿ ಆ ಕೇಸಲ್ಲಿ ಯಾರ ಕಡೆಗೂ ನೀವು ಆರ್ಡರ್ ಮಾಡಕ್ ಆಗ್ತಿರಲ್ಲ, ಬಟ್ ಯು ವಿಲ್ ಟೇಕ್ ಸಮ್ ಸ್ಟ್ಯಾಂಡ್. ಅಂದ್ರೆ ಯಾರ ಪರ ಆರ್ಡರ್ ಮಾಡ್ತೀರಾ ಅಂತಲ್ಲ, ಯು ವಿಲ್ ಟೇಕ್ ಸಮ್ ಡಿಸಿಷನ್, ಯು ವಿಲ್ ಕ್ಲಿಯರ್ ದ ಫೈಲ್. ನೀವು ಸಿವಿಲ್ ಕೋರ್ಟ್ಗೆ ಇರ್ಬೋದು, ಅಥವಾ ನೀವು ನೀಟಾಗಿ ಓದಿ ಅವ್ರಿಗೂ ಯಾರಿಗೊಬ್ರು ಮಾಡ್ಕೊಡ್ಬೋದು. ಸಿ ದಟ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನ್ ಆಫೀಸರ್. ಯೂಶಲಿ ಕೇಸ್ ಸ್ಟಡೀಸ್ ಇದ್ರೆ ಅಥವಾ ನಿಮ್ಮ ಕ್ಯಾಲಿಬರ್ನ ಟೆಸ್ಟ್ ಮಾಡಬೇಕು ಅಂದ್ರೆ ಡಿಸಿಷನ್ ಮೇಕಿಂಗ್ ಮೇಲೆ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಯಾವ್ದಾದ್ರು ಒಂದು ಒಪಿನಿಯನ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ ಅಂದ್ರೆ ನೀವು ಯಾವ ಕಡೆಗೂ ಒಪಿನಿಯನ್ ತಗೊಳ್ಳದಂಗೆ ಆನ್ಸರ್ ಮಾಡಬಾರ್ದು. ಯು ಶುಡ್ ಟೇಕ್ ಸಮ್ ಡಿಸಿಷನ್. ನಿಮ್ಮ ಕ್ಲಿಯರ್ ಒಪಿನಿಯನ್ ನೀವು ಹೇಳಬೇಕು, ನೀವೊಂದು ಡಿಸಿಷನ್ ಹೇಳಲೇಬೇಕು. ನೀವೇನಾದ್ರೂ 2 ಕಡೆನೂ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಅಂದಾಗ ನೀವು ಆಫೀಸರ್ ಆದ್ಮೇಲೆ ಡಿಸಿಷನ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಅಂತಾನೆ ಅನ್ಕೋತಾರೆ. ಯು ಟೇಕ್ ಯುವರ್ ಕ್ಲಿಯರ್ ಡಿಸಿಷನ್. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್. ನಂದು ಸ್ವಲ್ಪ ಕಡಿಮೆ ಆಯ್ತಪ್ಪ. ಐ ಹ್ಯಾಡ್ ಓನ್ಲಿ 30 minutes ಆಫ್ ಇಂಟರ್ವ್ಯೂ ಬಿಕಾಸ್ ಐ ವಾಸ್ ಲಾಸ್ಟ್ ಕ್ಯಾಂಡಿಡೇಟ್ ಆಫ್ ದ ಡೇ. ಅದಕ್ಕೆ ನಂಗೆ ಕಡಿಮೆ ಇತ್ತು. ಅವರು ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಬರ್ತಾ ಬರ್ತಾ ಟೈಮ್ ಆಗ್ತಿರುತ್ತಲ್ಲ, ದಿಲ್ ರೆಡ್ಯೂಸ್ ದಿಸ್ ಇಂಟರ್ವ್ಯೂ ಡ್ಯೂರೇಷನ್. ನಂದು 30 minutes ಇತ್ತು ಅಷ್ಟೇನೆ, ಬಟ್ ಕ್ವೆಶನ್ಸ್ ವರ್ ಆಕ್ಚುಲಿ ಗುಡ್. ಕ್ವೆಶನ್ಸ್ ಚೆನ್ನಾಗಿತ್ತು. ಸೊ ದೇ ಆಸ್ಕ್ ಮೀ ಲೈಕ್ ಇವತ್ತಿಂದ 5 ನ್ಯೂಸ್ ಹೇಳಿ ಅಂತ ಕೇಳಿದ್ರು. ದೇ ಆಸ್ಕ್ ನಿಮ್ ತಂದೆ ಹೆಸರೇನು ಅಂತ ಕೇಳಿದ್ರು. ಐ ಸೆಡ್ ಮೈ ಡ್ಯಾಡ್ಸ್ ನೇಮ್ ಅಂಡ್ ಈ ಸೆಡ್ ಮಿನಿಸ್ಟರ್ ಇದಾರೆ ಯಾರೋ ಒಬ್ರು, ಯಾರಿದ್ದಾರೆ ಅಂತ ಕೇಳಿದ್ರು. ಕೆಲವು ಮಿನಿಸ್ಟರ್ಸ್ ಪೋರ್ಟ್ಫೋಲಿಯೋಗಳು ಕೇಳಿದ್ರು. ಬಿಕಾಸ್ ಆಫ್ ಮೈ ಫಾದರ್ ಇಟ್ ವೆಂಟ್ ಟು ಪೋರ್ಟ್ಫೋಲಿಯೋ. ಇಲ್ಲ ಅವ್ರು ಕೇಳ್ತಾ ಇರ್ಲಿಲ್ಲ. ದೇ ಆಸ್ಕ್ ವಾಟ್ ಡಸ್ ಯುವರ್ ಫಾದರ್ ಡೂ ಅಂತ ಕೇಳಿದ್ರು. ಐ ಸೆಡ್ ಮೈ ಫಾದರ್ ಇಸ್ ಅ ಪ್ಲಂಬರ್. ದೇ ಆಸ್ಕ್ ದಟ್ ನಿಮ್ ಪ್ಲಂಬರ್ ಆಗಿ ನಿಮ್ ತಂದೆ, see that is how you carry the interview. Okay, I'm just saying my interview experience because ಹೆಂಗ್ ಹೋಗ್ಬೋದು ಇಂಟರ್ವ್ಯೂ ಅಂತ ಹೇಳಿ. ಅಂಡ್ ಆಸ್ಕ್ ಮೀ ಲೈಕ್ ನಿಮ್ ತಂದೆ ಪ್ಲಂಬರ್ ಆಗಿದ್ಕೊಂಡು ನಿಮ್ಮನ್ನ ಇಂಜಿನಿಯರಿಂಗ್ ಮಾಡ್ಸಿದ್ರಾ ಅಂತ. ಪ್ಲಂಬರ್ ವಿಲ್ ಹ್ಯಾವ್ ಮಿನಿಮಮ್ ಬೇಸಿಕ್ ವೇಜ್. ಈ ಇಂಜಿನಿಯರಿಂಗ್ ಮಾಡ್ಸಿದ್ರಾ ಅಂತ. ಅಂಡ್ ಐ ಸೆಡ್ ದಟ್ ನಾನು ಸ್ಕಾಲರ್ಶಿಪ್ ಇದನ್ನ ತಗೊಂಡಿದ್ದೆ, ಲೋನ್ ತಗೊಂಡಿದ್ದೆ ಬ್ಯಾಂಕ್ ನಲ್ಲಿ, ಅದಕ್ಕೋಸ್ಕರ ಅದರಲ್ಲಿ ನಾನು ಓದಿದ್ದು ಅಂತ ಹೇಳಿ. ಅಂಡ್ ದೇ ಸೆಡ್ ದಟ್ ಐ ಆಕ್ಚುಲಿ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ 2015 ಅಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಸಿನ್ಸ್ 2016. ನಾನು 1 ವರ್ಷನೂ ಗ್ಯಾಪ್ ತಗೊಂಡಿಲ್ಲ. ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಅ ಫ್ಯಾಕಲ್ಟಿನೇ. ಥಿಂಕ್ ಗೊತ್ತಿರೋರು ಇದ್ರೆ ಫ್ಯಾಕಲ್ಟಿ ಇದ್ದೆ ನಾನು ಮುಂಚೆ. ಸೊ ಮುಂಚೆನೆ ನಾನು ಫ್ಯಾಕಲ್ಟಿ ಆಗಿದ್ರಿಂದ ದೇ ಸೆಡ್ ದಟ್ ನೀವ್ ಯಾಕೆ ಅಷ್ಟು ಬೇಗ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತ. ಐ ವಾಸ್ ಜಸ್ಟ್ 22 years old when I started. I said that ಲೋನ್ ಇತ್ತಲ್ಲ ಅದನ್ನ ತೀರಿಸಬೇಕಿತ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಅಂಡ್ ದೇ ವರ್ ಆಕ್ಚುಲಿ ಗುಡ್ ದಟ್ ಯು ಆರ್ ಸಪೋರ್ಟಿಂಗ್ ಯುವರ್ ಫಾದರ್. ಅದಾದ್ಮೇಲೆ ಇಟ್ ವೆಂಟ್ ಟು ಅನದರ್ ಇಂಟರ್ವ್ಯೂಯರ್ ಅಂಡ್ ಹಿ ವಾಸ್ ಲೈಕ್ ಬರೀ ಹಿಸ್ಟ್ರಿ ಕ್ವೆಶನ್ ಕೇಳ್ತಿದ್ರು. ಸಿ ಕೆಲವು ಸಲ ಏನಾಗುತ್ತೆ, ಇಂಟರ್ವ್ಯೂ ನಿಮ್ ಕೈ ತಪ್ಪು ಹೋಗ್ತಿರುತ್ತೆ. ಸಿ ಒನ್ಸ್ ದೇ ಸ್ಟಾರ್ಟ್ ಆಸ್ಕಿಂಗ್ ಕ್ವೆಶನ್ಸ್, ನಿಮ್ಗೆ ಗೊತ್ತಿಲ್ಲ ಅಂತಂದ್ಮೇಲೆ
ಇನ್ನೂ ಡಿಗ್ ಮಾಡೋ ಇಂಟರ್ವ್ಯೂವರ್ಸ್ ಇರ್ತಾರೆ. ದೇ ಡೋಂಟ್ ಎಂಡ್ ಇಟ್. ಓಕೆ, ಹಿಸ್ಟ್ರಿ ಬಗ್ಗೆ ಕ್ವೆಶನ್ ಹೋಗ್ತಾ ಸ್ಟಾರ್ಟ್ ಆಯಿತು. ಅದೇ ಆದ್ಮೇಲೆ ಕಿತ್ತೂರ್ ಬಗ್ಗೆ ಕೇಳಿದ್ರು, ಝಾನ್ಸಿ ಬಗ್ಗೆ ಕೇಳಿದ್ರು. ಆ್ಯಂಡ್ ಐ ಸೆಡ್ ಅಬೌಟ್ ಕಿತ್ತೂರ್ ಆ್ಯಂಡ್ ಝಾನ್ಸಿ ಆ್ಯಂಡ್ ದೆನ್ ದೇ ಆಸ್ಟ್ ಫಸ್ಟ್ ಕಿತ್ತೂರ್ ಆಯ್ತಾ ಝಾನ್ಸಿ ಆಯ್ತಾ ಅಂತ ಕೇಳಿದ್ರು. ಐ ನೋ ದಟ್ ಹಿಸ್ಟ್ರಿ ಕ್ವೆಶನ್ಸ್ ಹೋಗ್ತಾ ಇದೆ, ಐ ವಿಲ್ ಬಿ ಅನೇಬಲ್ ಟು ಆನ್ಸರ್ ಬಿಕಾಸ್ ಐ ಆಮ್ ನಾಟ್ ಸ್ಟ್ರಾಂಗ್ ಇನ್ ಹಿಸ್ಟ್ರಿ. ಆ್ಯಂಡ್ ಐ ಸೆಡ್ ದಟ್ ನನಗೆ ಗೊತ್ತಿಲ್ಲ ಯಾವ್ದು ಫಸ್ಟ್ ಆಯಿತು ಅಂತ. ಆ್ಯಂಡ್ ದೇ ಸೆಡ್ ದಟ್ ಇದು ಕಿತ್ತೂರೆಲ್ಲಾನು ನಮ್ಮ ಕರ್ನಾಟಕದಮ್ಮ, ಹಿಸ್ಟ್ರಿ ತಿಳ್ಕೋಬೇಕು ಅದು. ಆ್ಯಂಡ್ ದೇ ವಿಲ್ ಬಿ ವೆರಿ ಕಾರ್ಡಿಯಲ್ ಗೈಸ್, ಐ ಟೆಲ್ ಯು. ಇಂಟರ್ವ್ಯೂವರ್ಸ್ ತುಂಬ ಸ್ಟ್ರಿಕ್ಟ್ ಇರಲ್ಲ, ಭಾಳ ಕಾರ್ಡಿಯಲ್ ಆಗಿರ್ತಾರೆ, ನಿಮಗೆ ತುಂಬ ಕಂಫರ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಸ್ಟಾರ್ಟಿಂಗೇ ಅವ್ರು ತುಂಬ ಕಂಫರ್ಟ್ ಕೊಡ್ತಾರೆ. ದೆಲ್ ಬಿ ವೆರಿ ನಾಟ್ ವೆರಿ ಸ್ಟ್ರಿಕ್ಟ್, ನಗ್ನಗ್ತಾ ಮಾತಾಡ್ತಾರೆ. ಅಂದರೆ ಯು ಡೋಂಟ್ ಫೀಲ್ ದಟ್ ಭಯ ಆಗ್ತಿದೆ ಕುತ್ಕೊಂಡು ಮಾತಾಡೋಕೆ, ಆ ಥರ ಏನಿರಲ್ಲ. ದೆಲ್ ಬಿ ವೆರಿ ಗುಡ್. ಆ್ಯಂಡ್ ದೇ ವರ್ ಟಾಕಿಂಗ್ ದಟ್ ವಿತ್ ದಟ್ ಲೀನಿಯನ್ಸ್. ಅವ್ರು ಮಾತಾಡುವಾಗ ಈ ಸೆಡ್ ದಟ್ ಸರ್ ನಾನು 6-7 ಇಯರ್ಸಿಂದಾನು ಐ ಮೀನ್ ಟೀಚಿಂಗ್ ಫೀಲ್ಡ್. ಹಿಸ್ಟ್ರಿ ಯೂಶ್ವಲಿ ನಾನು ಪಾಠ ಮಾಡಿಲ್ಲ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ನಾನು ಅದನ್ನ ಏನಕ್ಕೆ ಹೇಳಿದೆ ಅಂತ. Because I wanted them to ask geography and ecology questions because I'm strong in that subject. ಅವ್ರ ಹಿಸ್ಟ್ರಿನೇ ಕೇಳ್ತಾರೆ, ನನಗೆ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಇಂಟರ್ವ್ಯೂ, ಆಮೇಲೆ ಕೈ ತಪ್ಪು ಹೋಯ್ತು ಒಂದ್ಸಲ ಇಂಟರ್ವ್ಯೂ ಅಂದರೆ ಯು ಕೆನಾಟ್ ಗೆಟ್ ಇಟ್ ಬ್ಯಾಕ್. ಐ ಜಸ್ಟ್ ವಾಂಟೆಡ್ ಟು ಇನ್ಫಾರ್ಮ್ ದೆಮ್ ದಟ್ ನಾನು ಜಿಯೋಗ್ರಫಿ ಎಕಾಲಜಿಲಿ ಸ್ಟ್ರಾಂಗ್ ಇದ್ದೀನಿ, ಆ ಕ್ವೆಶನ್ ನನ್ನನ್ನು ಕೇಳಿ ಅಂತ. ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನಿಮಗೆ ಆ ಒಂದು ಗ್ಯಾಪ್ ಸಿಗುತ್ತೆ, ಅಲ್ಲಿ ಯು ಹ್ಯಾವ್ ಟು ಬ್ರಿಂಗ್ ದೆಮ್ ಬ್ಯಾಕ್ ಟು ಆಸ್ಕ್ ಕ್ವೆಶನ್ಸ್ ಇನ್ ವಿಚ್ ಯು ಆರ್ ಗುಡ್. ನಿಮ್ಗೆ ಯಾವುದೋ ಒಂದು ಫೀಲ್ಡ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅದ್ರ ಬಗ್ಗೆ ಅವ್ರು ಕ್ವೆಶನ್ ಕೇಳೋ ಥರ ನೀವೇ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಐ ಸೆಡ್ ದಟ್ ಸರ್ ನಾನೊಂದು 7 ಇಯರ್ಸಿಂದಾನು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀನಿ ಬಿಕಾಸ್ ದೇ ಡೋಂಟ್ ನೋ ಮೈ ಪ್ರೊಫೆಷನ್. ನಾವು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಎಲ್ಲರೂ ಹಾಕಿರ ಅಲ್ಲಿ ಬರಿತೀವಿ ನಾವು ಇಂಥ ಕಡೆ ಕೆಲಸ ಮಾಡ್ತಿದ್ವಿ ಅಂತ. ಐ ವಾಸ್ ಅ ಫ್ರೀಲೆನ್ಸ್ ಫ್ಯಾಕಲ್ಟಿ, ನಾನು ಬರ್ದಿರಲಿಲ್ಲ. ಐ ಮೀನ್ ಟೀಚಿಂಗ್ ಫೀಲ್ಡ್. ನಾನು ಯೂಶಲಿ ಹಿಸ್ಟ್ರಿ ಪಾಠ ಮಾಡಿಲ್ಲ ಜಾಸ್ತಿ, ನನಗೆ ತುಂಬ ಚೆನ್ನಾಗಿ ಹಿಸ್ಟ್ರಿ ಗೊತ್ತಿಲ್ಲ. ನಾನು ಜಿಯೋಗ್ರಫಿ ಎಕಾಲಜಿ ಕ್ಲಾಸಸ್ ಮಾಡ್ತಿದ್ದೆ ಅಂತ. ದೆನ್ ಎಕಾಲಜಿ ಸ್ಟಾರ್ಟೆಡ್. ಸೊ ದಟ್ ವಿಲ್ ಬಿ ಅ ಹಿಟ್. 30 ಮಿನಿಟ್ಸಲ್ಲಿ ಒಂದು 15 ನಿಮಿಷ ಇಟ್ ವೆಂಟ್ ವೆರಿ ವೆಲ್. ಆಮೇಲೆ ಅಗ್ರಿಕಲ್ಚರ್ ಒಬ್ರು ಸ್ಪೆಷಲಿಸ್ಟ್ ಇದ್ರು, ಆ್ಯಂಡ್ ದಟ್ ಟು ದೆರ್ ವಾಸ್ ಒನ್ ಮೋರ್ ಹಿಟ್. ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಕ್ಕೆ ನೋಡಮ್ಮ ನೀವೆಲ್ಲ ಕರ್ನಾಟಕದಲ್ಲಿ ಆಡಳಿತ ಮಾಡೋರು, ಕನ್ನಡನೂ ಗೊತ್ತಿರಬೇಕು ನಿಮಗೆ. ದಟ್ ವಾಸ್ ಅನದರ್ ಅಪರ್ಚುನಿಟಿ ಫಾರ್ ಮಿ. ಆ್ಯಂಡ್ ಐ ಸೆಡ್ ದಟ್ ಸರ್ ನಾನು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಬೈಲಿಂಗ್ವಲ್ ಫ್ಯಾಕಲ್ಟಿ, ನಾನು ಎರಡರಲ್ಲೂ ಈಕ್ವಲಿ ಸಬ್ಜೆಕ್ಟ್ಸ್ ನಾನು ಪಾಠ ಮಾಡ್ತೀನಿ ಅಂತ. ಆ್ಯಂಡ್ ದೆನ್ ದೇ ಆಸ್ಕ್ ದಟ್ ಗ್ಲೋಬಲ್ ವಾರ್ಮಿಂಗ್ ಇಂಪ್ಯಾಕ್ಟ್ ಅಗ್ರಿಕಲ್ಚರ್ ಮೇಲೆ ಏನಿದೆ, ಫಸ್ಟ್ ಗ್ಲೋಬಲ್ ವಾರ್ಮಿಂಗ್ನ ಕನ್ನಡದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳೋದು. ಆ್ಯಂಡ್ ದೆನ್ ದೇ ಆಸ್ಕ್ ದಟ್ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆನ್ ಅಗ್ರಿಕಲ್ಚರ್, ಬಿಕಾಸ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಇದ್ರು ಅಲ್ಲಿ ಕೃಷಿ ಮೇಲೆ ಜಾಗತಿಕ ತಾಪಮಾನದ ಪರಿಣಾಮ ಏನಿದೆ ಕನ್ನಡದಲ್ಲಿ ಹೇಳು ಅಂತ ಕೇಳಿದ್ರು. ಸೊ ದಿಸ್ ಈಸ್ ಹೌ ಯುವರ್ ಇಂಟರ್ವ್ಯೂ ಗೋಸ್. ಆ್ಯಂಡ್ ಇಟ್ ವಾಸ್ ವೆರಿ ವೆಲ್ ಬಿಕಾಸ್ ಜಿಯೋಗ್ರಫಿ ಚೆನ್ನಾಗಿ ಗೊತ್ತಿತ್ತು ನನಗೆ, ಕನ್ನಡ ಚೆನ್ನಾಗಿ ಗೊತ್ತಿತ್ತು ಸಬ್ಜೆಕ್ಟ್ಸ್ ಬಗ್ಗೆ. ಸೊ ಅವ್ರು ನಾನು ಸುಮ್ಮನೆ ಕೂತಿದ್ರೆ ಅವ್ರು ಆ ಕ್ವೆಶನ್ಸ್ ಕೇಳ್ತಿರ್ಲಿಲ್ಲ, ಅವ್ರಿಗೆ ಇಷ್ಟ ಬಂದಿದ್ದ ಕ್ವೆಶನ್ ಕೇಳ್ತಿದ್ರು. ಇಟ್ ಈಸ್ ಹೌ ಯು ಮೇಕ್ ಇಂಟರ್ವ್ಯೂವರ್ ಟು ಆಸ್ಕ್ ವಾಟ್ ಯು ನೋ. ಎಲ್ಲೋ ಒಂದು ಕಡೆ ಗ್ಯಾಪ್ ಸಿಗುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ನೀವು ಆ ಥರ ಇಂಟರ್ವ್ಯೂನ ಟರ್ನ್ ಮಾಡ್ಕೋಬೇಕು. ದಟ್ ಈಸ್ ವಾಟ್ ಐ ಫೀಲ್. ಮೈ ಸ್ಕೋರ್ ವಾಸ್ 40 ಲಾಸ್ಟ್ ಇಂಟರ್ವ್ಯೂನ. ಸೊ ಇಟ್ ವಾಸ್ ವೆರಿ ಗುಡ್. ಟು ಬಿ ಫ್ರ್ಯಾಂಕ್, ನಾನು ಒಂದಕ್ಕೂ ಉತ್ತರ ಹೇಳಲಿಲ್ಲ ಅನ್ನಂಗಿರ್ಲಿಲ್ಲ. ಐ ಸೆಡ್ ಎವ್ರಿಥಿಂಗ್. ಕನ್ನಡದಲ್ಲಿ ಹೇಳೋ ಅಂದಾಗ ಪ್ಯೂರ್ ಕನ್ನಡದಲ್ಲಿ ಐ ಎಕ್ಸ್ಪ್ಲೈನ್ಡ್. ಅವ್ರ ಆ ಕ್ವೆಶನ್ ಕೇಳ್ತಾ ಇರಲಿಲ್ಲ ನಾನು ಇಂಟರ್ವ್ಯೂ ಟರ್ನ್ ಮಾಡಿಲ್ಲ ಅಂದಿದ್ರೆ. ಸೊ ಆ ಥರ ಕೆಲವು ಸಲ ಇಂಟರ್ವ್ಯೂ ಇಟ್ ಗೋಸ್ ಔಟ್ ಆಫ್ ಕಂಟ್ರೋಲ್. ಸಿ ಫಾರ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಹಸ್ಬೆಂಡ್ ವಾಸ್ ಇನ್ ರೈಲ್ವೇಸ್. ದೇ ಸ್ಟಾರ್ಟೆಡ್ ಆಸ್ಕಿಂಗ್ ರೈಲ್ವೆ ಕ್ವೆಶನ್. ಅವ್ರಿಗೇನು ಗೊತ್ತಿರಲ್ಲ, ಆ್ಯಕ್ಚುಲಿ ಹಸ್ಬೆಂಡ್ಗೂ ಗೊತ್ತಿರಲ್ಲ, ಆ ಥರ ಕ್ವೆಶನ್ಸ್ ಇತ್ತು ಅಬೌಟ್ ಸಮ್ ಕಮಿಟೀಸ್ ಅಂಡ್ ಆಲ್. ಸುಮಾರು 39 ಫ್ಯಾಕ್ಚುಯಲ್ ಕ್ವೆಶನ್ ಬರೀ ರೈಲ್ವೆ ಬಗ್ಗೆ ಕೇಳಿದ್ರು ವೈಫ್ನ. 39 ಕ್ವೆಶನ್ಗೂ ಅವ್ರಿಗೆ ಉತ್ತರ ಗೊತ್ತಿರಲಿಲ್ಲ. ಇಟ್ ವಾಸ್ ಅ ಲಾಂಗ್ ಇಂಟರ್ವ್ಯೂ, ಇಟ್ ಟುಕ್ ಅಬೌಟ್ 50 ಮಿನಿಟ್ಸ್ ಮೇಲಿತ್ತಂತೆ. ಅವ್ರು ಒಂದು ಕ್ವೆಶನ್ಗೆ ರೈಲ್ವೇಸ್ ಬಗ್ಗೆ ಗೊತ್ತಿರಲಿಲ್ಲ. ಈ ಥರ ಆಗಬಾರ್ದು. ಸೊ ವೆನ್ ದ್ಯಾಟ್ ಗೋಸ್, ಇಂಟರ್ವ್ಯೂ ಮಾರ್ಕ್ಸ್ ಕಡಿಮೆ ಬರುತ್ತೆ. ಅವ್ರು ಆ ಥರನೇ ತಗೊಳ್ತಿದ್ದಾರೆ ಅಂದಾಗ ಯು ಬ್ರೇಕ್ ದೆಮ್. ಸರ್ ಮೈ ಹಸ್ಬೆಂಡ್ಸ್ ಪ್ರೊಫೆಷನ್ ಈಸ್ ರೈಲ್ವೇಸ್, ನಾನು ಅಷ್ಟೊಂದು ಡಿಸ್ಕಷನ್ ಅವ್ರ ಜೊತೆ ಮಾಡಿಲ್ಲ, ನಂಗೆ ಆ ಕಾರಣಕ್ಕೆ ರೈಲ್ವೆ ಬಗ್ಗೆ ಗೊತ್ತಿಲ್ಲ. ಅವ್ರು 39 ಕ್ವೆಶನ್ ಕೇಳೋವರೆಗೂ ನೀವು ಅವ್ರನ್ನ ಬಿಡಬಾರ್ದು. ಸಮ್ವೇರ್ ಇನ್ ದ ಮಿಡಲ್ ಎಲ್ಲೋ ಗ್ಯಾಪ್ ಸಿಗುತ್ತೆ, ಯು ಹ್ಯಾವ್ ಟು ಇನ್ಫಾರ್ಮ್ ದೆಮ್, ಯು ಹ್ಯಾವ್ ಟು ಡೈವರ್ಟ್ ದೆಮ್. ಆ ಡೈವರ್ಟ್ ಮಾಡೋದನ್ನ ದಯವಿಟ್ಟು ಕಲ್ತ್ಕೊಳ್ಳಿ. ಆ್ಯಂಡ್ ಸುಮ್ಮನೆ ಡೈವರ್ಟ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗುತ್ತೆ ನೀವು ಡೈವರ್ಟ್ ಮಾಡ್ತಿದ್ದೀರಾ ಅಂತ. ಆ ಥರ ಮಾಡಬಾರ್ದು. ಎಲ್ಲೋ ಒಂದು ಗ್ಯಾಪ್ ಸಿಗುತ್ತೆ, ಎಲ್ಲಾದ್ರೂ ಆ ಒಂದು ಟರ್ನಿಂಗ್ ಒಂದು ಟೈಮ್ ಇರುತ್ತೆ, ಆ ಟೈಮ್ನಲ್ಲಿ ಯು ಟ್ರೈ ಟು ಡೈವರ್ಟ್. ತುಂಬಾ ಕೇಳ್ತಾರೆ ಕ್ವೆಶನ್ಸ್ ಅಂದ್ರೆ ಮಾತ್ರ. ಸೊ ಈ ತರ ಯು ಹ್ಯಾವ್ ಟು ಸಿ ರೈಟ್. ಅದಕ್ಕೆ ಗೊತ್ತಿದೆ ಇರೋದ್ರ ಬಗ್ಗೆ ಬರಿಬೇಡಿ. ಸೊ ಇನ್ DAF ಅಲ್ಲಿ ಕೊಟ್ಟಾಗ ಫಾದರ್ ನೇಮ್ ಆರ್ ಹಸ್ಬೆಂಡ್ ನೇಮ್ ಅಂತ ಕೇಳಿದ್ರು. ಐ ಡಿಡ್ಂಟ್ ಗಿವ್ ಮೈ ಹಸ್ಬೆಂಡ್ ನೇಮ್, ಐ ಗಿವ್ ಮೈ ಫಾದರ್ ನೇಮ್ ಬಿಕಾಸ್ ಫಾದರ್ ಇಸ್ ಅ ಪ್ಲಂಬರ್. ಪ್ಲಂಬಿಂಗ್ ಬಗ್ಗೆ ಅವ್ರು ಏನೋ ಕ್ವಶನ್ ಕೇಳೋಕ್ಕಾಗಲ್ಲ. ಮೈ ಹಸ್ಬೆಂಡ್ ಇಸ್ ಅ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಕ್ವಶನ್ ಕೇಳ್ತಾರೆ, ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ನೀವು ಕೊಡುವಾಗ ಯು ಶುಡ್ ಬಿ ಕೇರ್ಫುಲ್, ಹೇಳುವಾಗ್ಲೂ ಯು ಶುಡ್ ಬಿ ಕೇರ್ಫುಲ್. ಎನಿ ಅದರ್ ಥಿಂಗ್ ಪರ್ಟಿಕ್ಯುಲರ್ಲಿ ನಿಮ್ಗೆ ಇಂಡಿವಿಜುವಲ್ ಡೌಟ್ ಏನಾದರೂ ಇದ್ರೆ? ಸಿ ಮಾಕ್ ಇಂಟರ್ವ್ಯೂ ಇಂಪಾರ್ಟೆನ್ಸ್ ಈಸ್, I feel it is good.
ಒಂದು ಅಲ್ಲೇನಂದ್ರೆ ಈಗ ಮಾರ್ಕ್ ಇಂಟರ್ವ್ಯೂ ಹೆಂಗಿರುತ್ತೋ ಹಂಗೆ ಇರುತ್ತೆ ಯೂಶುವಲಿ ಇಂಟರ್ವ್ಯೂನು. ಕ್ವೆಶನ್ಸ್ ವಿಲ್ ಬಿ ಡೆಫಿನೆಟ್ಲಿ ಡಿಫ್ರೆಂಟ್. ನಿಮ್ಗೆ ಏನಾದ್ರೂ ಆ ಫಿಯರ್ ಇದ್ರೆ ಅಂದ್ರೆ ಈಗ ಯೂಶುವಲಿ ನಾವೇನಂದ್ರೆ ಇಲ್ಲಿ ಬರ್ತೀವಿ ಒಂದಷ್ಟು ಜನ ಹತ್ರ ಮಾತಾಡ್ತೀವಿ, ವಿ ಹ್ಯಾವ್ ದಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಆಫೀಸಲ್ಲಿ ಅಲ್ಲಿ ಇಲ್ಲಿ ಮೀಟಿಂಗ್ಸ್ ಅಲ್ಲೆಲ್ಲ ಮಾತಾಡಬೇಕು, ನಮ್ಗೆ ಅದು ಅಭ್ಯಾಸ ಆಗಿರುತ್ತೆ. ಸೊ ವೆನ್ ಯು ಆರ್ ಅ ಫ್ರೆಶರ್, ವೆನ್ ಯು ಆರ್ ಅ ಫಸ್ಟ್ ಟೈಮ್ ಏನಾದರೂ ಇಂಟರ್ವ್ಯೂ ಕೊಡ್ತಿದ್ದೀರಾ, ಸೆಕೆಂಡ್ ಟೈಮ್ ಆಗಲಿ ಥರ್ಡ್ ಟೈಮ್ ಆಗಲಿ ಅದು ಬೇರೆ ಪ್ರಶ್ನೆ, ನೀವು ಕೊಡ್ತಿದ್ದೀರಾ ಅಂದ್ರೆ ಒಂದು ಭಯ ಇರುತ್ತೆ. ಸೊ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ 5 people ಹೂ ಆರ್ ಇಂಟರ್ವ್ಯೂವರ್ಸ್, ಎಲ್ಲ ಮೆಂಬರ್ಸು ಎಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಎಲ್ಲ ರಿಟೈರ್ಡು ಆಗಿರ್ತಾರೆ. ಅವ್ರ ಎದುರು ಕೂತ್ಕೊಂಡು ಮಾತಾಡೋದಕ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟು ನಮ್ಗೆ ವಯಸ್ಸಾಗಿರಲ್ಲ. ಯು ನೀಡ್ ದಟ್ ಎಕ್ಸ್ಟ್ರಾ ಲೈಕ್ ಯು ಶುಡ್ ಬಿ ಬಿಟ್ ಎಕ್ಸ್ಟ್ರಾ ಬ್ರೇವ್ ಟು ಸಿಟ್ ಇನ್ ಫ್ರಂಟ್ ಆಫ್ ದೆಮ್. ಆ ಥರ ಇದ್ದಾಗ ನಿಮ್ಗೇನಾದ್ರೂ ಆ ಫಿಯರ್ ಇದೆ ಅಂತ ಅನ್ಸಿದ್ರೆ, ನಾನೊಂದು 4ರಿಂದ 5 ಜನದ ಹತ್ರ ಕೂತು ಮಾತಾಡೋ ಅಷ್ಟು ಕಾನ್ಫಿಡೆನ್ಸ್ ನನಗಿಲ್ಲ ಅನ್ಸಿದ್ರೆ ಮಾಕ್ ಈಸ್ ಗುಡ್. ಈಗ ಏನಾಗುತ್ತೆ ಅಂದ್ರೆ ಎವ್ರಿ ಒನ್ ಹ್ಯಾವ್ ನಾಲೆಜ್, ನಾ ಹೇಳ್ದಂಗೆ ಮೀನ್ಸ್ ಬರ್ದಿರೋರಲ್ಲ. ಕೂತ್ಕೊಂಡಾಗ ಏನಾಗುತ್ತೆ, ತಲೆಯಲ್ಲಿ ಏನ್ ಹೇಳ್ಬೇಕು ಗೊತ್ತಿರುತ್ತೆ, ಬಟ್ ಅದನ್ನ ಪದಗಳಲ್ಲಿ ಹೇಳಕ್ ಆಗಲ್ಲ. ಈ ಒಂದು ಫಿಯರ್ ಈಸ್ ದಟ್ ಈಸ್ ದ ಫಿಯರ್ ಗೈಸ್. ಅಂದ್ರೆ ಯು ಕೆನಾಟ್ ಪುಟ್ ಇಟ್ ಇನ್ ವರ್ಡ್ಸ್. ಈ ಫಿಯರ್ ನಿಮ್ಗಿದೆ ಅಂತ ನೀವ್ ಅನ್ಸಿದ್ರೆ ಹೆಂಗೆ ನೀವು ಚೆಕ್ ಮಾಡ್ತೀರಾ? ನಿಮಗ್ ನೀವ್ ಹೇಳ್ಕೊಳ್ಳೋದು ಬೇರೆ, ನೀವ್ ಒಬ್ರೇ ಹೇಳ್ಕೊಳ್ಳೋದು ಬೇರೆ, ಬಟ್ 5 ಜನದ ಹತ್ರ ಹೇಳೋದಿದೆಯಲ್ಲ, ನಿಮ್ಗೆ ಗೊತ್ತಿರೋದು ನೀವ್ ಹೇಳಕ್ ಆಗಲ್ಲ. ನಿಮ್ಗೆ ನಿಜವಾಗ್ಲೂ ಈ ತರ ಒಂದು ಫಿಯರ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಮಾಕ್ ಇಸ್ ಗುಡ್. ಇಟ್ ಇಸ್ ನಾಟ್ ಲೈಕ್ ಅವ್ರು ಕೇಳಿದ ಕ್ವಶನ್ ನನಗೆ ಕೇಳಬಹುದು ಅಂತ ಅಲ್ಲ. ಇಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಮಾರ್ಕ್ ಅಲ್ಲಿ ಕೇಳದೆ ಇರುವಂತ ಒಂದೂ ಕ್ವಶನ್ ಕೇಳದೆ ಇರುವಂತ ಬೇರೆ ಕ್ವಶನ್ ಕೇಳುವಂತ ಇಂಟರ್ವ್ಯೂಸ್ ಆಗ್ತವೆ, ಇಲ್ಲ ಅಂತಲ್ಲ. ಬಟ್ ನಿಮ್ಗೆ ಆ ಒಂದು ಫಿಯರ್ ಇದ್ರೆ ನೀವು ಮಾರ್ಕ್ ಅಟೆಂಡ್ ಮಾಡಿದ್ರೆ ಸ್ವಲ್ಪ ಧೈರ್ಯ ಬರುತ್ತೆ. ಯಾಕಂದ್ರೆ ಯು ಗೆಟ್ ಅಡ್ಜಸ್ಟೆಡ್ ಟು ದ್ಯಾಟ್. ಒಂದಷ್ಟು ಜನದ ಎದುರು ಮಾತಾಡೋದು, ಅವಾಗ ಇಟ್ ವಿಲ್ ಬಿ ಗುಡ್. ಅಂಡ್ ಇನ್ನೊಂದು, ಅವ್ರು ಏನೋ ಕ್ವಶನ್ ಕೇಳ್ತಾವ್ರೆ, ನಾವು ಆನ್ಸರ್ ಹೇಳ್ಬೇಕು, ಆನ್ಸರ್ ಹೇಳಂದ್ರೆ ಮಾರ್ಕ್ಸ್ ಕಮ್ಮಿ ಕೊಡಿವೆಲ್ಲ ತಲೆಯಿಂದ ತೆಗೆದ್ಬಿಡಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಯು ಡೋಂಟ್ ಟೇಕ್ ಎನಿಥಿಂಗ್ ವಿತ್ ಯುವರ್ ಬ್ರೈನ್ ಟು ಇಂಟರ್ವ್ಯೂ ಹಾಲ್. ಏನು ಯೋಚನೆ ಇರಬಾರ್ದು. ನೀವೇನಾದ್ರೂ ತಲೆಯಲ್ಲಿ ಇಟ್ಕೊಂಡು ಹೋದ್ರಿ ಅಂದ್ರೆ ಅಲ್ಲಿ ನೀವು ಉತ್ತರ ಕೊಡಕ್ ಆಗಲ್ಲ. ಮೇನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋ ಒನ್ ಈಸ್ ಇನ್ ಫ್ರಂಟ್ ಆಫ್ ಯು. ನೀವಿರ್ತೀರಾ, ಪೇಪರ್ ಇರುತ್ತೆ, ನೀವ್ ಏನ್ ಬರುದ್ರು ನಡೆಯುತ್ತೆ. ಯಾಕಂದ್ರೆ ಅಲ್ಲಿ ಯಾರು ಜಡ್ಜ್ ಮಾಡ್ತಿರಲ್ಲ. ಇಟ್ ಇಸ್ ನಾಟ್ ಸಬ್ಜೆಕ್ಟಿವ್ ಟು. ಅಂಡ್ ಒಂದ್ಸಲ ಯೋಚನೆ ಮಾಡಕ್ ಟೈಮ್ ಇರುತ್ತೆ ತುಂಬಾನೇ. ಇಂಟರ್ವ್ಯೂ ಇಸ್ ನಾಟ್ ದಟ್. ಇಂಟರ್ವ್ಯೂ ಇಸ್ ಇನ್ಸ್ಟೆಂಟ್. ಸೆಕೆಂಡ್ ಥಿಂಗ್ ಈಸ್ ಯಾರೋ ಒಬ್ರು ನಿಮ್ ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ತಾನೆ ಇರ್ತಾರೆ. ಇಟ್ ಇಸ್ ನಾಟ್ ಲೈಕ್ ಇವಾಗ ಹೇಳ್ತೀನಿ ಬಿಡಿ ಇನ್ಯಾವಾಗ್ಲೂ ಕೇಳಿಸ್ಕೊಂಡು ಮಾರ್ಕ್ಸ್ ಕೊಡ್ತಾರೆ. ಇಟ್ ಈಸ್ ಇನ್ಸ್ಟೆಂಟ್. ಸೊ ಹಿಂಗಿದ್ದಾಗ ಯು ಶುಡ್ ಬಿ ಆಲ್ವೇಸ್ ಕಾಶಿಯಸ್. ನೀವೇನ್ ಮಾತಾಡ್ತಿದ್ದೀರಾ ನಿಮಗೆ ಗೊತ್ತಿರ್ಬೇಕು. ಓಕೆ, ನೀವೇನೋ ಟೆನ್ಷನ್ ಇಟ್ಕೊಂಡು ಹೋದ್ರಿ ಅಂತ ಅಂದ್ರೆ ದಟ್ ವಿಲ್ ಡಿಸ್ಟರ್ಬ್ ಯುವರ್ ಇಂಟ್ರಾಕ್ಷನ್. ಅಲ್ಲಿ ಸಮಸ್ಯೆ ಆಗುತ್ತೆ. ಏನೇನು ಟೆನ್ಷನ್ ಇರುತ್ತೆ ಅಂದ್ರೆ ಯೂಶಲಿ ಏನೇನು ಕೇಳ್ಬಿಡ್ತಾರೋ ನಾನು ಹೆಂಗೆ ಉತ್ತರ ಕೊಡ್ತೀನೋ ಅಂತ ಟೆನ್ಷನ್ ಇರುತ್ತೆ. ಯು ಡೋಂಟ್ ವರಿ ದಟ್. ಯಾರೋ ಸುಮ್ಮನೆ ರೂಮರ್ಸ್ ಹಬ್ಬಿಸ್ಬಿಟ್ಟಿರ್ತಾರೆ, ಇಂಟರ್ವ್ಯೂನಲ್ಲಿ ಅಂತ ಕೇಳ್ತಾರಂತೆ, ಇದು ಕೇಳ್ತಾರಂತೆ, ಕಮಿಟ್ಮೆಂಟ್ಸ್ ಆಗುತ್ತಂತೆ, ಇವೆಲ್ಲ ರೂಮರ್ಸ್. ಐ ಟೆಲ್ ಯು, ಇಂಟರ್ವ್ಯೂಸ್ ಪ್ಯೂರ್ಲಿ ಇಂಟರ್ವ್ಯೂ. ನನಗೆ ಗೊತ್ತಿರಂಗೆ ನಾ 3 ಸಲನೂ ಅಟೆಂಡ್ ಮಾಡ್ದಂಗೆ. ಅದೆಲ್ಲ ತೆಗೆದ್ಬಿಡಿ. ಇಂಟರ್ವ್ಯೂನಲ್ಲಿ ಕೆಲವ್ರಿಗೆ ಬೇಕಾದವ್ರಿಗೆ ಮಾತ್ರ ಜಾಸ್ತಿ ಕೊಡ್ತಾರೆ, ನಾವು ಹೆಂಗೆ ಚೆನ್ನಾಗಿ ಮಾಡಿದ್ರು ಕಮ್ಮಿ ಕೊಡ್ತಾರೆ. ದಟ್ ಈಸ್ ರಾಂಗ್. ಈ ತರ ಯಾವುದೇ ಒಂದು ಮಿಸ್ಕನ್ಸೆಪ್ಷನ್ಸ್ನ ಇಟ್ಕೊಳ್ಬೇಡಿ. ಯು ಆಲ್ವೇಸ್ ಟ್ರೈ ಹಾರ್ಡ್ ಟು ವಾಟ್ ಎವರ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಇಂಟರ್ವ್ಯೂ ಮಾಡೋದು ನಿಮ್ಮ ಕೈಲಿರುತ್ತೆ. ಇಂಟರ್ವ್ಯೂ ಕೊಡೋದು ಚೆನ್ನಾಗಿ, ಮಾರ್ಕ್ಸ್ ಕೊಡೋದಿರ್ಬೋದು, ಕರಪ್ಷನ್ಸ್ ಬಗ್ಗೆ ಇರ್ಬೋದು, ರೂಮರ್ಸ್ ಬಗ್ಗೆ, ಅದು ನಿಮ್ಮ ಕೈಲಿ ಇಲ್ಲ. ಯು ಕೆನಾಟ್ ಕಂಟ್ರೋಲ್ ಇಟ್. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಚೆನ್ನಾಗಿ ಹೋಗ್ಬೇಕು. ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ, ಯು ಆರ್ ಫಿಟ್ ಟು ಬಿ ಅನ್ ಆಫೀಸರ್. ಇದನ್ನ ನೀವು ಅವ್ರಿಗೆ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡ್ತೀರಾ, ಬರ್ತೀರಾ, ಅಷ್ಟೇ. ಇಷ್ಟು ಮಾತ್ರ ತಲೆಯಲ್ಲಿದ್ರೆ ಇಂಟರ್ವ್ಯೂ ಗೋಸ್ ವೆರಿ ವೆಲ್. ನಿಮ್ಗೆ ಯಾವ್ದಾದ್ರು ಒಂದು 40 ಕ್ವಶನ್ ಕೇಳ್ತಾರೆ ಅನ್ಕೊಳ್ಳಿ. ಆ 40 ಕ್ವಶನ್ ನಿಮ್ 20 ಕ್ವಶನ್ ನಿಮ್ಗೆ ಉತ್ತರ ಗೊತ್ತಿಲ್ಲ, ಮಾರ್ಕ್ಸ್ ಕಮ್ಮಿ ಆಗಲ್ಲ. ದಿಸ್ ಇಸ್ ಒನ್ ಆಫ್ ದ ಥಿಂಗ್ ಯು ಶುಡ್ ನೋ. 20 ಗೊತ್ತಿರುತ್ತಲ್ಲ, ಅದನ್ನ ನೀವು ಹೆಂಗ್ ಹೇಳಿರ್ತೀರಾ ಅದ್ರ ಮೇಲೆ ಮಾರ್ಕ್ಸ್. ದೇರ್ ಇಸ್ ನೋ ಮಾರ್ಕ್ಸ್ ಫಾರ್ ನಂಬರ್ ಆಫ್ ಕ್ವೆಶನ್ಸ್ ಆನ್ಸರ್ಡ್. ಈಗ ಮೈನ್ಸ್ ತರ ಅಲ್ಲ, ಅವ್ರು 20 ಹೇಳಿಲ್ಲ ಅದಕ್ಕೆ ಅರ್ಧ ಮಾತ್ರ ಕೊಡ್ತೀವಿ ನಾವು ಮಾರ್ಕ್ಸ್ನ, 20 ಮಾತ್ರ ಹೇಳಿದ್ರು ಅನ್ನೋದು ಸುಳ್ಳು. ದೇ ಆರ್ ನಾಟ್ ಟೆಸ್ಟಿಂಗ್ ಯುವರ್ ನಾಲೆಡ್ಜ್. ಗೊತ್ತಿರೋದನ್ನ ನೀವು ಎಷ್ಟು ಚೆನ್ನಾಗಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಹೇಳ್ತೀರಾ, ವಾಟ್ ಈಸ್ ಯುವರ್ ಒಪಿನಿಯನ್, ವಾಟ್ ಈಸ್ ಯುವರ್ ಡಿಸಿಷನ್ ಮೇಕಿಂಗ್, ಸೊ ಹೌ ಕಾನ್ಫಿಡೆಂಟ್ ಯು ಆರ್, ರೈಟ್? ಇದೆಲ್ಲ ಮ್ಯಾಟರ್ ಆಗ್ತದೆ. ಸೊ ಇನ್ನೇನಪ್ಪ, ಇನ್ನೇನಾರ ಡೌಟ್ ಇದೆಯಾ? ಐ ಡೋಂಟ್ ಹ್ಯಾವ್ ಸೆಟ್ ಟೈಮಿಂಗ್ಸ್. ನನ್ಗೆ ಇಷ್ಟೊತ್ತೇ ಇಂಟರ್ವ್ಯೂ ಗೈಡೆನ್ಸ್ ಮಾಡಬೇಕು ಅಂತ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋವರೆಗೂ ನಾನು ಮಾಡ್ತೀನಿ. ಬೇಗ ಆಯ್ತು ಅಂದ್ರೆ ಬೇಗ ಮುಗಿಯುತ್ತೆ, ಇಲ್ಲ ಅಂದ್ರೆ ಐ ಥಿಂಕ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗೊತ್ತಿದೆಯಾ ಎಷ್ಟೆಷ್ಟು ಅಂತ ಇಂಟರ್ವ್ಯೂನಲ್ಲಿ? 10 and 20 ಯು ಹ್ಯಾವ್ ದ ಜಸ್ಟ್ 10 ಮಾರ್ಕ್ಸ್ ಬ್ರಾಕೆಟ್ ಅಷ್ಟೇ. ಇಟ್ ಡಸಂಟ್ ಮ್ಯಾಟರ್ ಮಚ್. ಇಲ್ಲ, 10 ಮಾರ್ಕ್ಸ್ ಮ್ಯಾಟರ್ಸ್. ಬಟ್ ಮೇನ್ಸಲ್ಲಿ ಯಾರು ಚೆನ್ನಾಗಿ ಮಾಡ್ಕೊಂಡಿರ್ತೀರಲ್ಲ ಅವ್ರಿಗೆ ಭಾಳ ಒಳ್ಳೆ ಅಡ್ವಾಂಟೇಜು 10 ಮಾರ್ಕ್ಸ್ ಅನ್ನೋದು. ಲಾಸ್ಟ್ ನಮ್ಮ ಬ್ಯಾಚಲ್ಲಿ ರ್ಯಾಂಕ್ 1, ನಮ್ಮ ಬ್ಯಾಚಲ್ಲಿ ತಹಶೀಲ್ದಾರ್, ಶೀಸ್ ಫಸ್ಟ್ ರ್ಯಾಂಕ್. ಶೀ ಸೆಡ್ ದಟ್ ಮೇಡಮ್ ನಾನು 6 ಕ್ವಶನ್ ಬರ್ದಿರಲಿಲ್ಲ, ಈ 4 ಕ್ವಶನ್ 6 ಕ್ವಶನ್ ಬರ್ದಿರಲಿಲ್ಲ ನಾನು ಅಂತ. ಅದು ಅವ್ರಿಗೆ ಫಸ್ಟ್ ರ್ಯಾಂಕ್ ಬಂತು, ಬಿಕಾಸ್ ಬೇರೆದ್ರಲ್ಲಿ ಮೇಕಪ್ ಆಗಿತ್ತು, ರೈಟ್? ಆ್ಯಂಡ್ ಒನ್ ಮೋರ್ ಈಸ್, ನಾನು ತುಂಬ ಚೆನ್ನಾಗಿ ಬರ್ದಿದ್ದೀನಿ ಮೇನ್ಸ್ ಅಂದಾಗ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂದಿರುತ್ತೆ ಅನ್ಕೊಳ್ಳೋದು ತಪ್ಪು. ನಾನು ಚೆನ್ನಾಗಿ ಬರ್ದಿಲ್ಲ, ಚೆನ್ನಾಗಿ ಬಂದಿಲ್ಲ ಮಾರ್ಕ್ಸ್ ಅನ್ಕೊಳ್ಳೋದು ತಪ್ಪು. ಇವ್ಯಾಲ್ಯೂಯೇಷನ್ ತುಂಬ ಹಫಾಜರ್ಡ್ ಇರುತ್ತೆ.
ಕೆಲವು ಇಟ್ ಡಿಪೆಂಡ್ಸ್ ಆನ್ ಇವ್ಯಾಲ್ಯೂಯೇಟರ್ಸ್. ಅಂದ್ರೆ ಅವರ ಈ ಸಲ ನೀವು ಒಂದು ಅನಲೈಸ್ ಮಾಡಿರ್ತೀರಾ ಅನ್ಸುತ್ತೆ. ರಶ್ಮಿ ಮೇಡಮ್ ಶಿ ಆಕ್ಚುಲಿ ಲೆಫ್ಟ್ ಓವರ್ ಕ್ವೆಶನ್ಸ್ ಅವ್ರು ನಂಗೆ ಹೇಳಿದ್ರು, ಬಟ್ ಆದ್ರೂ ಅವ್ರು ರ್ಯಾಂಕ್ 1 ಬಂದಿತ್ತು. ಬಟ್ ಬೇರೆ ತರ ಚೆನ್ನಾಗಿ ಬರ್ದಿರ್ತಾರೆ ಅವರು, ಅದಕ್ಕೆ ಬಂದಿದೆ. ಸೊ ದಿಸ್ ವಾಟ್ ಐ ವಾಸ್ ಸೇಯಿಂಗ್ ಇಸ್ ಇವ್ಯಾಲ್ಯೂಯೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿರಂಗೆ ಕ್ವೆಶನ್ಸ್ ಎಲ್ಲ ಬಹಳ ಸಬ್ಜೆಕ್ಟಿವ್ ಇತ್ತು. ಈಗ ಆ ಕ್ವೆಶನ್ ಒಬ್ರು ಓದಿದ್ರೆ ಅವ್ರಿಗೆ ಒಂಥರ ಇಂಪ್ಯಾಕ್ಟ್ ಆಗುತ್ತೆ, ಅದೇ ಆನ್ಸರ್ನ ಇನ್ನೊಬ್ರು ಹೋದ್ರೆ ಬೇರೆ ತರನೇ ಇಂಪ್ಯಾಕ್ಟ್ ಆಗುತ್ತೆ ಅವ್ರಿಗೆ. ಸೊ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡುವಾಗ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಸೊ ಈ ತರ ಆದಾಗ ಯು ಡೋಂಟ್ ಥಿಂಕ್ ಅಬೌಟ್ ಯುವರ್ ಮೇನ್ಸ್ ಮಾರ್ಕ್ಸ್. ನಾನು ತುಂಬಾ ಚೆನ್ನಾಗಿ ಬರ್ದೆ, ನನ್ ಗ್ಯಾರಂಟಿ ಬಂದಿರುತ್ತೆ, ನಾನು ಇಂಟರ್ವ್ಯೂನಲ್ಲಿ ಹೆಂಗ್ ಮಾಡಿದ್ರು ನಡೆಯುತ್ತೆ ಅಂತ ಹೋದಾಗ ಇಂಟರ್ವ್ಯೂ ಕಮ್ಮಿ ಆಗುತ್ತೆ. ದಟ್ ಓವರ್ ಕಾನ್ಫಿಡೆನ್ಸ್ ಇಟ್ ಮೇಕ್ಸ್ ಯು ಟು ಲೂಸ್ ಯುವರ್ ಮಾರ್ಕ್ಸ್. ನಾನು ಚೆನ್ನಾಗಿ ಬರ್ದಿಲ್ಲ, ಹೆಂಗಿದ್ರು ನಾನು ಚೆನ್ನಾಗಿ ಬರ್ದಿಲ್ಲ ಬಿಡು, ಹೆಂಗ್ ಇಂಟರ್ವ್ಯೂ ಕೊಟ್ರು ಚಂದ ಆಗಲ್ಲ ಅಂತ ಹೊಂದ್ಕೊಂಡು ಹೋದಾಗ್ಲೂ ಎಫೆಕ್ಟ್ ಆಗುತ್ತೆ. ಸಿ ಮೇನ್ಸ್ ಮಾರ್ಕ್ಸ್ ಬಿಡದೇ ಇರೋದಕ್ಕೆ ಅದೇ ಕಾರಣ. ಯಾಕೆ ಮೇನ್ಸ್ ಮಾರ್ಕ್ಸ್ ಬಿಡಲ್ಲ ಅಂದ್ರೆ, ಜಾಸ್ತಿ ಇರೋರು ಎಷ್ಟು ಮಾರ್ಕ್ಸ್ ಬಂದ್ರೆ ಎಲ್ಲಿ ಕೂತ್ಕೊಳ್ತಾರೆ ಇವೆಲ್ಲ ಗೊತ್ತಾಗ್ಬಿಟ್ಟು ಕರಪ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಮೇನ್ಸ್ ಮಾರ್ಕ್ಸ್ ಬಿಡಲ್ಲ. ಫೀಲ್ ದಟ್ ನಾನು ಚೆನ್ನಾಗಿ ಬರ್ದಿದ್ದೀನಿ, ಚೆನ್ನಾಗಿ ಬರ್ದಿಲ್ಲ, ನಾನು ಇಷ್ಟು ಮಾರ್ಕ್ಸ್ ಬರ್ಬೋದು, ಅಷ್ಟು ಮಾರ್ಕ್ಸ್ ಬರ್ಬೋದು ಎಲ್ಲ ಯೋಚನೆ ಮಾಡಬೇಡಿ. ಯು ಗಿವ್ ಯುವರ್ ಬೆಸ್ಟ್ ಇನ್ ಇಂಟರ್ವ್ಯೂ. ಎಷ್ಟಾದ್ರೂ ಬಂದಿರಲಿ ಅದು ಬೇರೆ ಪ್ರಶ್ನೆ. ಯು ಗಿವ್ ಯುವರ್ ಬೆಸ್ಟ್ ಇನ್ ಇಂಟರ್ವ್ಯೂ. ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ ಇಂಟರ್ವ್ಯೂ ಕೊಡಲ್ಲ ನೀವು. ಯು ವಿಲ್ ಗಿವ್ ಇಂಟರ್ವ್ಯೂ ಟು ಪ್ರೂವ್ ಯುವರ್ ಸೆಲ್ಫ್ ಯು ಆರ್ ಫಿಟ್ ಟು ಬಿಕಮ್ ಎನ್ ಆಫೀಸರ್. ಅಷ್ಟಕ್ಕೆ ಮಾತ್ರ ತಲೆಯಲ್ಲಿ ಇಟ್ಕೊಂಡು ನೀವು ಇಂಟರ್ವ್ಯೂ ಕೊಡಿ. ಐ ಗಾಟ್ ಗುಡ್ ಮಾರ್ಕ್ಸ್ ಇನ್ ಎಥಿಕ್ಸ್ ಅಂಡ್ ಎಸ್ಎ. ಎಸ್ಎ ವಾಸ್ ಅ ಹಿಟ್, 179 ಏನೋ ಬಂದಿತ್ತು ನಂದು ಎಸ್ಎ. ಎಥಿಕ್ಸ್ ವಾಸ್ ಗುಡ್. ಎಲ್ಲೋ ಇಟ್ಟಿರ್ತೇನೆ ನಂಗೆ ಗೊತ್ತಿಲ್ಲ. ಬೇರೆ ಕ್ವಶನ್ ಏನಾದರೂ ಇದ್ರೆ ಕೇಳ್ತಾ ಇರಿ, ಅಷ್ಟರಲ್ಲಿ ಇಲ್ಲಿ ಸಿಗುತ್ತೆ ಹೇಳ್ತೀನಿ. ನಂಗೆ ಸಿಕ್ತಿಲ್ಲಪ್ಪ, ಎಷ್ಟೋ ಬಂದಿತ್ತು ಅನ್ಸುತ್ತೆ, 140 ಚಿಲ್ಲರೆ ಏನೋ ಇರಬೇಕು, 140 ಪ್ಲಸ್ ಐ ಹೋಪ್. ನಾನು ಅದೇ ಹೇಳಿದ್ನಲ್ಲ, ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ಮಾರ್ಕ್ಸ್ ಇಟ್ ಆಲ್ವೇಸ್ ನೀವು ಅನ್ಕೊಂಡಂಗೆ ಇರಲ್ಲ ಮೇನ್ಸ್ ಅಲ್ಲಿ ಮಾರ್ಕ್ಸ್. ಯಾವ ಇಂಜಿನಿಯರ್ ನೀವು? ಕಂಪ್ಯೂಟರ್ ಸೈನ್ಸ್ ಅಂದಾಗ ದೇ ಕೆನ್ ಆಸ್ಕ್, ಸೊ ವಾಟ್ ಆರ್ ದ ರಿಫಾರ್ಮ್ಸ್ ದಟ್ ಯು ಕ್ಯಾನ್ ಬ್ರಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ. ನಿಮ್ಮ IT ಟೆಕ್ನಾಲಜಿಯಿಂದ ಕರೆಂಟ್ಲಿ ಏನಾದ್ರೂ ಗೌರ್ಮೆಂಟ್ಗೆ ಹೆಲ್ಪ್ ಆಗ್ತದೆ ಅಂದ್ರೆ ಏನೇನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಭೂಮಿ. ಅಂದ್ರೆ IT ಕಂಪ್ಯೂಟರ್ ಸೈನ್ಸ್ ಇಸ್ ಮೋಸ್ಟ್ಲಿ ಟೆಕ್ನಾಲಜಿ. ಹೌ ಟೆಕ್ನಾಲಜಿ ಹೆಲ್ಪ್ಸ್ ಟು ಅಡ್ಮಿನಿಸ್ಟ್ರೇಷನ್, ಈ ಕ್ವೆಶನ್ ಬರಬಹುದು ದಟ್ ಯು ಕ್ಯಾನ್ ಗೆಟ್. ಓಕೆ, ನೀವೀಗ ವರ್ಕ್ ಮಾಡ್ತಾ ಇದ್ರೆ ದೇ ಕ್ಯಾನ್ ಆಸ್ಕ್ ಯು ಲೈಕ್ ವಾಟ್ ಈಸ್ ದೇರ್ ಈಸ್ ಅ ಕೈಂಡ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈವೇಟ್, ನೀವು ಪ್ರೈವೇಟ್ ಆಗಿ ವರ್ಕ್ ಮಾಡ್ತಿರ್ತೀರಲ್ಲ ಇನ್ IT ಕಂಪನಿ, ಗೌರ್ಮೆಂಟ್ ಸೆಕ್ಟರ್ಗೂ ಏನ್ ಡಿಫ್ರೆನ್ಸ್ ಇದೆ ಕೇಳ್ಬೋದು. ನೀವು ಪ್ರೈವೇಟ್ ಸೆಕ್ಟರ್ನಲ್ಲಿ ಇರೋರು ಗೌರ್ಮೆಂಟ್ ಸೆಕ್ಟರ್ಗೆ ಬರಬೇಕು ಅಂತ ಇದ್ದೀರಾ, ಯಾತಕ್ಕೋಸ್ಕರ ಬರಬೇಕು ಅಂತ ಇದ್ದೀರಾ? ದಟ್ ಕ್ಯಾನ್ ಬಿ ದ ಕ್ವಶನ್. ವಾಟ್ ಈಸ್ ದ IT ಕಲ್ಚರ್ ಅಂಡ್ ಗೌರ್ಮೆಂಟ್ ಕಲ್ಚರ್ ಬಗ್ಗೆ ಕ್ವಶನ್ ಬರ್ಬೋದು. ಅಂಡ್ ದೇ ಕ್ಯಾನ್ ಆಸ್ಕ್ ಲೈಕ್ ಗೌರ್ಮೆಂಟ್ ಆಫೀಸರ್ ಆಗಿ ಇಲ್ಲಿ ಬೇರೆ ತರ ಇರುತ್ತೆ, ಅಂದ್ರೆ ಯು ಹ್ಯಾವ್ ಫಾರ್ ಎಕ್ಸಾಂಪಲ್ ಮೇನ್ಲಿ ಪಬ್ಲಿಕ್ ಓರಿಯೆಂಟೆಡ್ ಆ ಥರ ಎಲ್ಲ ಇರುತ್ತೆ. ವಾಟ್ ಆರ್ ದ ಬೇಸಿಕ್ ಕ್ವಾಲಿಟೀಸ್ ಯು ಹ್ಯಾವ್ ಟು ಹ್ಯಾಂಡಲ್ ದಟ್? ಈ ತರ ಕ್ವಶನ್ ಕೇಳ್ಬೋದು, ಆ ಥರ ಕೇಳ್ತಾರೆ. ಇಲ್ಲ IT ಸೆಕ್ಟರ್ ಅಲ್ಲಿ ಇರೋದ್ರಿಂದ ದೇ ಕ್ಯಾನ್ ಆಸ್ಕ್ ಅಬೌಟ್ IT ಸೆಕ್ಟರ್ ಆಫ್ ಕರ್ನಾಟಕ. ಈಗ ಫಾರ್ ಎಕ್ಸಾಂಪಲ್ ಹೊಸ IT ಕಂಪನೀಸ್ನೆಲ್ಲ ಮಂಗಳೂರಿನಲ್ಲೆಲ್ಲ ಇದನ್ನೆಲ್ಲ ಸ್ಟಾರ್ಟ್, ಈಗ ಬಜೆಟ್ ಅಲ್ಲೆಲ್ಲ ಆಗಿದೆಯಲ್ಲ, ಆ ಥರ IT ಮೇಜರ್ಲಿ ಬೆಂಗಳೂರಿನಲ್ಲೇ ಇದೆ, ಬೇರೆ ಕಡೆ ಜಾಸ್ತಿ ಇಲ್ಲ, ಸೊ ಈಗ ಶಿಫ್ಟ್ ಆಗ್ತಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ಬೋದು, ರೈಟ್? ಸೊ ಈ ಥರ ಕೇಳ್ಬೋದು. ಅಬೌಟ್ IT ಇಂಡಸ್ಟ್ರಿ ನೋಡ್ಕೊಳ್ಳಿ, ಸೊ ಯಾವ ಥರ ಇದೆ ನಮ್ಮ ಕರ್ನಾಟಕದಲ್ಲಿ ಅದೊಂದು. ಯು ಕ್ಯಾನ್ ಥಿಂಕ್ ಅಬೌಟ್ ಹೌ ಯು ಕ್ಯಾನ್ ಕಾಂಟ್ರಿಬ್ಯೂಟ್. ನೀವೊಬ್ರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿ ಅಡ್ಮಿನಿಸ್ಟ್ರೇಷನ್ಗೆ ಹೋದ್ರೆ ನೀವೇನ್ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ತೀರಾ ಅಡ್ಮಿನಿಸ್ಟ್ರೇಷನ್ನ, ಅದನ್ನ ಕೇಳ್ಬೋದು. ಈ ತರ ಕೇಳಿ. ಸೊ ಲೈಕ್ ಲಾಸ್ಟ್ ಟೈಮ್ಗಿಂತ ಕ್ವೆಶನ್ ಪೇಪರ್ ಲಿಟಲ್ ಬಿಟ್ ಟಫ್ ಇತ್ತಲ್ವಾ? ಟಫ್ ಏನ್ ಇರಲಿಲ್ಲ. ಕ್ಲಿಯರ್ ಮಾಡಬೇಕು ಅಂದ್ರೆ ಎಷ್ಟಾಗಬೇಕು? ಗುಡ್ ಸ್ಕೋರ್ ಗುಡ್ ಸ್ಕೋರ್ ಲಾಸ್ಟ್ ಟೈಮ್ ವಾಸ್ 800+. ನೀವು ಮೇನ್ಸ್ ಅಲ್ಲಿ 800+ ಅಲ್ಲ, 780. ಲಾಸ್ಟ್ ಟೈಮು ಹೈಯೆಸ್ಟ್ ಮಾರ್ಕ್ಸ್ ವಾಸ್ ಅರೌಂಡ್ 780. 780 ಪ್ಲಸ್ ಒಂದಷ್ಟು ಸಿಕ್ಕಿದ್ರೆ ಫೈನಲ್ಲು 800 ಚಿಲ್ಲರೆ ಇತ್ತು ಅಷ್ಟೇನೆ. ನೀವು 750+ ತೆಗಿತೀರಾ ಅಂದ್ರೆ ಯು ವಿಲ್ ಬಿ ಇನ್ ಲಿಸ್ಟ್. ಮಿನಿಮಮ್ ನಂಗೆ ಗೊತ್ತಿಲ್ಲಪ್ಪ, ಮಿನಿಮಮ್ ಎಷ್ಟಿರ್ಬೇಕು ಅಂತ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಕಟ್ ಆಫ್ ಅಷ್ಟೇ ಇರುತ್ತಲ್ಲ. 750ಗಿಂತ ನೀವು ಜಾಸ್ತಿ ತೆಗೆದಿದ್ರೆ ಯೂಶಲಿ ದರ್ ಆರ್ ಹೈ ಚಾನ್ಸಸ್ ದ್ಯಾಟ್ ಯು ವಿಲ್. ಆ್ಯಂಡ್ ಇನ್ನೊಂದು, ಲಾಸ್ಟ್ ಟೈಮ್ ಎಲ್ಲ ಏನಾಗ್ತಿದೆ ಅಂದ್ರೆ ಈಗ ಇಂಟರ್ವ್ಯೂ ಭಾಳ ಕಡಿಮೆ ಇರೋದ್ರಿಂದ ಮಾರ್ಜಿನ್ ಭಾಳ ಕಡಿಮೆ ಇರುತ್ತೆ. ಈಗ ಮೇನ್ಸ್ ಮಾರ್ಕ್ಸ್ ತೆಗ್ದಿರೋರಲ್ಲಿ ನೀವೇನಾದರೂ ಆರ್ಡ್ರಲ್ಲಿ ಬರೀತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಯು ಥಿಂಕ್ ದಟ್ ಸಮನ್ ಹ್ಯಾಸ್ ಗಾಟ್ 780 ಹೂ ಇಸ್ ಅಟ್ ಫಸ್ಟ್. ಇವಾಗ ಮೇನ್ಸಲ್ಲಿ ಸೆಕೆಂಡ್ ಬಂದಿರೋರಿಗೆ 779.5 ಇರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ ಫಸ್ಟ್ ಮತ್ತೆ ಸೆಕೆಂಡ್ ಮಾರ್ಜಿನ್ ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಇಂಟರ್ವ್ಯೂ ಮಾರ್ಕ್ಸ್ ಬರೀ 10 ಮಾರ್ಕ್ಸ್ ಅಷ್ಟು ಗ್ಯಾಪ್ ಇದ್ರೂ ಕೂಡ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ನಿಮಗೆ 11 ಕೊಟ್ಟು ಇನ್ನೊಬ್ರಿಗೆ 11.25 ಕೊಟ್ರು ದೆರ್ ಆರ್ ಚಾನ್ಸಸ್ ಲಿಸ್ಟಲ್ಲಿ ಇಲ್ಲ ಮಿಸ್ ಆಗುತ್ತೆ, ಇಲ್ಲ ಪೋಸ್ಟ್ ಹೆಚ್ಚು ಕಡಿಮೆ ಆಗುತ್ತೆ. ಲಾಸ್ಟ್ ಟೈಮೇ ಇತ್ತು ಹಾಗೆ. ಬಿಕಾಸ್ ಮೈ ಸ್ಕೋರ್ ವಾಸ್ 775.75.
775.25 ಇದ್ದವ್ರು ಒಬ್ರಿದ್ರು ನಮ್ಮ ಕ್ಯಾಟಗರಿಯವರು. ಶಿ ಗಾಟ್ ಇದು ಕೋಆಪರೇಟಿವ್ ಆಡಿಟ್ ಸೊಸೈಟಿದು, ಆ್ಯಂಡ್ ಐ ಗಾಟ್ ತಹಶೀಲ್ದಾರ್. ಸೊ ಜಸ್ಟ್ 0.5 ಮಾರ್ಕ್ಸಲ್ಲಿ ಪೋಸ್ಟ್ ವೇರಿಯೇಷನ್ಸ್ ಆಯಿತು. ಈ ಥರ ವೇರಿಯೇಷನ್ಸ್ ಆಗುತ್ತೆ, ಅದಕ್ಕೆ ಇಂಟರ್ವ್ಯೂನ ಸೀರಿಯಸ್ ಆಗಿ ತಗೊಳ್ಳಿ ಅನ್ನೋದು. ಸೊ ನೀವು ಬಿಡು ಮೇನ್ಸ್ ಹೆಂಗಿದ್ರು ಬರೀ 10 ಮಾರ್ಕ್ಸ್ ಡಿಫ್ರೆನ್ಸ್ ಅಲ್ವಾ, ಎಷ್ಟೋ ಬರುತ್ತೆ ಬಿಡು ಅಂದ್ಕೊಂಡು ಹೋದ್ರೆ ಈ ಮಾರ್ಜಿನ್ ಭಾಳ ಕಮ್ಮಿ ಇರುತ್ತೆ. ಸೊ ಅವಾಗ ಇಂಟರ್ವ್ಯೂ ಬಿಕಮ್ಸ್ ವೆರಿ ಡಿಸಿಷನ್ ಮೇಕಿಂಗ್. ಆ ಥರ ಲೈಟಾಗಿ ತಗೊಳ್ಬೇಡಿ ಇಂಟರ್ವ್ಯೂನ. ಹಾಗೆ ತುಂಬ ಸೀರಿಯಸ್ ಆಗಿ ತಗೊಂಡ್ರೆ ಟೆನ್ಷನ್ ಆಗುತ್ತೆ, ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಇಟ್ ಶುಡ್ ಬಿ ಸಮಥಿಂಗ್ ಲೈಕ್ ಅ ಜನರಲ್ ಡಿಸ್ಕಷನ್. ನೀವು ಹೋಗಿ ಯು ಪ್ರೂವ್ ಯುವರ್ ಸೆಲ್ಫ್ ಅಷ್ಟೇ. ಎನಿ ಅದರ್ ಡೌಟ್ ಗೈಸ್? ಏನಾದ್ರು ಡೌಟ್ ಇದೆಯಾ? ಈಗ HK ಮತ್ತು ನಾನ್ HK ಸಪ್ರೇಟ್ ಇದೆಯಾ? ನಾನು ನೋಡಿಲ್ಲ ಮೈನ್ಸಲ್ಲಿ. ಈಗ ನಿಮ್ದು ನಾನ್ HK ಅಲ್ಲಿ ಬಂದಿದೆ ಅಂದ್ರೆ ಮಾರ್ಕ್ಸ್ ಚೆನ್ನಾಗಿ ಬಂದಿರುತ್ತೆ ಅಂತ ಅರ್ಥ, ಕಟ್ ಆಫ್ಗಿಂತ ಮಾರ್ಕ್ಸ್ ಹೆಚ್ಚಿದೆ ಅಂತ. ಎಸ್, ಪ್ರಾಬಬ್ಲಿ. HK ಸಪ್ರೇಟ್ ಆಗಿ ಕೊಟ್ಟಿದ್ರೆ ನೀವು ರಿಸರ್ವೇಶನ್ ಕೇಳಿದ್ರಾ? ಅಲ್ಲ, HK ರಿಸರ್ವೇಶನ್ ಕೊಟ್ಟಿದ್ರಪ್ಪ. ಇದು ಬಹಳ ದೊಡ್ಡ ಸಮಸ್ಯೆ. ಓಕೆ, ಇದು ಐ ಟೆಲ್ ಯು ದೆರ್ ಇಸ್ ಅ ಇಶ್ಯೂ ವಿಚ್ ಈಸ್ ದೇರ್. ನನ್ಗೆ ಇವತ್ತು ಯಾರೋ ನನ್ನ ಫ್ರೆಂಡ್ ಹೇಳಿದ್ರು, ಐ ಡೋಂಟ್ ನೋ ಲೈಕ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಓಕೆ, ಐ ಆಮ್ ಜಸ್ಟ್ ಸೇಯಿಂಗ್ ವಾಟ್ ಎವರ್ ಮೈ ಫ್ರೆಂಡ್ ಟೋಲ್ಡ್ ಮಿ ಇವತ್ತು ಪ್ಯಾನಲ್ ಡಿಸ್ಕಷನ್ ಆಗುವಾಗ. ನಾನ್ HK ನಲ್ಲಿ ಸೆಲೆಕ್ಟ್ ಆದ್ರೆ ಯು ಕೆನಾಟ್ ಕ್ಲೇಮ್ HK ಬೆನಿಫಿಟ್ಸ್ ಆಫ್ಟರ್ ಬಿಕಮಿಂಗ್ ಎನ್ ಆಫೀಸರ್. ಇದು ನಾನು ಕೇಳ್ಪಟ್ಟಿದ್ದೀನಿ, ಒಂದ್ಸಲ ಕ್ಲಾರಿಫೈ ಮಾಡ್ಕೊಳಪ್ಪ. ಈಗ HK ರಿಸರ್ವೇಶನ್ ನೀವು ಕೇಳಿದ್ರೆ ನಿಮ್ದು ಮಾರ್ಕ್ಸ್ ಚೆನ್ನಾಗಿ ಬಂದಿದ್ರೆ ನಾನ್ HK ನಲ್ಲಿ ಆಗುತ್ತೆ. ಫೈನಲ್ಲು ನೀವು ಚೆನ್ನಾಗಿ ಬಂದ್ರೆ ನಾನ್ HK ಲೇ ಆಗುತ್ತೆ. ಬಟ್ ಪ್ರಮೋಷನ್ಗೆ HK ಕೋಟಾ ಬೇರೆ ಇದೆ. ಬಟ್ ನಿಮ್ಗೆ ಅಲ್ಲಿ ಪ್ರಮೋಷನ್ಗೆ HK ಒಳಗೆ ಸೇರ್ಸಲ್ಲ ನಿಮ್ಮನ್ನ, ಯಾಕಂದ್ರೆ ನೀವು ನಾನ್ HK ಸೆಲೆಕ್ಟ್ ಆಗಿದ್ದೀರಾ ಅಂತ. ಬಟ್ ಆಕ್ಚುಲಿ ಯು ಆರ್ HK. ಸೊ ಇದು ಒಂದು ನಾನು ಕೇಳ್ಪಟ್ಟೆ, ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಿಕಾಸ್ ಐ ಡೋಂಟ್ ಬಿಲಾಂಗ್ ಟು HK, ಐ ಹ್ಯಾವ್ ನೋ ಐಡಿಯಾ. ಬಟ್ ಇದನ್ನ ನೋಡ್ಕೊಳ್ಳಿ. ಇವಾಗ ಬಿಡಿ ಪರವಾಗಿಲ್ಲ, ಮೇನ್ಸ್ ಅಲ್ವಾ, ನಾನ್ HK ಆಗಲಿ HK ಆಗಲಿ ಏನಾರ ಆಗಲಿ, ಇಂಟರ್ವ್ಯೂ ಆಗಿ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದ್ರೆ ನಿಮ್ಗೆ ರಿಸರ್ವೇಶನ್ ಅಲ್ಲಿ ಆಗಿದ್ದೀರಾ, ಅದರಲ್ಲೂ HK ಬೇರೆ ಇರುತ್ತೆ, ನಾನ್ HK ಬೇರೆ ಲಿಸ್ಟ್ ಇರುತ್ತೆ. ಇನ್ ಕೇಸ್ ಏನಾದ್ರೂ ನಾನ್ HK ಅಲ್ಲಿ ನಿಮ್ದಾದ್ರೆ ಮಾರ್ಕ್ಸ್ ಚೆನ್ನಾಗಿ ಬಂದಿರುತ್ತೆ ಅಂತ ಅರ್ಥ. 30 ಸೆಕೆಂಡ್ರಿ. ಇದೊಂದು ಕ್ಲಾರಿಟಿ ತಗೊಳ್ಳಿ, ಯಾರಾದ್ರೂ ಸೀನಿಯರ್ಸ್ ಹತ್ರ ತಗೊಂಡು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಐ ಮೀನ್ ದಟ್ ಪ್ರಮೋಷನ್ ಆಗುವಾಗ ಗ್ರೇಡೇಷನ್ ಲಿಸ್ಟು 2 ಥರ ರೆಡಿ ಆಗುತ್ತೆ. ನಾನ್ HK ಆಗುತ್ತೆ, HK ಆಗುತ್ತೆ. ಸೊ ನಾನ್ HK ಆದವ್ರಿಗೆ HK ರಿಸರ್ವೇಶನ್ ಕೊಡಲ್ಲ ಅನ್ನೋದು ನಾನು ಕೇಳಿದ್ದೀನಿ. ಅವಾಗ ಯು ವಿಲ್ ಮಿಸ್ ಗ್ರೇಟೆಸ್ಟ್ ಆಪರ್ಚುನಿಟಿ, ಬಿಕಾಸ್ HK ವೇಕೆನ್ಸೀಸ್ ಕಮ್ಮಿ ಅಂದರೆ ಜಾಸ್ತಿ ಇರುತ್ತೆ, ಬೇಗ ಪ್ರಮೋಷನ್ ಆಗುತ್ತೆ. ಸೊ ಅದು ಸಮಸ್ಯೆ ಇದೆ ಏನೋ. PT 25 ಮಾರ್ಕ್ಸ್ ಇರೋದ್ರಿಂದ ಬೇಗ ಮುಗಿಸ್ತಾರ ಮ್ಯಾಮ್ ಅವ್ರ ಟೈಮ್ ಆಸ್ ಯೂಶುವಲ್. ಮಾರ್ಕ್ಸ್ ಎಷ್ಟನ ಇರಲಿ, ಡ್ಯೂರೇಷನ್ ಅಷ್ಟೇ ಇರುತ್ತೆ. ಡಿಪೆಂಡ್ಸ್. ಸ್ಟಾರ್ಟಿಂಗ್ ಹೋದಾಗ ಅವರು ತುಂಬಾ ಜೋಶಲ್ಲಿ ಇರ್ತಾರೆ, ಕೇಳೋದಕ್ಕೆ ಒಂದು 45-50 ನಿಮಿಷ ಕೇಳ್ತಾರೆ. ಆಮೇಲೆ ಟೈಮ್ ಆಗ್ತಾ 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 ಡ್ಯೂರೇಷನ್ ಕಮ್ಮಿ ಆಗುತ್ತೆ. ಈಗ ಇದು ಲಿಸ್ಟು ಮೊನ್ನೆ ವಾಪಸ್ ತಗೊಂಡ್ರಲ್ಲ, ಏನ್ ಮಾಡ್ತಾರಂತದ್ದು, ಬೇಗ ಮುಗಿಸೋಕ್ಕೆ ಹೊಸದಾಗಿ ಪ್ಯಾನಲ್ಸ್ ಮಾಡಿ ಮತ್ತೆ ಬಿಡ್ತಾರೆ ಅನ್ನೋ ನ್ಯೂಸ್ ಇದೆ. ಪ್ರಾಬಬ್ಲಿ ಇಟ್ ಮೈ ಸ್ಟಾರ್ಟ್ ಫ್ರಮ್ 30th ಅಂತಿದ್ದಾರೆ. 1 ವೀಕ್ ಪೋಸ್ಟ್ಪೋನ್ ಮಾಡಿ. ಗೈಸ್, ಎನಿ ಅದರ್ ಡೌಟ್? ಏಪ್ರಿಲ್ 1st ಸ್ಟಾರ್ಟ್ ಆಗುತ್ತೆ. ಅದೇ 30th ಅಂತ ಹೇಳ್ತಿದ್ದಾರೆ, ವಿಲ್ ಸಿ. ಬಟ್ ಏಪ್ರಿಲ್ ಮಂತಲ್ಲೇ ಮುಗಿಸ್ಬೇಕು ಅಂತ ಇದ್ದಾರೆ ಅನ್ನೋದು ನ್ಯೂಸು. ಸೊ ವಿ ಶಲ್ ಸಿ ವಾಟ್ ಹ್ಯಾಪನ್ಸ್. ಪ್ಯಾನಲ್ಸ್ ಜಾಸ್ತಿ ಮಾಡಿ, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪರ್ ಡೇ ಜಾಸ್ತಿ ಮಾಡಬೇಕು. ಕಲ್ಯಾಣಕ್ಕೆ ನೀವೇನಾದ್ರೂ HK ರಿಸರ್ವೇಶನ್ ಕ್ಲೇಮ್ ಮಾಡಿದ್ರೆ ಕ್ವೆಶನ್ ಬರುತ್ತೆ. ಇಲ್ಲ ಅಂದ್ರೆ ಯೂಶಲಿ ಏನ್ ಮಾಡ್ತಾರಂದ್ರೆ, ಈಗ SL ಎಲ್ಲ ಕೇಳ್ತಾರೆ ನೋಡಿ. ಸೊ ವೈ ವಿ ಹ್ಯಾವ್ why like North Karnataka is not more developed compared to South? This question, usual question, normal general question. ಇಲ್ಲ HK ರಿಸರ್ವೇಶನ್ ಕ್ಲೇಮ್ ಮಾಡಿರೋರ್ಗು ಜನರಲ್ ಕ್ವಶನ್. ಅಂದ್ರೆ ಯೂಶಲಿ ನಿಮ್ಮ ಡಿಸ್ಟ್ರಿಕ್ಟ್ಸ್ ಮೇಲೆ, ಇಫ್ ಯು ಆರ್ ಫ್ರಮ್ ಬೆಳಗಾವಿ, ಮಹಾರಾಷ್ಟ್ರ ಇಶ್ಯೂಸ್ ಬಗ್ಗೆ ಕೇಳಬಹುದು, ಮರಾಠಿ ಇಶ್ಯೂ ಬಗ್ಗೆ ಕೇಳ್ಬಹುದು, ಅವನ್ನ ಕೇಳ್ಬಹುದು. ಸ್ಪೆಷಲಿ ಬೆಳಗಾವಿಯಿಂದ ಇದ್ರೆ ಆ ಥರ ಇಶ್ಯೂಸ್ ಇದೆ. ಇಲ್ಲ ಅಂದ್ರೆ ಏನಿಲ್ಲ, ಜನರಲ್ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಸ್ಪೆಷಲಿಸ್ಟ್ ಕ್ವಶನ್ ಕಮ್ಮಿ. ಸ್ಪೆಷಲಿಸ್ಟ್ ಕ್ವಶನ್ ಕೇಳಿದ್ರೆ ಅಲ್ಲಿ ಯಾರೋ ಸ್ಪೆಷಲಿಸ್ಟ್ ಇರ್ತಾರೆ, ಅದಕ್ಕೆ ಕೇಳ್ತಿರ್ತಾರೆ ಅಷ್ಟೇ. ಯೂಶಲಿ ಟು ಬಿ ಜನರಲ್. ಇಟ್ ಈಸ್ ಹೌ ಕಾನ್ಫಿಡೆಂಟ್ಲಿ ಯು ಆನ್ಸರ್, ಹೌ ಕ್ವಿಕ್ಲಿ ಯು ಟೇಕ್ ಡಿಸಿಷನ್. ಕೇಸ್ ಸ್ಟಡೀಸ್ ನಾವಿದ್ದಾಗ ಕೇಳಿರ್ಲಿಲ್ಲ, ಈ ಸಲ ಏನ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಹತ್ರ ಇಲ್ಲ ಮಾರ್ಕ್ಸ್ ಲಿಸ್ಟ್. ಯೂಶಲಿ ಪೇಪರ್ 1, 2, 3 ನಲ್ಲಿ ಸೇಮ್ ಮಾರ್ಕ್ಸೇ ಇರುತ್ತೆ. 120 to 140 ಕ್ಲಿಯರ್ ಮಾಡಿರೋರೆಲ್ಲರದು ಆಲ್ಮೋಸ್ಟ್ 120 to 140 ಇರುತ್ತೆ. ಪೇಪರ್ 1, 2, 3. ಪೇಪರ್ 4 ಮತ್ತೆ essay ಮಾತ್ರ ಸ್ವಲ್ಪ ಹೈ ಮಾರ್ಕ್ಸ್ ಬಂದಿರುತ್ತೆ. ಈ 2 ಪೇಪರಲ್ಲಿ ಯಾರು ಕಮ್ಮಿ ಬಂದಿರುತ್ತೋ ಅವರೇ ಇಂಟರ್ವ್ಯೂಯಿಂದ ಆಕ್ಚುಲಿ ಆಚೆ ಹೋಗೋದು. ಸೊ essay ನಲ್ಲಿ ಯು ಕ್ಯಾನ್ ಆಲ್ಮೋಸ್ಟ್ ಗೆಟ್ ಟಿಲ್ 170. essay ನಲ್ಲೂ ಅಷ್ಟೇ, ಎಥಿಕ್ಸ್ ಅಲ್ಲೂ ಅಷ್ಟೇ. ಅದ್ರಲ್ಲಿ ಯೂಶಲಿ ಜಾಸ್ತಿ ಇದೆ. KS ಟ್ರೈನಿಂಗ್ ಎಷ್ಟು ಮಂತ್ ಇರುತ್ತೆ? ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸರ್ವಿಸ್ ವಾಟ್ ಯು ಗೆಟ್. ನಮ್ಮ ತಹಶೀಲ್ದಾರ್ಸ್ಗೆ 2 years ವಾಸ್ ಟ್ರೈನಿಂಗ್. 2 years ಅಲ್ಲ, 1.5 year ವಾಸ್ ಟ್ರೈನಿಂಗ್. ಮೈಸೂರು ಎಲ್ಲ ಸೇರಿಸಿ 1.5 year ಆದ್ಮೇಲೆ ಪೋಸ್ಟಿಂಗ್ಸ್ ಕೊಟ್ಟರು. 2 years ಪ್ರೊಬೇಷನರಿ ಪೀರಿಯಡ್, 1.5 year ಟ್ರೈನಿಂಗ್ ಇತ್ತು. ಇಟ್ ಆಲ್ ಡಿಪೆಂಡ್ಸ್. 1.5 year ಇರಬೇಕು ಅಂತಿಲ್ಲ, ಇಟ್ ಡಿಪೆಂಡ್ಸ್ ಆನ್ ರೆವೆನ್ಯೂ ಡಿಪಾರ್ಟ್ಮೆಂಟ್. ಈ ತಹಶೀಲ್ದಾರ್ ಆದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ PRS ಮೇಲೆ ಡಿಪೆಂಡ್. ACS ಅಥವಾ PRS ಇರ್ತಾರೆ, ಅವ್ರು ಡಿಸೈಡ್ ಮಾಡ್ತಾರೆ ಎಷ್ಟು ಮಂತ್ಸ್ ನಿಮಗೆ ಟ್ರೈನಿಂಗ್ ಕೊಡಬೇಕು ಅಂತ.
ನಮ್ ಪ್ರೀವಿಯಸ್ ಬ್ಯಾಚ್ ಅವ್ರಿಗೆ 7 to 8 months ಟ್ರೈನಿಂಗ್ ಆಗಿದ ತಕ್ಷಣ ಪೋಸ್ಟಿಂಗ್ ಆಗಿರೋದು ಇದೆ. ನಮಗ್ 1.5 year ಆದ್ಮೇಲೆ ಆಯ್ತು. ಇಲ್ಲಪ್ಪ ATI ನಲ್ಲಿ ಇಟ್ ಇಸ್ ಜಸ್ಟ್ 2.5 months ಅಷ್ಟೇ. 1 month of ಜಾಬ್ ಕೋರ್ಸ್ ಅಂಡ್ 1.5 month of ಫೌಂಡೇಶನ್ ಕೋರ್ಸ್. ಬರೀ 2.5 ತಿಂಗಳು ಅಷ್ಟೇ ಇರುತ್ತೆ ATI ನಲ್ಲಿ. ಮಿಕ್ಕಿದೆಲ್ಲ ಯು ವಿಲ್ ಬಿ ಅಟ್ಯಾಚ್ ಟು ಡಿಸ್ಟ್ರಿಕ್ಟ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಡಿಸ್ಟ್ರಿಕ್ಟ್ ಅಲ್ಲಿ ವೇರಿಯಸ್ ಟ್ರೈನಿಂಗ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ತಾಲೂಕ್ ಆಫೀಸ್ ಟ್ರೈನಿಂಗು, DC ಆಫೀಸ್ ಟ್ರೈನಿಂಗ್, AC ಆಫೀಸ್ ಟ್ರೈನಿಂಗು, ADLR ಸರ್ವೆ ಟ್ರೈನಿಂಗು, ಎಲ್ಲಾನು ಡಿಸ್ಟ್ರಿಕ್ಟ್ ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್ ನಿಮ್ಮನ್ನ ಅಟ್ಯಾಚ್ ಮಾಡ್ತಾರೆ. ಆ ಡಿಸ್ಟ್ರಿಕ್ಟ್ ಅಲ್ಲಿ ವಿಲ್ ಬಿ ರಿಪೋರ್ಟಿಂಗ್ ಟು DC ಸರ್ ಅಂಡರ್ ಅಲ್ಲಿ ನೀವು ಎಲ್ಲಾ ತರ ಟ್ರೈನಿಂಗ್ಸ್ ನ ಮಾಡ್ಕೋತೀರಾ. ಒಂದು 15 days 1 week 15 days ಈ ತರ ಸಬ್ ರಿಜಿಸ್ಟರ್ ಟ್ರೈನಿಂಗ್ ಇಂದಾನು ಇರುತ್ತೆ. ಅಂದ್ರೆ ಯು ವಿಲ್ ಗೋ ಟು ದ ಲೊಕೇಶನ್, ಅಲ್ಲಿ ನೀವು ಹೋಗಿ ರಿಪೋರ್ಟ್ ಮಾಡ್ಕೊಂಡು ನೀವು ಟ್ರೈನಿಂಗ್ ತಗೊಂಡು 15 days ಆದ್ಮೇಲೆ ಇನ್ನೊಂದು ಕಡೆ ಹೋಗ್ತೀರಾ ಟ್ರೈನಿಂಗ್ ಅಷ್ಟು. ಬಟ್ ಇನ್ ಅದೇ ಡಿಸ್ಟ್ರಿಕ್ಟ್ ಅಲ್ಲೇ ನೀವು ಯಾವ ಡಿಸ್ಟ್ರಿಕ್ಟ್ ಹೋಗ್ಬೇಕು ಅನ್ನೋದು ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡು. ಸೊ ಎನಿ ಅದರ್ ಥಿಂಗ್ಸ್ ಗೈಸ್, ಐ ಹೋಪ್ ಎಲ್ಲರೂ ಪ್ರಿಫರೆನ್ಸ್ ಕರೆಕ್ಟ್ ಆಗಿ ಕೊಟ್ಟಿರ್ತೀರಾ ಅಂತ ಅನ್ಕೊಂಡಿದೀನಿ. ಪ್ರಿಫರೆನ್ಸ್ ಲಿಸ್ಟ್ ಆಲ್ಸೋ ಮ್ಯಾಟರ್ಸ್. ಏನ್ ಎಲ್ಲರೂ AC ರೆವೆನ್ಯೂ ಫಸ್ಟ್ ಕೊಟ್ಟಿರ್ತೀರಾ. AC ರೆವೆನ್ಯೂ, DYSP, ACCT, ತಹಶೀಲ್ದಾರು, EO. ಆಕ್ಚುಲಿ KAS ಅಂತ ಕರೆಯೋದು ಎರಡೇ ಸರ್ವಿಸ್ನ, AC ರೆವೆನ್ಯೂ ಮತ್ತೆ ತಹಶೀಲ್ದಾರ್ ಎರಡೇ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅಷ್ಟೇನಪ್ಪ, ಇನ್ನೇನಾದ್ರೂ ಇದೆಯಾ? ಎನಿ ಅದರ್ ಥಿಂಗ್ಸ್? ಅವ್ರಿಗೆ ಪ್ರಿಫರೆನ್ಸ್ ಗೊತ್ತಿರಲ್ಲ, ಬಟ್ ದೇ ಮೈಟ್ ಆಸ್ಕ್ ಇನ್ನೊಂದು ದ ಬೇಸಿಕ್ ಪೋಸ್ಟ್. ಅವ್ರು ನಿಮ್ಮನ್ನೇ ಕೇಳ್ಬೋದು ನೀವೇನ್ ಪ್ರಿಫರೆನ್ಸ್ ಕೊಟ್ಟಿದ್ದೀರಾ ಅಂತ. ನಂಗೆ ಗೊತ್ತಿರಂಗ ಅವ್ರ ಹತ್ರ ಪ್ರಿಫರೆನ್ಸ್ ಲಿಸ್ಟ್ ಇರಲ್ಲ. ಇದು ಆಸ್ಕ್ ಡೆಫಿನೆಟ್ಲಿ ವಿಲ್ ಸೇ ನಾನು ಈ ತರ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಅಂತ. ನೀವು ಪ್ರಿಫರೆನ್ಸ್ ಕೊಟ್ಟಿರುವಂತ ಪೋಸ್ಟ್ ಗಳದ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಒಂದ್ಸಲ ನೋಡ್ಕೊಳ್ಳಿ. ಸೊ ವೆನ್ ಯು ಗಿವ್ ಇಟ್ ಆಸ್ ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ, ಯು ನೀಡ್ ಟು ನೋ ವಾಟ್ AC ವಿಲ್ ಡೂ. ಸೊ ಅಸಿಸ್ಟೆಂಟ್ ಕಮಿಷನರ್ ಏನ್ ಕೆಲಸ ಮಾಡ್ತಾರೆ, ಅವ್ರ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ PTCL ಕೇಸಸ್ ಇರ್ಬೋದು, ಸೀನಿಯರ್ ಸಿಟಿಸನ್ ಇರ್ಬೋದು, RA ಕೇಸಸ್ ನೋಡ್ತಾರೆ ಅವರು. ಅಂಡ್ ಯುಲ್ ಗೋ ವಿತ್ RTC ಚೇಂಜಸ್ ಇರ್ಬೋದು. ಸೊ ಮ್ಯೂಟೇಷನ್ ರದ್ದು ಮಾಡೋದಿರ್ಬೋದು, ರೈಟ್ಸ್ ಟ್ರಾನ್ಸ್ಫರ್ ಮಾಡೋದಿರ್ಬೋದು. ಸೊ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಓವರ್ ಆಲ್ ಸಿಚುವೇಶನ್ ಆಫ್ ದ ಸಬ್ ಡಿವಿಷನ್. ಈ ತರ ವಿ ಶುಡ್ ನೋ ಸಮ್ ರೋಲ್ಸ್ ಆಫ್ ಪ್ರಿಫರೆನ್ಸ್. DYSP ನೀವು ಕೊಟ್ಟಿದ್ರೆ ಅವ್ರದ್ದು ಏನಿದೆ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಿರಬೇಕು. ಓಕೆ, ದಟ್ ಯು ಶುಡ್ ನೋ. ಇನ್ನೇನಾದ್ರೂ ಇದೆಯಾ ಹೇಳೋವಂಥದ್ದು? ಅಂಡ್ ಒನ್ ಮೋರ್, ಯು ಪ್ಲೀಸ್ ಅವಾಯ್ಡ್, ನಿಮ್ಗೆ ಯಾವ್ದ್ರ ಬಗ್ಗೆ ಏನಾದ್ರೂ ಜಾಸ್ತಿ ಗೊತ್ತಿಲ್ಲ ಅಂದ್ರೆ ಡ್ರ್ಯಾಗ್ ಮಾಡಬೇಡಿ. ದಟ್ ಈಸ್ ಅ ಕೈಂಡ್ ಸಜೆಷನ್ ಫ್ರಮ್ ಮೀ. ಬಿಕಾಸ್ ನೀವ್ ಏನಾದ್ರೂ ಗೊತ್ತಿಲ್ಲದಿರೋದು ಹೇಳ್ಬಿಟ್ರೆ ಅದ್ರ ಮೇಲೆ ಕ್ವಶನ್ ಹೋಗುತ್ತೆ, ಅದನ್ನ ಮಾಡಬೇಡಿ. ನಿಮಗೆ ಚೆನ್ನಾಗಿ ಯಾವ್ದ್ರ ಬಗ್ಗೆ ಏನಾದ್ರೂ ಗೊತ್ತಿದೆ ಅಂದ್ರೆ ಡ್ರ್ಯಾಗ್ ಮಾಡಿ, ಬಿಕಾಸ್ ಅಲ್ಲಿ ಟೈಮ್ ಕಳಿಬಹುದು. ನೀವ್ ಏನೇ ಮಾಡಿದ್ರು ಇಂಟರ್ವ್ಯೂ ಲಾಸ್ಟ್ ಓನ್ಲಿ ಮ್ಯಾಕ್ಸಿಮಮ್ ಫಾರ್ 40 minutes, 40-45 ಲಾಸ್ಟ್, ಸಮ್ ಟೈಮ್ಸ್ 30 minutes. ನಿಮಗೆ ಗೊತ್ತಿರೋದ್ರ ಬಗ್ಗೆ ನೀವು ಒಂದು 10 ನಿಮಿಷ ಹೇಳ್ಬಿಡ್ತೀರಾ ಅಂದ್ರೆ ಅವ್ರು ಕ್ವಶನ್ ಕೇಳಕ್ ನೀವು ಜಾಸ್ತಿ ಟೈಮ್ ಕೊಡಲ್ಲ. ಸೊ ನಂಬರ್ ಆಫ್ ಕ್ವೆಶನ್ಸ್ ಕಮ್ಮಿ ಆಗುತ್ತೆ. ಅಂಡ್ ನೆವರ್ ನೀವು ಅವ್ರಿಗೆ ಉತ್ತರ ಕೊಡುವಾಗ ನೀವು ಸಾಕು ಹೇಳ್ಬೇಡಿ ನಿಲ್ಸಿ ಅಂತ ಅವ್ರು ಹೇಳಲ್ಲ. ನೋ ಒನ್ ವಿಲ್ ಸೇ ವಾಟ್ ಎವರ್ ಯು ಸೇ. ನೀವ್ ಹೆಂಗೆ ಅವ್ರ ಕ್ವಶನ್ ಹೇಳುವಾಗ ಕೇಳಿಸ್ಕೊತಿರೋ ಅದೇ ತರ ನೀವು ಪೂರ್ತಿ ಉತ್ತರ ಕೊಡೋವರೆಗೂ ಅವ್ರು ಕೇಳಿಸ್ಕೊತಾರೆ. ಯಾರು ಮಧ್ಯದಲ್ಲಿ ಇಂಟರಪ್ಟ್ ಮಾಡಿ ಸಾಕು ನೀವು ಹೇಳ್ಬೇಡಿ ಅಂತ ಹೇಳಲ್ಲ. ಸೊ ವೆನ್ ಯು ನೋ, ಲೈಕ್ ಫಾರ್ ಎಕ್ಸಾಂಪಲ್ ದೇ ಆಸ್ಕ್ ಮಿ ಅಬೌಟ್ ಗ್ಲೋಬಲ್ ವಾರ್ಮಿಂಗ್, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡು ಅಂತ. ಐ ಜಸ್ಟ್ ಸ್ಪೋಕ್ ಫಾರ್ ಸಮ್ 7 minutes. ಆ 30 minutes ಅಲ್ಲಿ 7 minutes ನಾನು ಏನೋ ಹೇಳಿದ್ದೀನಿ ಅವ್ರಿಗೆ ಅಂತ ಅರ್ಥ. ಅಂದ್ರೆ ಇಟ್ ಈಸ್ ಲೆಸ್. ಅಗ್ರಿಕಲ್ಚರ್ ಲಿಂಕ್ ಮಾಡಿ ಅನದರ್ 17 minutes 15 minutes ಅಲ್ಲೇ ಆಗೋಯ್ತು. ಅವ್ರಿಗೆ ಬೇರೆ ರ್ಯಾಂಡಮ್ ಕ್ವಶನ್ ಕೇಳಕ್ ನಾನು ಕೊಟ್ಟಿದ್ದೆ 15 ನಿಮಿಷ. ಸೊ ನಂಬರ್ ಆಫ್ ಕ್ವಶನ್ಸ್ ಕಮ್ಮಿ ಇರುತ್ತೆ. ನನ್ನನ್ನು ಜಾಸ್ತಿ ಅವ್ರು ಟೆಸ್ಟ್ ಮಾಡಕ್ ಆಗಲ್ಲ. ನಾನು ಏನ್ ಹೇಳಿರ್ತೀನೋ ಅದ್ರ ಮೇಲೆ ಮಾರ್ಕ್ಸ್ ಕೊಡ್ಬೇಕು. ಸೊ ಈ ತರ ಆಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡಿ. ಅಂಡ್ ಅಂದ್ರೆ ಸುಮ್ನೆ ಮಾತಾಡಬಾರ್ದು, ವಿಷಯ ಇದ್ದೇ ಮಾತಾಡ್ಬೇಕು. ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಯು ಟ್ರೈ ಟು ಬಿ ಮಿನಿಮಮ್ ವಿತ್ ಇಟ್. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಸರ್ ಐ ಆಮ್ ನಾಟ್ ಏಬಲ್ ಟು ರಿಕಾಲ್, ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ತೀನಿ ಅಂತ ಹೇಳಿದ್ರೆ. ಇನ್ನೇನಾದ್ರೂ ಇದೆಯಪ್ಪ? ಅಷ್ಟೇನಾ? ನೋಡಿ, ಏನಾದ್ರೂ ಇದ್ರೆ ಕೇಳ್ಬೋದು. ಐಲ್ ವೇಟ್, ಯು ಕ್ಯಾನ್ ಆಸ್ಕ್. ಐಲ್ ವೇಟ್ ಫಾರ್ 2 minutes. ಏನಾದ್ರೂ ಇದ್ರೆ ಕೇಳಿ. ಅಂಡ್ ಸ್ವಲ್ಪ ಹಾಬೀಸ್ ಬಗ್ಗೆ ನೋಡ್ಕೊಳ್ಳಿ. ನೀವೇನ್ ಹಾಬೀಸ್, ಫಾರ್ ಎಕ್ಸಾಂಪಲ್ ಡಾನ್ಸಿಂಗ್ ಹಾಬಿ ಕೊಟ್ಟಿದ್ರೆ, ಇಲ್ಲ ಮ್ಯೂಸಿಕ್, ಕರ್ನಾಟಿಕ್ ಹಿಂದೂಸ್ತಾನಿ ಮ್ಯೂಸಿಕ್, ಘರಾನಾಸ್ ಬಗ್ಗೆ. ಸೊ ಕರ್ನಾಟಿಕ್ ಮ್ಯೂಸಿಕ್ ಫೌಂಡ್ ಆಗಿದ್ದು, ರಾಗಾಸ್ ಎಲ್ಲ ಇರ್ತಾವಲ್ಲ, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಸ್ವಲ್ಪ ಗೊತ್ತಿರಬೇಕು. ಅಂಡ್ ಕಂಟೆಂಪರರಿ ಮ್ಯೂಸಿಕ್ ಬಗ್ಗೆನೂ, ಈಗ ಹೈಬ್ರಿಡ್ ಮ್ಯೂಸಿಕ್ ಎಲ್ಲ ಬಹಳ ಫೇಮಸ್. ಆ ಥರ ಕಂಟೆಂಪರರಿ ಮ್ಯೂಸಿಕ್ ಬಗ್ಗೆನೂ ಒಂಚೂರು ತಿಳ್ಕೊಳ್ಳಿ. ಕರೆಂಟ್ ಅಫೇರ್ಸ್, ಆಸ್ ಐ ಸೆಡ್, ಇಟ್ ವಿಲ್ ಬಿ ವೆರಿ ಜನರಲ್ ಒಪಿನಿಯನ್ ಹೇಳುವಂಥದ್ದೇ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಇರಾನ್ ಇಸ್ರೇಲ್ USA ವಾರ್ ಆನ್ ಇಂಡಿಯಾ, ಇದನ್ನ ಕೇಳ್ಬೋದು. ಅಂಡ್ ನೀವು ಬೇರೆ ಬೇರೆ ಆಯಾಮಗಳಲ್ಲಿ ಹೇಳ್ಬೇಕು. ಸೊ ಡಿಪ್ಲೊಮ್ಯಾಟಿಕ್ ಆಗಿ ಯಾವ ತರ ಆಗ್ತದೆ, ಲೋಕಲ್ ಆಗಿ ಎಕನಾಮಿಕಲಿ ಯಾವ ತರ ಆಗುತ್ತೆ, ಸೋಷಿಯಲ್ ಇಂಪ್ಲಿಕೇಶನ್ಸ್ ಏನಿದೆ. ಸೊ ಇವೆಲ್ಲ ಈ ತರ ಒಂಚೂರು ಹೇಳ್ಬೇಕಷ್ಟೇ. ಸೊ ಯು ಶುಡ್ ಬಿ, ಆಸ್ ಐ ಸೆಡ್, ಯು ಶುಡ್ ಬಿ ಬಿಟ್ ಕಾನ್ಫಿಡೆಂಟ್. ಅಂಡ್ ಇನ್ನೊಂದು, ಕಮ್ಯುನಿಕೇಶನ್ ಅಂತ ಬಂದಾಗ ಕನ್ನಡ ಮತ್ತೆ ಇಂಗ್ಲಿಷ್ ನಿಮ್ಗೆ ಯಾವ ಕಂಫರ್ಟೇಬಲ್ ಇರುತ್ತೋ ಭಾಷೆ, ಸ್ಟಾರ್ಟಿಂಗ್ ಅದರಲ್ಲೇ ಮಾತಾಡಿ. ಅಂಡ್ ಕನ್ನಡದಲ್ಲಿ ನೀವು ಹೇಳುವಾಗ ಇಂಗ್ಲಿಷ್ ಹೇಳಲೇಬಾರ್ದು ಅಂತೆಲ್ಲ ಇಂಗ್ಲಿಷಲ್ಲಿ ಹೇಳ್ಬೋದು. ಇಂಗ್ಲಿಷಲ್ಲಿ ಇರೋರು ಬರೀ ಇಂಗ್ಲಿಷಲ್ಲಿ ಹೇಳ್ದಂಗೆ ಮಧ್ಯದಲ್ಲಿ ಕನ್ನಡ ಮಾತಾಡಿದ್ರೆ ಇಟ್ ಇಸ್ ಗುಡ್ ಕಮ್ಯುನಿಕೇಶನ್ ವೈಸ್. ಅಟ್ಲೀಸ್ಟ್ ಇಲ್ಲ ಸರ್ ಹಂಗೆ ಸರ್ ಹಿಂಗೆ ಸರ್ ಇದನ್ನಾದ್ರೂ ಹೇಳ್ಬೋದು. ನೀವು ಎಕ್ಸ್ಪ್ಲೈನ್ ಮಾಡುವಾಗ ಇಂಗ್ಲೀಷಲ್ಲೇ ಹೇಳ್ಬೋದು. ಅನ್ಲೆಸ್ ಅಂಡ್ ಅಂಟಿಲ್ ಅವರೇ ಕೇಳಿದ್ರೆ ಮಾತ್ರ ಕನ್ನಡ ಹೇಳಿ. ಅಂಡ್ ಯು ಶುಡ್ ಬಿ ಬಿಟ್ ಕಾನ್ಫಿಡೆಂಟ್ ಟು ಸೇ ದಟ್. ಸೊ ಕೆಲವು ಸಲ ಆಸ್ ಐ ಹ್ಯಾವ್ ಟೇಕನ್ ಸಮ್ ಮಾಕ್ ಇಂಟರ್ವ್ಯೂಸ್, ನನ್ಗೇನ್ ಅನ್ಸುತ್ತೆ ಅಂದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಿರುತ್ತೆ ಅವ್ರಿಗೆ, ಬಟ್ ಅದನ್ನ ಹೇಳಕ್ ಅವ್ರಿಗೆ ಬರ್ತಿರಲ್ಲ. ಈ ತರ ನಿಮ್ಗೆ ಸಮಸ್ಯೆ ಇದ್ರೆ ದಯವಿಟ್ಟು ಅದ್ರ ಬಗ್ಗೆ ವರ್ಕೌಟ್ ಮಾಡಿ. ಈ ಮಧ್ಯದಲ್ಲಿ ಹೇಳುವಾಗ ಹ್ಞೂ ಅನ್ಕೊಂಡು ಹೇಳ್ತಾರೆ,
ಅವಾಗ ಏನಾಗುತ್ತೆ ಅಂದರೆ ನೀವು ಆ ಥರ ಹೇಳುವಾಗ ಇಂಟರ್ವ್ಯೂಯರ್ ಫೀಲ್ ದಟ್ ಯು ಆರ್ ಬಿಲ್ಡಿಂಗ್ ಸಮ್ ಕಾನ್ಸೆಪ್ಟ್ ಇನ್ ಯುವರ್ ಬ್ರೈನ್. ನೀವೇನು ಅನಿಸ್ತಿದೆಯೋ ನೀವು ಅದನ್ನು ಹೇಳ್ತಾ ಇಲ್ಲ, ನೀವು ಅದ್ರ ಬಗ್ಗೆ ಏನೋ ಯೋಚನೆ ಮಾಡಿ ಹೇಳ್ತಿದ್ದೀರಾ ಅಂತ ಹಂಗೆ ಅನ್ಬಾರ್ದು. ಯು ಶುಡ್ ಹ್ಯಾವ್ ಅ ಗುಡ್ ಫ್ಲೋ, ಒಳ್ಳೆ ಫ್ಲೋ ಇರಬೇಕು. ನಿಮ್ಗೇನು ಅನ್ಸುತ್ತೋ ಒಪಿನಿಯನ್ ಅದನ್ನು ಹೇಳಬೇಕು, ರೈಟ್? ನಿಮ್ಮ ತಲೆಯಲ್ಲಿ ಏನಿದೆಯೋ ಅದನ್ನು ನೀಟಾಗಿ ಪದಗಳಲ್ಲಿ ಹಾಕಿ ಅವ್ರಿಗೆ ಹೇಳಬೇಕು. ಸೊ ಅದೊಂದು ಸಮಸ್ಯೆ ಇದ್ದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಎರಡಾದರೂ ಮಾಕ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿ. ಮಾಕ್ ಇಂಟರ್ವ್ಯೂಸ್ ಯಾಕೆ ಅಂದರೆ ಯು ನೋ ವೇರ್ ಯು ಆರ್ ಲ್ಯಾಕಿಂಗ್. ನಿಮ್ಗೇನು ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಹೇಳಕ್ಕೆ ಆಗ್ತಾ ಇಲ್ವಾ, ಅಟ್ಲೀಸ್ಟ್ ಯು ವಿಲ್ ಗೆಟ್ ಸಮ್ ಬೇಸಿಕ್ ಇನ್ಪುಟ್ಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ, ವಿಚ್ ವಿಲ್ ಆ್ಯಕ್ಚುಲಿ ಬಿ ಹೆಲ್ಪ್ಫುಲ್. ಈಗ ನೀವೆಲ್ಲ ಮೇನ್ಸ್ ಯೂಶಲಿ ನಂಗೆ ಗೊತ್ತಿರೋಂಗೆ ಮೇನ್ಸ್ ಸ್ವಲ್ಪ ಮಾಕ್ ಟೆಸ್ಟ್ ಬರ್ದಿರ್ತೀರಾ, ನಿಮ್ಗೆ ಅದೆಷ್ಟು ಅನುಕೂಲ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಅದೇ ಥರ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ನಿಮ್ಮ ನ್ಯೂನತೆ ಏನಿದೆ ಅಂತ ಗೊತ್ತಾಗುತ್ತೆ, ಅದ್ರ ಮೇಲೆ ವರ್ಕ್ ಮಾಡ್ಬೋದು. ಸೊ ಯು ಪ್ಲೀಸ್ ಡೂ ದ್ಯಾಟ್ ಗೈಸ್. ಐ ಥಿಂಕ್ ಏನಾದರೂ ಡೌಟ್ ಇದೆಯಪ್ಪ? ಐ ವಿಲ್ ವೇಟ್ ಫಾರ್ 2 minutes. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಪ್ಲೀಸ್ ಸೇ. ಇಲ್ಲ ಅಂದರೆ ವಿಶ್ಲೇನ್. ಇಟ್ ಶುಡ್ ಬಿ ಸಮಥಿಂಗ್ ಲೈಕ್ ಯು ಗೋ ಚಿಲ್ ಅಷ್ಟೇ. ಅಲ್ಲಿ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಹೋದರೆ ಹಾಳಾಗುತ್ತೆ ಇಂಟರ್ವ್ಯೂ. ನಾನು ಹೇಳ್ತೀನಿ, ನಾವು ವೆರಿ ಫಸ್ಟ್ ಇಂಟರ್ವ್ಯೂ ಐ ವಾಸ್ 21 years old, ಹಾಗೆ ಹಾಳಾಗಿತ್ತು ಅದು. ಹಂಗೆ ಮಾಡ್ಕೋ. ಸೆಕೆಂಡ್ ಥರ್ಡ್ ಇಂಟರ್ವ್ಯೂಸ್ ಲೈಕ್ ಏನು ಪ್ರಿಪೇರ್ ಆಗಿ ನಾವು ಓದ್ಗಿರಲ್ಲ. ಇಟ್ ಇಸ್ ಸಮಥಿಂಗ್ 5 ನ್ಯೂಸ್ ಹೇಳಿ ಇವತ್ತಿಂದು ಅಂದಾಗ ಸುಮ್ಮನೆ ಅಲ್ಲಿ ಕೂರಿಸಿರ್ತಾರೆ. ಅಂದರೆ ಮೈ ಇಂಟರ್ವ್ಯೂ ವಾಸ್ ಆ್ಯಕ್ಚುಲಿ ಬಿಟ್ ಲೇಟ್. ಈ ಥರನೇ ಕೂರಿಸಿರ್ತಾರೆ ಚೇರ್ ಹಾಕಿ. ಯಾರ್ದೋ ಬ್ಯಾಗಲ್ಲಿ ಒಂದು ನ್ಯೂಸ್ ಪೇಪರ್ ಇತ್ತು, ತೊಗೊಂಡು ಓದಿದ್ದೆ. ಅಲ್ಲಿ ಹೋಗ್ತಿದ್ದಂಗೆ ಇವತ್ತಿಂದ 5 ನ್ಯೂಸ್ ಹೇಳಿ ಅಂದರು. ಇಟ್ ಈಸ್ ಸಮಥಿಂಗ್ ಲೈಕ್ ವೆನ್ ಯು ಜಸ್ಟ್ ಅಲ್ಲ ಪಾಸ್ ಆಗಲೇಬೇಕು ಅಂತಂದರೆ ಎಲ್ಲ ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ಹೌ ಇಟ್ ಈಸ್. ಬಟ್ ತುಂಬ ಟೆನ್ಷನ್ ತೊಗೊಂಡು ಹೋಗಬೇಡಿ. ಇಟ್ ರಿಯೂನ್ಸ್ ಯುವರ್ ಇಂಟರ್ವ್ಯೂ. ಐ ಟೆಲ್ ಯು, ಟೆನ್ಷನಲ್ಲಿದ್ದರೆ ಹೇಳಬೇಕಾದ್ದು ಮರ್ತೋಗ್ತೀರಾ. ಯು ಕೆನಾಟ್ ಬಿಲ್ಡ್ ಯುವರ್ ವರ್ಡ್ಸ್. ಇಟ್ ಈಸ್ ವೆರಿ ಡಿಫ್ರೆಂಟ್. ನೀವು ಅಲ್ಲಿ ಕೂತ್ಕೊಂಡು ಆ ಪ್ರೆಸೆನ್ಸಲ್ಲಿ ಆನ್ಸರ್ ಮಾಡೋದಿದೆಯಲ್ಲ, ಇಟ್ ಈಸ್ ಬಿಟ್ ಡಿಫಿಕಲ್ಟ್. ಸೊ ನೋಡಿಪ್ಪ ಹೇಳಿ, ಏನಾದ್ರು ಡೌಟ್ ಇದೆ?